Good morning, namaste, hi everyone. How are you all? Good morning, sir. Morning, Morning, sir. sir. Thanks, sir. All On top of the world, sir. so all the best. Congratulations in advance. Pass with high marks. God bless you all. Enjoy. Welcome to the R2R session of CA Foundation Accounts. Those who had heavy food, relax. Others, ಸ್ವಲ್ಪ meditation ಮಾಡೋಣ. ಪ್ರಾಣಾಯಾಮ ಮಾಡಿರ್ಬೋದು. All of you keep chin mudra. You can do it, no problem. Even if you had food, no problem. In chin mudra ಮಾಡಿ. Keep it on the lap. So you have to keep your eyes closed and you have to say ah from your stomach. 2 times or 3 times from stomach ah. Oo from the chest area. ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ಮಾಡಕ್ಕಲ್ಲ, just feel it. ಥ್ರೋಟ್ ಇಂದ ಆ ಮೂ ಶುರುವಾದಾಗ ಅದು ಓಂ ಆಗತ್ತೆ. ಅದು ಓಂ ಅಂತ ಮತ್ತೆ ಹೇಳ್ತೀವಿ. ಫಸ್ಟ್ ಚಿನ್ ಮುದ್ರಾ. ಸೊ ದೆನ್ ಚಿನ್ಮಯ ಮುದ್ರಾ. ಜಸ್ಟ್ ಯು ಫೋಲ್ಡ್ ದೋಸ್ ತ್ರೀ. ದೆನ್ ಸ್ತಂಭನ ಒಳಗೆ ಹಾಕ್ಬಿಟ್ಟು ಆನ್ ದ ಟಾಪ್ ಇಟ್ಸ್ ಕಾಲ್ಡ್ ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಅದನ್ನೇ ಹೊಕ್ಕಳ ಹತ್ರ ಇಟ್ಕೊಂಡ್ಬಿಟ್ಟು ಇಟ್ ಬಿಕಮ್ ಬ್ರಹ್ಮ ಮುದ್ರಾ. ಸದ್ಯಕ್ಕೆ ಸೊ ಚಿನ್ ಮುದ್ರಾ. ಸೊ ಆಲ್ ಆಫ್ ಯು ಕೀಪ್ ಯರ್ ಐಸ್ ಕ್ಲೋಸ್ಡ್. ಸ್ಟಮಕ್ ಇಂದ ಶುರು ಮಾಡಿ. ಓಕೆ, ಕೀಪ್ ಯರ್ ಐಸ್ ಕ್ಲೋಸ್ಡ್, ಸಿಟ್ ಸ್ಟ್ರೈಟ್. ಸೊ ಇನ್ಹೇಲ್, ಎಕ್ಸೇಲ್ ಮಾಡುವಾಗ ಆ ಮಾಡಿ. Keep your eyes closed. Long inhalation. Fill your stomach with the full air. Exhale ಮಾಡುವಾಗ ಆ ಎಳೆ. Observe the vibration in the stomach area, belly area, navel area. Again, inhale. Exhale with moo from the, oo from the chest area. Okay. The vibration happening in the chest area. Shwasakosha, lungs. Then Adi Mudra. Thumb inside, 4 fingers outside. Move on the throat and upper body. Inhale. Last round. Observe the vibration on the top part of the body. Then Om ಹೇಳಿ.
Om. Observe your breath. Om. Om. Relax and observe your entire body, mind, breath. Gentle ಆಗಿ close your ears. ಓಂ ಹೇಳಿ ಭ್ರಾಮರಿ ಮಾಡಿ. Inhale. Keep your hands down. Observe the vibration. Keep your eyes closed. Wear a smile on your face. Have patience. Gently rub your hands. Slowly keep it on the eyes, face, eyelid. Once more rub. Slowly. Eyes blink ಮಾಡಿ open ಮಾಡಿ. I have taken 6 minutes to do it. And relax ಆಗಿರುತ್ತೆ ಬಟ್ ನಮಗೆ ಪೇಷನ್ಸ್ ಇಲ್ಲ ಮತ್ತೆ ಏನದು ಇಂಟ್ರೆಸ್ಟ್ ಇಲ್ಲ. Now tell me, how are you? Bindas, sir. How are you? Amazing, sir. How are you all? Fully relaxed. Peace. ಶುರು ಮಾಡೋದಾ?
ಆಯ್ತಾ ಎಲ್ಲ? ಅಂತ ಆಪ್ಷನ್ ಇದೆಯಾ? Yes, sir. Yes, sir. ಸ್ಟಾರ್ಟ್. Yes, sir. Yes, sir. ವಿ ಆರ್ ಇನ್ ಪಬ್ಲಿಕ್ ಯೂಟ್ಯೂಬ್ ಲೈವ್. ಲೈವ್ ಬರುತ್ತಲ್ಲ ಎಲ್ರಿಗೂ? Yes, sir. Yes, sir. ಹೌ ಆರ್ ಯು ಆಲ್ ಅಂತ ಕೇಳಿದೆ. ಒಬ್ರು ಬಿಟ್ಟು ಬೇರೆ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ. ಕ್ಯಾನ್ ಯು ಜಸ್ಟ್ ರೆಸ್ಪಾಂಡ್? Yes, sir. Yes, sir. Yes, sir. ಕ್ಲಾಸಿಗೆ ರಿವಿಷನ್ ಕ್ಲಾಸಿಗೂ ಟೈಮಲ್ಲಿ ಬರೋದಿಲ್ಲ. ಅದಾದ್ಮೇಲೆ ಐ ಹ್ಯಾವ್ ಟು ವೆಯ್ಟ್ ಫಾರ್ ಯು ಪೀಪಲ್. ಅದಾದ್ಮೇಲೆ ಹೌ ಆರ್ ಯು ಕೇಳಿದ್ರೆ ಬಾಯ್ ಬರಲ್ಲ. ಬಾಯ್ ಬರುತ್ತೆ ತಾನೆ? ರೆಸ್ಪಾನ್ಸ್ ಕೊಡಿ. ಅನ್ಮ್ಯೂಟ್ ಮಾಡಿ ಮಾತಾಡಕ್ ಬರಲ್ವಾ? ವಿಡಿಯೋ ಆನ್ ಮಾಡಕ್ಕಾಗಲ್ವಾ? ಆಫೀಸ್ ಬಿಟ್ಕೊಂಡು ನಾನು ಈ ಕ್ಲಾಸ್ ಬಂದಿದ್ದೀನಿ ಮಾಡ್ಕೊಳಕ್ಕೆ ನಿಮ್ಗೆ. ಹೌ ಆರ್ ಯು ಕೇಳಿದ್ರೆ ಒಬ್ರು ಬಿಟ್ಟರೆ ಬೇರೆ ಯಾರು ರೆಸ್ಪಾನ್ಸ್ ಮಾಡಕ್ ಬರಲ್ವಾ? ಅಲ್ಲಿ ಅನ್ಮ್ಯೂಟ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇದೆಯಾ ಏನಾದ್ರು? ಡ್ರಾಪ್ ಆಗಲ್ಲ ಕ್ಲಾಸಿಂದ? ಯು ರೀಡ್ ಯುವರ್ ಸೆಲ್ಫ್ ಅಂತ. No. 10 o'clock ಎಷ್ಟು ಜನ ಜಾಯ್ನ್ ಆಗಿದ್ದೀರಿ? ಎಷ್ಟು ಜನ ವಿಡಿಯೋ ಆನ್ ಮಾಡಿದ್ರಿ 10 o'clockಗೆ? ಲೋವರ್ ದ ಹ್ಯಾಂಡ್. ಸುಮ್ಮನೆ ಪಬ್ಲಿಕ್ ಲೈವ್ ಬೇಡ ಅಂತ ಸುಮ್ಮನೆ ಇದ್ರೆ ಒಂದು ಅವರ್ ಕಳೆದ ಗುಡ್ ರೆಸ್ಪಾನ್ಸ್ ಕೊಡೋಲ್ಲ. ಕ್ಯಾಪ್ಸ್ ಅಲ್ಲಿ ಇದ್ದೀರಾ ನೀವು? ಕ್ಯಾಪ್ಸ್ ಅಲ್ಲಿ ವಾಟ್ ದ ಆಟಿಟ್ಯೂಡ್? ವೇಟ್ ಮಾಡಿ, ನಾನು ಖುಷಿ ಬಂದ ನಾನು ಮಾಡ್ತೀನಿ. ನೀವು ಖುಷಿ ಬಂದ ರೆಸ್ಪಾನ್ಸ್ ಕೊಡೋದು. ಐ ವಿಲ್ ಸ್ಟಾರ್ಟ್ ವೆನ್ ಐ ವಾಂಟ್ ಟು ಡೂ ಇಟ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? Fine, sir. Sir. Good morning. Fine, sir. ನಿಮ್ಗೆ ಕಿಕ್ ಸ್ಟಾರ್ಟ್ ಇಲ್ಲದೆ ಲೈಫಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಕಿಕ್ ಸ್ಟಾರ್ಟ್ ಇಲ್ಲದೆ ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್. ನನ್ ಆಫ್ ಯು ಶುಡ್ ಮ್ಯಾರಿ. ನನ್ ಆಫ್ ಯು ಶುಡ್ ಮ್ಯಾರಿ. ಓಕೆನಾ? ನನ್ ಆಫ್ ಯು. ಯಾಕಂದ್ರೆ ಲೈಫಲ್ಲಿ ನಿಮ್ದು ಏನು ಕಿಸಕ್ಕಾಗಲ್ಲ. ಏನು ಭಾವನಾ ಕೀರ್ತನ? ಯು ಮ್ಯಾರಿ ಯುವರ್ ಸೆಲ್ಫ್. ದಟ್ಸ್ ಫೈನ್. ಓಕೆ, ಗುಡ್ ಮಾರ್ನಿಂಗ್, ನಮಸ್ತೆ, ಹಾಯ್ ಎವ್ರಿವನ್. ಶಲ್ ವಿ ಸ್ಟಾರ್ಟ್? Yes, Yes, sir. ಬೇಸಿಕ್ಸ್ ಐ ನೋ ಎಕ್ಸಾಮ್ ಇದೆ, ಅದು ಕೆಲವರು ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಎಸ್ಪೆಷಲಿ ಮೈ ಸೆಕೆಂಡ್ PU ಫ್ರೆಂಡ್ಸ್. ಅವ್ರು ಕಾಲೇಜ್ ಬಿಟ್ಟು ಬಂದವ್ರ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಗುಡ್ ಜಾಬ್ ದಟ್ ಇಟ್ ಈಸ್ ಸಮ್ ಆಫ್ ಯು. ಕಾಲೇಜ್ ಇಲ್ವಾ ನಿಮ್ಗೆ? College ಇಲ್ಲ. ಇಕ್ಕುಟ್ಟೋಯ್ತಾ? ಅದು ಒಳ್ಳೇದಾಯ್ತು. ಅದಾಗ್ಲೇಬೇಕಾಯ್ತು. ನೀವು ಹೋದ್ಮೇಲೆ ಆ ಕಾಲೇಜ್ ಇರೋದು ನನಗೆ ಇನ್ನೂ ಡೌಟ್ ನನ್ಗೆ ಗೊತ್ತಿತ್ತು. Syllabus ಮುಗೀತು. ಬಿಟ್ರೆ ನಿಮ್ಮನ್ನೇ ಓಡಿಸ್ಬಿಟ್ರಾ ಕಾಲೇಜಿಂದ? ಇಲ್ಲ sir. ಅದು ಮೋಸ್ಟ್ಲಿ ಅಲ್ಲಿ ಕೆಲವು ಕಾಲೇಜಲ್ಲಿ ಇರ್ತಾರಲ್ಲ ಕೆಲವರೆಲ್ಲ, ಅವ್ರು ಇದ್ದಷ್ಟು ದಿನ ಕಾಲೇಜ್ ಇರೋದೇ ಇಲ್ಲ. ಬಟ್ ಹೋಯ್ತಂತ ಮುಗಿಸಿರ್ಲಿ, ಒಳ್ಳೇದಾಯ್ತು ಬಿಡಿ. ಗುಡ್, ನೈಸ್ ಟು ಸಿ ಯು. ಓಕೆ, ಸೊ ಲೆಟ್ಸ್ ರೆಸ್ಯೂಮ್ ಅವರ್ ಡಿಸ್ಕಷನ್. ಸೊ ದಿಸ್ ಬ್ಯೂಟಿಫುಲ್ ಮೆಟೀರಿಯಲ್ ವಿಲ್ ಬಿ ಕಂಡಕ್ಟೆಡ್ ಬೈ myself. So I am me. Okay, right. So
If you can imagine it, you can achieve it. If you can dream it, you can become it. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಹೌ ಆರ್ ಯು ಅಂತ ಕೇಳುವಾಗ ಯು ಟು ಸ್ಟಾರ್ಟ್ ಅಟ್ ಲೀಸ್ಟ್ ಫೀಲಿಂಗ್ ದಟ್ ಯು ಆರ್ ವೆಲ್. ಅದಕ್ಕೆ ಅವರು ಹೇಳೋದಕ್ಕೂ ಬಾಯಿ ಬರಲ್ಲ ಅಂದ್ರೆ, ರೋಗ ಇದ್ರೆ ಮತ್ತೆ ಲೈಫಲ್ಲಿ ಏನ್ ಮಾಡ್ತೀವಿ ನಾವು? ಹೌ ಆರ್ ಯು ಅಂತ ಯಾರೊಬ್ರು ಕೇಳ್ತಾರೆ, ಯು ಈಸ್ ಇಂಟ್ರೆಸ್ಟೆಡ್ ಇನ್ ಯು. ನೀವು ನಾನೀಗ ಹೌ ಡಸ್ ಇಟ್ ಮ್ಯಾಟರ್ ಹೌ ಎವರ್ ಐ ಆಮ್ ಅಂತ ಹೇಳಿದ್ರೆ ಆಗ ನಾವು ತೋರಿಸ್ತೀವಿ ನಮ್ದು ಅಲ್ವಾ. ನಮ್ಗೆ ಪಬ್ಲಿಕ್ ಲೈವ್ ಅಲ್ಲ ಇದು, ಸ್ಟೇಜ್ ಪ್ರೋಗ್ರಾಮ್ ಅಲ್ಲ ನಾವು ಕ್ಯಾರ್ ಮಾಡಲ್ಲ ಯಾವ ನೀವು. ಓಕೆನಾ? ಸೊ ಅದಕ್ಕೆ ಸೊ ಬಿಕಾಸ್ ಯು ವಾಟ್ ಎವರ್ ಯು ಕ್ಯಾನ್ ಇಮ್ಯಾಜಿನ್, ಓಕೆ, ಯು ವಿಲ್ ಬಿಕಮ್ ವಾಟ್ ಎವರ್ ಯು ಥಿಂಕ್. ಯು ಆರ್ ವಾಟ್ ಯು ಥಿಂಕ್. ಕ್ಯಾಪ್ಸಲ್ ಅದಂತಾರೆ ಟ್ರೈನ್ ಮಾಡೋದು. ಈ ಬ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಚ್ ಲಾಸ್ಟ್ ಬ್ಯಾಚ್ ರಿವಿಷನ್ ಕ್ಲಾಸಲ್ಲಿ ಬಂದು ಮುಗಿಬೇಕಾಗಿತ್ತು ನನಗೆ ಅಲ್ವೇನ್ರಾ? ರೈಟ್. ಸೊ ಯು ಆರ್ ವಾಟ್ ಯು ಥಿಂಕ್ ಯು ಆರ್. ಡೋಂಟ್ ಫಾಲೋ ಯುವರ್ ಡ್ರೀಮ್ಸ್, ಚೇಸ್ ದೆಮ್. Believe in yourself. It is not the color what makes you to fly. It is the helium inside which makes you to fly. So one word of our session irutte. Yarige adu urgent idre drop agbodu ಈಗಲೇ. Okay? Yes, Bhavana, ಓದಮ್ಮ. Yesterday we read some of them. We repeat. Important points. First exam, hence be more relaxed. Very, very important. ಇದು ನೀವು ಎಕ್ಸಾಮ್ ಇರೋದು ಸಂಡೇ. ಆಲ್ರೆಡಿ ಇದ್ದೀರಾ. ಕೆಲವರು ಮುಖ ನೋಡಿದ್ರೆ ಮಂಗತ್ತಿಂದ ಹಿಂಗ್ ತರ ಇದ್ದೀರಾ. ಏನು ಮಂಗತ್ತಿಂದ ಹಿಂಗ್ ತಿಂದ ಮಂಗಲ್ಲ, ಮಂಗತ್ತಿಂದ ಹಿಂಗ್ ತರನೇ. ಎಕ್ಸಾಮ್ ಅದಕ್ಕಿಂತ ಮೊದಲು ಟುಮಾರೋ ಯು ಥಿಂಕ್ ಬ್ಯಾಂಗ್ಳೂರ್ ಅಥವಾ ಎಲ್ಲೆಲ್ಲಿ ಇದೀರ ನೀವು, ಎಲ್ಲೆಲ್ಲ ಪ್ರಳಯ ಆಗ್ಬಿಟ್ಟು ಹೋಗ್ಬಿಟ್ರೆ ಶೆಟ್ಟಿ ಸರ್ ಜೊತೆ LKG ಜೊತೆ ಒಟ್ಟಿಗೆ ಕುತ್ಕೋಬೇಕಲ್ಲ. ವೈ ಆರ್ ಯು ಥಿಂಕ್ ಸೋ ಮಚ್ ಟೆನ್ಸ್ಡ್ ಅಬೌಟ್ ಸಂಡೇ? ದೇರ್ ಇಸ್ ನೋ ನೆಸೆಸಿಟಿ. ಸಂಡೇ ಟೆನ್ಸ್ ಅಲ್ಲ. ಪಾಪ ಕೆಲವರು ಎದ್ದಿದ್ದೆ ಈಗ ಇರ್ಬೇಕು ಅಲ್ವಾ? ಚಳಿಗೆ ಎದ್ದೇಳಕ್ ಆಗ್ತಾ ಇಲ್ಲ ಅಂತ ಐಸ್ ಕ್ಯೂಬ್ ಹಾಕೊಂಡು ಮಲ್ಕೋಬೇಕು ರಾತ್ರಿ. ಟೀ ಶರ್ಟ್ ಒಳಗೆ ಐಸ್ ಕ್ಯೂಬ್ ಹಾಕೊಂಡು ಮಲ್ಕೊಂಡ್ರೆ ಸರಿಯಾಗ್ಬಿಡುತ್ತೆ. ಬೆಳಿಗ್ಗೆ ಮರ ಕಟ್ಟು ಹೋಗಿರ್ತಾರಲ್ಲ, ಆಗ ಸರಿಯಾಗಿ ಚಳಿಗೆ ಎದ್ದೇಳಕ್ಕಾಗುತ್ತೆ. ಕರ 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 ಅಂತ. ಹೌದೇ? First impression is the best impression. ಫಸ್ಟ್ ಇಂಪ್ರೆಷನ್ ಇವತ್ತಿನ ಕ್ಲಾಸ್ ನಿಮ್ ಕ್ಲಾಸಿಗೆ ಬಂದು ಕೂಡಲೇ ಆಯ್ತಲ್ಲ, ಅದೇ ಬೆಸ್ಟ್ ಇಂಪ್ರೆಷನ್. ಟ್ರಸ್ಟ್ ಸಕ್ಕದಾಗ ಆಗ್ತಿ ಇವತ್ತು ಕ್ಲಾಸ್. ನೆಕ್ಸ್ಟ್ Syllabus mainly BRS, rectification, company accounts, NPO and partnership. Yeah, so mainly this is the syllabus. 7-8 chapter fully BRS, rectification, company account, NPO partnership. ಇದನ್ನು ಮಾಡಿದ್ರೆ 50-60% ಬಂದೇ ಬರುತ್ತೆ. ಬಟ್ ಅದರಲ್ಲಿ ಎಲ್ಲ ಮಾಡಿರ್ಬೇಕು. ಅದರಲ್ಲಿ 50% ಮಾಡಿದ್ರೆ 50% ಬರುತ್ತೆ. ನೆಕ್ಸ್ಟ್ Maintaining good pace is very important. Accounts being the first exam. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸ್ಪೀಡ್ ನಾವು ನೋಡುವಲ್ಲ ನಮ್ದೇ ಬ್ಯಾಚ್ ಅಲ್ಲಿ ಮಾರ್ಕ್ ಟೆಸ್ಟ್ ಅಲ್ಲಿ, ಫಸ್ಟ್ ಮಾರ್ಕ್ ಟೆಸ್ಟ್ ಅಲ್ಲಿ ಕೆಲವರು 50-55 ಮಾರ್ಕ್ಸ್ 50-55 ಮಾರ್ಕ್ಸ್ ನೋಡಿದ್ರೆ 100% ಅಕೌಂಟ್ಸ್ ಅಲ್ಲಂತೂ ಪಾಸ್ ಆಗಲ್ಲ. MCQ ಮ್ಯಾಥ್ಸ್ ಅಲ್ಲಿ ಆಗ್ಬೋದು, 55 ನಲ್ಲಿ 40-45 ಕರೆಕ್ಟ್ ಇದ್ರೆ ಆಗ್ಬೋದು. ಅಕೌಂಟ್ಸ್ ಅಲ್ಲಿ ಅಂತ ಆಗೋದಿಲ್ಲ. ಯು ಹ್ಯಾವ್ ಟು ಕ್ರಾಸ್ 70, 80, 90, 100 ಇಸ್ ಆಪ್ಟಿಮಿಸ್ಟಿಕ್. 100 ಮಾಡಿದ್ರೆ 90 ಆಗ್ಲೇಬೇಕು. ದಟ್ಸ್ ದ ಟಾರ್ಗೆಟ್. 80 ಆದ್ರೂ ಪರವಾಗಿಲ್ಲ ಮಾಡ್ಬೋದು, ಬಟ್ 80 ಕಮ್ಮಿ ಆದ್ರೆ ಪಾಸ್ ಆಗೋದಿಲ್ಲ. 90 is actually most safer zone. Next. Accounts is high scoring paper. Aim at 100 out of 125. Read question carefully and 20 marks into 6 questions irutte. 120. 5 marks ಇನ್ನೊಂದು ಚಾಯ್ಸ್ ಇರುತ್ತೆ. 5th question ಅಥವಾ 6th question. That is 125. First of all, special thanks to Subiksha for the wonderful material she has compared. ಪಾಪ ರಾತ್ರಿ ಕೂತ್ಕೊಂಡು ಮಾಡೋಣ ನಿನ್ನೆ ನಾನು ಹೇಳಿದ್ಮೇಲೆ. Right, continue. read question carefully and answer accordingly. Working notes are very important. Stepwise approach is appreciated by the valuer. So, it's again and again I'm telling foundation friends. So, majority of you are writing for the first time. After some of you written, again is the PU. PU approach good COD. Sir, PU tally agodu important alla. Tally, you try to tally agodu working notes, steps. I have shown you the paper sometime where each step is half mark, 1 mark, half mark. Torsidwala the paper previous batch students iddu. So, they will give the marks. So, stepwise torsilva. ತೋರ್ಸಿದ್ವಿ. ಶೋನ್ ಅಲ್ವಾ ಸಾಗರಿ? ತೋರಿಸಿಲ್ವ ಮರಿ? ಏನ್ ಮರಿ? Yes, sir. ಮತ್ತೆ ಬಡ್ಕೋ. ನೆಕ್ಸ್ಟ್ ಅಂಬಿಕಾ ಓದೆ. Final answer is important, but steps always carries more marks. Final answer. Steps carry marks ಆಗಬೇಕು. ಇಲ್ಲಿ ಇಂಗ್ಲಿಷ್. Final answer tallied, but no working or steps, you may get 50 marks. ಅದು ನೀವು ಮಾಡೋದು. ನೀವು ಸುಮ್ಮನೆ ಟ್ಯಾಲಿ ಮಾಡಕ್ ಬಿಡೋದು. ನೆಕ್ಸ್ಟ್. Final answer matched for 1 or 2 questions with the best workings or steps, you will definitely score 90 plus marks. Core subject of your course, hence enjoy. Enjoy studying. So do's and don'ts. ಸುಪ್ರಜ್ಞಾ ಇವಳು ಶುರು ಮಾಡಿಲ್ಲ. ನಾನು ಕ್ಲಾಸಿಗೆ ಬಂದು ತಿನ್ನಕ್ಕೆ ಶುರು ಮಾಡಿದೆ. ನಾನು ನೋಡ್ಬಿಟ್ಟು ಓದೆ. ಡೂಸ್. Do's in the last page or rough sheet, 5 to 10 minutes, write points for each question to be attempted.
So, moment 145 to 2, you would have seen the question. First and second paper is apply agodu. So, you visualize. So, tuck anta question number 2 a goodwill valuation formula. Something, whatever you want to script, 5 to 10 minutes. Alle barcode hogbedi. Last page, full 1 gante. 2:10, stop. Whatever, each question, major points like law, section 2D, consideration, 2H. So, you want to just make scribble something so that when you write the answer, that flow will be, 10 minutes should be extremely speed. ಬಟ್ ಬರೆಯೋದಕ್ಕೆ ನಿಮ್ಗೆ ಅರ್ಥ ಆಗಬೇಕು. ಸ್ಕ್ರಿಬಲ್ ಮಾಡಿ ಸಾಕು, ಸ್ಕ್ರಿಬಲ್ ಮಾಡ್ಕೊಡಿ ಅಂಡ್ ರಫ್ ಶೀಟ್ ಅಂತ ಬರೀರಿ. ಮತ್ತೆ ಅದನ್ನೇ ಅಯ್ಯೋ ವಾಟ್ ಎವರ್ ರಿಟರ್ನ್ ಅಂತ 1 ಗಂಟೆ ಅದನ್ನ ನೋಡ್ಕೊಂಡು ಹೋದ್ರೆ ಯೂಸ್ ಇಲ್ಲ. ಓಕೆ, ಸೊ scribble that, very important. ಓದಮ್ಮ. Working notes. Steps. Reference to correct AS number if known. So if you are referring to like AS1, disclosure of accounting policy, AS2, inventory valuation, adu if you know it, you are right. Otherwise, don't write. No problem. Next. Refer to Companies Act if known. Theory ಬರೀವಾಗ, for example, section 52, security premium, section 54, discount, ESOP ಕೊಡಬಹುದು, something like that, or preferential redemption. So you can mention. Next. Write correct question including sub questions. Sub questions miss ಮಾಡ್ತೀರಾ, ಮಾಡಬೇಡಿ. ಪ್ರತಿ ಎಕ್ಸಾಮ್ ಅಲ್ಲಿ some of the top scorers miss ಮಾಡ್ಕೊಂಡು ಬರ್ತಾರೆ. Question number 3A, 3B ಎಕ್ಕುಟ್ಟೋಗಿರುತ್ತೆ ಅಲ್ಲಿ ಹೋಗುತ್ತೆ ಮಾರ್ಕ್ಸ್. 300 ಬದಲು 280 ಬರುತ್ತೆ. Next. Attempt extra question compulsorily. If out of syllabus, then full marks. Yeah, so you have to attempt compulsorily extra question, so that so 3A, 3B ಎರಡು ಬರೀಬೇಕು. So they may give full marks if it is out of syllabus. Out of syllabus ಅಂದ್ರೆ sometimes like consignment joint venture syllabus ಅಲ್ಲಿ ಇಲ್ಲ. By mistake if they are given, they will give full marks. Next. Don'ts. Ananya, you there. Don't. Writing AS number when partly sure or not sure. When you don't know, ಸುಮ್ಮನೆ ಅಂದಾಜಿಗೆ ಬರೆಯೋದು, ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲ ಅಂತ, ಅಷ್ಟು ಚಾನ್ಸ್ ತಗೋಬೇಡಿ. ನೆಕ್ಸ್ಟ್. ಶೆಟ್ಟಿ ಸರ್ಗೆ ಅಕೌಂಟ್ಸ್ ಗೊತ್ತಿಲ್ಲ ಅಂತ, ದಟ್ಸ್ ವಾಟ್ ಯುವರ್ ಪ್ರಿಸಂಪ್ಷನ್. ನೆಕ್ಸ್ಟ್. Relaxing before 3 hours. So exam is easy, samachitta, well balanced. Exam is tough, samachitta. Maintain that well balanced approach, you will be able to enjoy life. Gautam, you can switch on the video if you want. Next. Unnecessary tension. ಏನಾಗುತ್ತೆ ಅಂತ ಈ attitude ಎಲ್ಲ ಬೇಡ. Exam, you are still writing in paper pen only. You will not be writing something in a leg ಅಲ್ಲಿ ಇಟ್ಕೊಂಡು ಬರೆಯಲ್ಲ. Normal exam. Just go and enjoy. So ಈಗ ಪ್ರೆಷರ್ ಇದ್ರೂ ಪರವಾಗಿಲ್ಲ. Now you should enjoy the preparation, enjoy the exam. Next. Your mind is a magnet, Kirtana avare. Your mind is a magnet. If you think of blessings, you attract blessings. And if you think of problems, you attract problems. That's you. ಈಗ ಸ್ಟಾರ್ಟಿಂಗ್ ಅಲ್ಲಿ again ನಿಮ್ದು ಲೈವ್ ಎಕ್ಸಾಂಪಲ್ ಕೊಟ್ಟು ನಾನು ಈ ಕೊಟೇಶನ್ ಎಲ್ಲ ಕನೆಕ್ಷನ್. ಸ್ಟಾರ್ಟಿಂಗ್ ಅಲ್ಲಿ ಅವರು ಕೇಳುವಾಗಲೇ ಸುಮ್ಮನೆ ಕುತ್ಕೊಂಡ್ರೆ ಏನು ಗುಡ್ ಟಾಪ್ ಆಫ್ ದ ವರ್ಲ್ಡ್ ಏನೋ ಒಂದು ಬೇಡ. ಈಗ ಕೇಳ್ತೀನಿ ಇನ್ನೊಂದ್ಸಲ ನಾನು, ಹೌ ಆರ್ ಯು? On top of the Amazing, sir. ಕೇಳುವಾಗಲೇ ಒಂದು ಪಾಸಿಟಿವ್ ಎಂಡೋರ್ಫಿನ್, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ನಮ್ಗೆ. ಹೌ ಆರ್ ಯು ಇವತ್ತು ನಾಳೆ ತರ ಇದ್ರೆ ಅಲ್ವಾ? ಅದಕ್ಕೆ ಅವರು ಕೇಳಿ ಹೇಳ್ಬೇಕು. 10 o'clock ಅಂದ್ರೆ 9:55 ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೋಬೇಕು. ಅದು ನೀವು ಲೈಫಲ್ಲಿ ಈ ಬ್ಯಾಚಲ್ಲಿ ಮಾಡಿಲ್ಲ ಅವರು, ಬಿಡಿ. ಫೈನಲ್ ಅಲ್ಲಿ ಉಲ್ಟಾ, ನಾವು ಬರೋ ಮೊದಲು 15 ನಿಮಿಷ ಮಾತಾಡ್ತೀನಿ. ನಾನು ಕ್ಲಾಸ್ ಮಾಡೋಕ್ಕೂ ಬಿಡಲ್ಲ, ಅಷ್ಟು ಇರ್ತಾರೆ ಅಲ್ವಾ? ಅದಕ್ಕೆ ಅವ್ರು ಫೈನಲ್ ಇದ್ದಾರೆ. ಚಿಕ್ಕ ಮಕ್ಕಳೇ, ನಿಮ್ಗಿಂತ 1 ವರ್ಷ 2 ವರ್ಷ ದೊಡ್ಡ ಅಷ್ಟೇ. ಅದು ನನ್ನ ಮಿಸ್ಟೇಕ್ ಅಲ್ಲ, ನಿಮ್ಮ ಪೇರೆಂಟ್ಸ್ ಕೇಳಿ, ನಾನೇನು ಮಾಡಿ. ಸೊ ಇಡಿದೆ. ಸೊ ಯುವರ್ ಮೈಂಡ್ ಇಸ್ ಲೈಕ್ ವಾಟ್ ಸಾಗರಿ ಭಾವನ ಹತ್ರ ಕೇಳಕ್ ಹೋಗ್ಬೇಡ. ಇಟ್ ಲೈಕ್ ಎ ಮ್ಯಾಗ್ನೆಟ್. ಯು ಅಟ್ರಾಕ್ಟ್ ಅಲ್ಲ. ಏನ್ ಹೇಳಿದೆ ನಾನು ಕೀರ್ತನ? ಯು ಆರ್ ಲೈಕ್ ಎ ಮ್ಯಾಗ್ನೆಟ್ ಅಂತ ಹೇಳಿಲ್ಲ. ಏನ್ ಹೇಳಿದೆ ನೀನು? mind is like a magnet. You attract bhavana. That's not correct. Okay. So if you think of the blessings, yeah. If you think CA is easy. If you think CA is tough. ಅಷ್ಟೇ ಲೈಫಲ್ಲಿ. ಅದಕ್ಕೆ ಪಾಸಿಟಿವಿಟಿ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್. Always cultivate good thoughts and always remain positive and optimistic. ಅಷ್ಟೇ. These exactly. ಅದಕ್ಕೆ ಥ್ಯಾಂಕ್ ಯು. ನೀವು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರಲ್ಲ ಕನೆಕ್ಷನ್ ಲೈವ್ ಕೊಡೋಕೆ. ಅಲ್ಲಿರೋ ಚರಂಡಿ. Yes, sir. Yes, sir. ನೆಕ್ಸ್ಟ್. In order to succeed, we must first believe. Then first believe that we can. That we definitely can. Believe ಮಾಡ್ಬೇಕಷ್ಟೇ. The best way to predict your future is Create it. ಅಷ್ಟೇ. So the beautiful, again we upgraded the revision material also compared to the last batch. ಅಂದ್ರೆ ಪ್ರತಿ ಸತಿ ಅಪ್ಗ್ರೇಡೇಷನ್ ಮಾಡ್ತಾ ಇರ್ತೀವಿ. So this time again. So special thanks to the team, especially led by Subiksha. Yes. So I'll just quickly go through one hour plus around. fully focus ಮಾಡಬೇಕು. ನಿಮ್ಮದು 200 ಪೇಜ್ ಗೊತ್ತಾಗಿ ಬಂದು ಚಪಾಯಿ ಹೊಡಿ. ಸೊ 200 ಪೇಜ್ ಬುಕ್ ಇದೆ, ಅಲ್ಲಿ ಇಟ್ಕೊಂಡು ಜಸ್ಟ್ ನೋಡ್ಕೊಳ್ಳಿ. ನಾನು ನೀವು ಶೇರ್ ಮಾಡ್ತೀನಿ. whoever wants you can take the print out and read. ಬಟ್ ಫುಲ್ ಗೊತ್ತಿರ್ಬೇಕು ಇನ್ ಅಂಡ್ ಔಟ್, ರೀಸನಬಲ್ ಆಗಿ. ರೈಟ್. ಸೊ ಅಕೌಂಟಿಂಗ್ ಡೆಫಿನಿಷನ್, RCSI, everybody should know.
AICPA, American Institute of Certificate Public Accountant. Accounting is an art of recording, classifying, summarizing in a significant manner and in terms of money, transactions and events, which are in part at least of financial in character and interpret the results thereof. So there are two methods of accounting. One is called single entry system. It is also called incomplete, or double entry system, where for every debit there is an equal and corresponding credit. Methods of accounting: when to record, and so this is how to record. This is when to record: cash system and accrual system. Every company must follow double entry system and accrual method of accounting. This is one heavenly balance sheet and P&L. ಇದನ್ನ again and again go through ಮಾಡಬೇಕು. Accounts ಅಲ್ಲಿ personal real nominal ನೋಡ್ಕೊಳ್ಳಿ. But what is more relevant for journal entry, especially foundation level? ಗೊತ್ತಲ್ವಾ? ಮಾಡಿ ಭಾವನಾ. Assets and expenses show which balance? Debit balance. Debit ಮಾಡಿ. Liabilities and income shows which balance? Credit balance. Sir, building revaluation upward, building debit to what? Revaluation reserve. So simple. You don't have to think extra. Very simple. Security premium is a liability. Increase that credit ಮಾಡಿ. ಅದು ರೈಟ್ ಆಫ್ ಮಾಡಬೇಕು, ಡೆಬಿಟ್ ಮಾಡಿ. ಸೋ ಸಿಂಪಲ್. ಹೌ ಕ್ಯಾನ್ ದೇ ಬಿ ವಾಟ್ ಯು ಕಾಲ್ ಈಸಿಯರ್ ಅಕೌಂಟಿಂಗ್ ದನ್ ದಿಸ್? ಸೊ ದಟ್ ದ ಕಾನ್ಸೆಪ್ಟ್. ದೆನ್ ವೆರಿ ಬ್ಯೂಟಿ. ಇಲ್ಲಿ ಇದು ಒಂದು ಚಾರ್ಟ್ ಅಲ್ಲಿ ಒಂದು 5 ಮಾರ್ಕ್ ಥಿಯರಿ ಇನ್ವಾಲ್ವ್ ಆಗುತ್ತೆ. ಸೊ ಫಸ್ಟ್ ಒನ್ ಈಸ್ ಆಲ್ ಪರ್ಸನಲ್ ಅಕೌಂಟ್ಸ್, all nominal accounts will appear in the P&L account, because P&L account itself is a nominal account. All real accounts will appear on the asset side. Then liability side only personal account. That means true or false. General reserve account is a personal account. Answer is true, because it belongs to the shareholders. It comes on the liability side. Anything coming on the liability side, Pranavi, Enada, Tuluda, it is always a liability. It is a personal account. Capital account is the liability, belongs to the proprietor. Whereas some personal account also will appear on the asset side. First principle. Second principle, all assets and expense show debit balance. Most crucial, Ankita Vishwanath. All liabilities and income show which balance? Credit balance. Third principle, all capital transactions intended to be for a long period give what you call capital transaction intended for a long period. Balance sheet barutte. Revenue transaction day to day, it comes on the P&L account. Expense outstanding is a liability. Expense prepaid is an asset. Income outstanding is an asset. Income pre-received is a liability. ಓದಲೆಲ್ಲ ಬರುತ್ತೆ. ರೈಟ್. ಇದರ ಬಗ್ಗೆ ಸ್ಟೋರಿಯಲ್ಲಿ ಹೇಳಿದ್ದೆ. ಸ್ಟೋರಿ ಇದೆ. ಟೈಪ್ಸ್ ಆಫ್ ಬಿಸ್ನೆಸ್: ಪ್ರೊಪ್ರೈಟರ್ಶಿಪ್, HF. ಪಾರ್ಟ್ನರ್ಶಿಪ್ ಅಲ್ಲಿ ಮಿನಿಮಮ್ 2 ಮೇಜರ್ ಪಾರ್ಟ್ನರ್ಸ್, ಮ್ಯಾಕ್ಸಿಮಮ್ ಎಷ್ಟು 50 ಹೇಳ್ತಾರ, 100 ಹೇಳ್ತಾರ? ಮೇಲ್ ಸರ್ 50. ನೀವು 50 ಹಾಕಿ. ಅದು ಕನ್ಫ್ಯೂಷನ್ ಇದೆ. 15 ಹಾಕೊಳ್ಳಿ, ಪರವಾಗಿಲ್ಲ. ಕಂಪನೀಸ್ ಆಕ್ಟ್ ಅಲ್ಲಿ ಇರೋದು. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮಿನಿಮಮ್ 2. ಸೊ ಕಂಪನಿ ಡೆಫಿನಿಷನ್ ಇಸ್ 220. Company means a company which is incorporated under this act or under existing earlier law. Then private limited company minimum 2, section 2 within bracket 68. ಅದಕ್ಕೆ +3 add ಮಾಡಿದ್ರೆ 271 public company. Minimum 2, minimum 7. ಇಲ್ಲಿ maximum 200 excluding employee member. ಇಲ್ಲಿ maximum no limit. LLP minimum 2 ಇರಬೇಕು, ಅಲ್ಲಿ ಒಬ್ರು ರೆಸಿಡೆಂಟ್ ಇರಬೇಕು. ಅಕೌಂಟಿಂಗ್ ಬುಕ್ಸ್, ಜರ್ನಲ್ ಮತ್ತೆ ಲೆಡ್ಜರ್. ಬೇಸಿಕ್ ಅಕೌಂಟಿಂಗ್, is it going fast or going good? Going good, sir. Going good, sir. ಬಾ ನೋಡಿ, ಎಲ್ಲ ಆನ್ಸರ್ ಮಾಡಿ ಶುರು ಮಾಡಿದ್ರಿ ಅಲ್ವಾ? ಆ ರೀತಿ ಆಗಿದೆ ಅಲ್ವೇನೋ? ಸೊ ಅಕೌಂಟಿಂಗ್ ರೆಕಾರ್ಡಿಂಗ್ ಈಸ್ ಇನ್ ಜರ್ನಲ್ ಇನ್ಕ್ಲೂಡಿಂಗ್ ಸಬ್ಸಿಡರಿ ಬುಕ್ಸ್. ಸೊ ಟಕ್ ಅಂತ. ಸೊ ಜರ್ನಲ್ ಇನ್ಕ್ಲೂಡ್ ಸಬ್ಸಿಡರಿ ಬುಕ್ಸ್, ಜರ್ನಲ್ ಇನ್ಕ್ಲೂಡ್ ಸಬ್ಸಿಡರಿ ಬುಕ್. ಕ್ಯಾಶ್ ಬುಕ್ ಇದೆ ಜರ್ನಲ್, ಬಿಕಾಸ್ ಇದು ಸಬ್ಸಿಡಿ ಬುಕ್. ಅಷ್ಟೇ, ಕನ್ಫ್ಯೂಷನ್ ಇಲ್ಲ. ಕ್ಯಾಶ್ ಬುಕ್ ಇದೆ ಜರ್ನಲ್, ಪರ್ಚೇಸ್ ಬುಕ್ ಇದೆ ಜರ್ನಲ್. Purchase book records only credit purchase. Sales book records credit sales. Credit. Anything related to cash comes in what? Vaishali Shetty. Cash book. Classification takes place in ledger. Purchase account is a ledger. Purchase book is a journal. Summarizing means preparing a trial balance, then preparing financial statements, balance sheet and P&L account. Next, golden rules: personal account, real account, nominal account. Debit the receiver, credit the giver of the benefit. Debit what comes in, credit what goes out. Debit all expenses and losses, credit all incomes and gains. Subsidiary books. So purchase books ಎಷ್ಟು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಇಲ್ಲಿ ಸ್ಪೆಷಲ್ ಪಾಯಿಂಟ್ ಬರುತ್ತೆ 2 ಮಾರ್ಕಿಗೆ. ಸೇಲ್ಸ್ ಬುಕ್ ರೆಕಾರ್ಡ್ಸ್ ಕ್ರೆಡಿಟ್ ಸೇಲ್ ಆಫ್ ಫರ್ನಿಚರ್. ಆನ್ಸರ್ ಇಸ್ ನೋ. ಕ್ರೆಡಿಟ್ ಸೇಲ್ ಆಫ್ ಗೂಡ್ಸ್ ಓನ್ಲಿ. ಗೂಡ್ಸ್ ಓನ್ಲಿ. ಪರ್ಚೇಸ್ ಬುಕ್ ರೆಕಾರ್ಡ್ಸ್ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಓನ್ಲಿ. ಅದೇನೇ ಪುಣ್ಯ? ಕ್ಯಾಶ್ ಬುಕ್ ಮಲ್ಟಿಪಲ್. ಸಿಂಗಲ್ ಕಾಲಮ್ ಅಂದ್ರೆ ಕ್ಯಾಶ್ ಮಾತ್ರ. ಡಬಲ್ ಕಾಲಮ್ ಅಂದ್ರೆ ಕ್ಯಾಶ್ ಅಂಡ್ ಡಿಸ್ಕೌಂಟ್. ನಾರ್ಮಲಿ ಡಬಲ್ ಕಾಲಮ್ ಅಂದ್ರೆ ಕ್ಯಾಶ್ ಅಂಡ್ ಬ್ಯಾಂಕ್ ಅಲ್ಲ. ಮೂಡ್ ಬರುತ್ತೆ, ಕಂಟ್ರೋಲ್ ಮಾಡೋದು ಮೂಡನ್ನು ಅಲ್ಲೇ. ಸರ್ ಡಬಲ್ ಕಾಲಮ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಲ್ಲ, ಡಿಸ್ಕೌಂಟ್ ಆನ್ ಕ್ಯಾಶ್. ಡಬಲ್ ಕಾಲಮ್ ವಿತ್ ಬ್ಯಾಂಕ್ ಅಂತ ಕೊಟ್ರೆ ಕೀರ್ತಿ ಅವರೇ, ಆಗ ನಮ್ಮ ಕೀರ್ತಿ ಪತಾಕೆ ಹಾರಿಸ್ಬೇಕು. ಯಾವುದು ಹೇಳೋ?
cash and bank. Otherwise, it is always discount and cash. Triple column is the beauty. Triple column is a special point. You know, it contains all three types of account. Discount is a nominal account, cash is a real account, bank is a personal account. Outstanding salary in account representative personal account. Discount column is normally not balanced, they are totaled. In cash book there are 4 ledger account: cash account, bank account, discount allowed account and discount received account. 4 ಇರುತ್ತೆ. ಪೆಟಿ ಕ್ಯಾಶ್ ಬುಕ್ ಅಂದ್ರೆ ಇನ್ಫೋಸಿಸ್ ಅಲ್ಲಿ ಕ್ಲೋಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ಗೆ ಒಬ್ಬ ಮೇನ್ ಕ್ಯಾಶರ್ ಇರ್ತಾನೆ, ಬ್ಯಾಂಕ್. ಇನ್ನೊಬ್ಬ ಚಿಕ್ಕದು ಕೂಲಿ ಚಾರ್ಜಸ್, ಹಮಾಲಿ ಚಾರ್ಜಸ್, ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಸ್ವಿಗ್ಗಿ ಚಾರ್ಜಸ್, ಬೊಗ್ಗಿ ಚಾರ್ಜಸ್, ಅದಕ್ಕೆಲ್ಲ ವಿಲ್ ಹ್ಯಾವ್ ಪೆಟಿ ಕ್ಯಾಶರ್. ಆ ಪೆಟಿ ಕ್ಯಾಶರ್ ಏನ್ ಹೇಳ್ತೀರಾ ಅನನ್ಯ ಅಲ್ವೇನೆ? ಸೊ ನಾರ್ಮಲ್ ಪೆಟಿ ಕ್ಯಾಶ್ ಇರ್ಬೋದು. ಇಂಪ್ರೆಸ್ಡ್, ಏನ್ ಇಂಪ್ರೆಸ್ಡ್ ಅಂದ್ರೆ ಇಂಪ್ರೆಸ್ ಮಾಡೋದಲ್ಲ. ಏನ್ ಇಂಪ್ರೆಸ್ ಅಂತ? ಸೊ ಇಂಪ್ರೆಸ್ಡ್ ಅಂದ್ರೆ ಸೊ ಪೆಟಿ ಕ್ಯಾಶ್ ವಿಲ್ ಬಿ ಗಿವನ್ ಎಟ್ ದ ಬಿಗಿನಿಂಗ್. ಜೆನ್ನಿವಾಸಲ್ ಏನ್ ಮಾಡ್ತಾ ಇದೆಯೋ ನೀನು ಕೊರಿಯನ್ ಡ್ರಾಮಾ ನೋಡ್ತಾರೆ, 10,000 rupees ಕೊಟ್ಟಿರ್ತಾರೆ. ಈ ಮಂತ್ ಅಲ್ಲಿ ಇಫ್ ಯು ಸ್ಪೆಂಡ್ 7,000 ಅಟ್ ದ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಮಂತ್ ದಿಶಾ 7,000 ಕೊಡೋದು. ಸೊ ದಟ್ ವಿಲ್ ಬಿ ಇಸ್ ಬ್ಯಾಲೆನ್ಸ್ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಪೀರಿಯಡ್ ವಿಲ್ ಬಿ ಎಟ್ 10,000. ಸೊ ದೇ ಫಿಕ್ಸ್ ದಿಸ್ ಇಸ್ ದ ಅಮೌಂಟ್. ಸೊ ಈ ಮಂತ್ ಅಲ್ಲಿ 7,000 ಸ್ಪೆಂಡ್ ಮಾಡಿದ್ರೆ ಎಂಡ್ ಆಫ್ ದ ಮಂತ್ ಹೌ ಮಚ್ ವಿಲ್ ಗಿವ್? ಗಾಯ 1, ಗಾಯ 2, ಗಾಯತ್ರಿ ಎಲ್ಲಿದೆ? ಗಾಯತ್ರಿ ತಲೆ ಕೂದಲು ಚೆನ್ನಾಗಿ ಕಾಣ್ತಾ ಇದೆ. ಗಾಯತ್ರಿ ಅಲ್ಲೋದ್ಲು. ಸೊ ರೈಟ್. ಸೊ ವೇರ್ ನೆಕ್ಸ್ಟ್ ಮಂತ್ ಅಲ್ಲಿ ಇಫ್ ಯು ಸೆಂಡ್ 7,800 ಹೌ ಮಚ್ ಯು ಪೇ? ನಾಗಶ್ರೀ 7,800. ಅರ್ಥ ಆಗ್ತಾ ಇದೆಯಾ? ವಾಟ್ ಎವರ್ ಅಮೌಂಟ್ ಸ್ಪೆಂಡ್ ಅದನ್ನು ರಿಇಂಬರ್ಸ್ ಮಾಡೋದು. ಥಿಯರಿಟಿಕಲ್ ಕ್ಯಾಶ್ ಪೆಟಿ ಕ್ಯಾಶ್ ಬುಕ್ ಅಂದ್ರೆ ಅಲ್ಲಿ ಫಸ್ಟ್ ಕ್ಯಾಶ್ ಕಾಲಮ್ ಹಾಕೋದು, ಅಮೌಂಟ್ ಪೇಡ್, ಮತ್ತೆ ಅದನ್ನ ಕಾಲಮ್ ಅಲ್ಲಿ ಬರೆಯೋದು. ಪೋಸ್ಟೇಜ್ ಎಷ್ಟು, ಟೆಲಿಗ್ರಾಮ್ ಎಷ್ಟು, ಪ್ರಿಂಟಿಂಗ್ ಎಷ್ಟು, ಕೊರಿಯರ್ ಎಷ್ಟು, ಸ್ಟಾಫ್ ವೆಲ್ಫೇರ್ ಎಷ್ಟು, ಪೂಜಾ ಎಕ್ಸ್ಪೆನ್ಸ್ ಎಷ್ಟು, ಪೂಜಾಸ್ ಎಕ್ಸ್ಪೆನ್ಸ್ ಎಷ್ಟು. ಓಕೆ, ನೆಕ್ಸ್ಟ್ ಪರ್ಚೇಸ್ ಬುಕ್ ಎಲ್ಲ ನೋಡ್ಕೊಳ್ಳಿ. ಫಾರ್ಮ್ಯಾಟ್ ಪರ್ಚೇಸ್ ಬುಕ್, ಡೇಟ್, ನೇಮ್ ಆಫ್ ದ ಸಪ್ಲೈಯರ್, ಪರ್ಚೇಸ್ ಕಾಮನ್ ಸೆನ್ಸ್, ಬಯಾಟ್ ಮಾಡಬೇಡಿ. ಸಪ್ಲೈಯರ್, ದೆನ್ ಇನ್ವಾಯ್ಸ್ ನಂಬರ್, ಬಿಲ್ ನಂಬರ್, ದೆನ್ ಅಮೌಂಟ್ ಹಾಕೋದು. ಟೋಟಲ್ XYZ ಟೋಟಲ್ ವಿಲ್ ಗೋ ಟು ಪರ್ಚೇಸ್ ಅಕೌಂಟ್ ಲೆಜರ್ಲಿ ಟು ಸುಂದ್ರಿ ಸಪ್ಲೈಯರ್ಸ್ ಅಥವಾ ಟ್ರೇಡರ್. ಅದೇ ಸೇಲ್ಸ್ ಬುಕ್ ಅಲ್ಲಿ ನೇಮ್ ಆಫ್ ದ ಕಸ್ಟಮರ್ ಅಥವಾ ಡೆಟರ್, ಇನ್ವಾಯ್ಸ್ ನಂಬರ್, ಬಿಲ್ ನಂಬರ್. ಡೆಬಿಟ್ ನೋಟ್ ಮತ್ತೆ ಕ್ರೆಡಿಟ್ ನೋಟ್, ಪರ್ಚೇಸ್ ರಿಟರ್ನ್ ಬುಕ್ ಮತ್ತೆ ಸೇಲ್ಸ್. ಕಾಮನ್ ಸೆನ್ಸ್, ವೆನ್ ಐ ಸೆಲ್ ದ ಗೂಡ್ಸ್ ಮೈ ಕಸ್ಟಮರ್ ಇಸ್ ಡೆಬಿಟೆಡ್, ಡೆಟರ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಕಾಮನ್ ಸೆನ್ಸ್, ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದನ್ನು ಇನ್ನೊಂದ್ಸಲ ಬೇಕಾದ್ರೆ ಕೇಳ್ಕೊಳ್ಳಿ. ಮತ್ತೆ ಸೇಲ್ಸ್ ಆಗೋ ಡೆಬಿಟ್ ಆಗುತ್ತೆ. ಸೊ ವೆನ್ ಯು ರಿಟರ್ನ್ ದ ಗೂಡ್ಸ್, ಐ ಹ್ಯಾವ್ ಟು ಕ್ರೆಡಿಟ್ ಹಿಮ್. That's why, so whenever there is a sales return, I have to give him a credit note. I have to give him a credit note. He will give me debit note. Ulta, whenever there is a purchases, I have created his account. When he purchase and return ಮಾಡಿದ್ರೆ I have to debit him. That means I issue debit note. ಇನ್ನೊಂದ್ಸಲ ಹೇಳ್ತೀನಿ. When I sold the goods, cash account ಅಥವಾ debtors account debit. So when he returns the goods, I have to credit him. That's why credit note ಕೊಡ್ಬೇಕು ಅವನಿಗೆ. ಅರ್ಥ ಆಗ್ತಾ ಇದೆಯಾ ಮಗ? ಸೊ ಸೇಲ್ಸ್ ರಿಟರ್ನ್ ಗೆ ಐ ಹ್ಯಾವ್ ಟು ಗಿವ್ ವಾಟ್? ಆದಿತ್ಯ ಹೆಜ್ಡೆ, ನಿಮ್ದೇನೊಂದು ಶಿರ್ಸಿ ಅವರೊಂದು ಹೊಸ ಇಂಗ್ಲಿಷ್ ಮೂವಿ ಬಂದಿದಂತೆ, ಸೋನಿಕ್ ಹೆಗ್ಡೆ ಹೋಗುವಂತ, ಹೌದೇನೋ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಯಾರೋ ಚಂದನ್ ಹೆಗ್ಡೆ ಹೇಳ್ತಾ ಇದ್ದೆ, ಸೋನಿಯಾ ಜೊತೆಗೆ ಹೆಗ್ಡೆ, ಚಂದನ್ ಹೆಗ್ಡೆ ಓಡೋದು ಅಂತ. ಏನೋ ಹೊಸ ಮೂವಿ. ನೀವು ನೋಡಕ್ ಹೋಗ್ಬೇಡಿ, ಏನಿಲ್ಲ, ಸುಮ್ಮನೆ ಹೆಗ್ಡೆ ಹೋಗಲ್ಲ, ಅದೇ ಹ್ಯಾಜ್ ಹೋಗಂತ ಏನೋ ಒಂದಿದೆ, ಅದು ಹೆಗ್ಡೆ ಹೋಗ್ತಾರನೇ ಏನೋ ಕಾಣಿಸ್ತಾ ಇದೆ ನೋಡಿದ್ರೆ, ಅದಕ್ಕೆ ಇಲ್ಲಿ ಹಾಳಾಗ್ಬೇಕು. ಸೊ ಅವನಿಲ್ಲದ ಪನ್ನಾಗೆ ಇದಾನ ಇರ್ತಾನೆ. ನಮಸ್ಕಾರ, ಹೆಂಗಿದ್ದಾರೆ ಶಿರ್ಸಿಯಲ್ಲಿ ಎಲ್ಲ? ಡೇಟ್ ಪರ್ಟಿಕ್ಯುಲರ್ಸ್ ಅದೇ. ಸೊ ಬೇಕಾದ್ರೆ ಅಲ್ಲಿ ಬರ್ಕೊಳ್ಳೋದು, ಟಕ್ಕ ಬರ್ಕೋಬಹುದು. ಸೇಲ್ಸ್ಗೆ ಡೆಬಿಟ್ ಆಗತ್ತೆ ಪಾರ್ಟಿ, ಸೇಲ್ಸ್ ರಿಟರ್ನ್ ಅಂದ್ರೆ ಕ್ರೆಡಿಟ್ ನೋಟ್. ಪರ್ಚೇಸ್ ಆಗೋಗ ಪಾರ್ಟಿ ಕ್ರೆಡಿಟ್ ಆಗಿರುತ್ತೆ, ಅವ್ರು ಪರ್ಚೇಸ್ ರಿಟರ್ನ್ ಮಾಡಿದ್ರೆ ಅವರಿಗೆ ಡೆಬಿಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವಿ ಆರ್ ಇಶ್ಯೂಯಿಂಗ್. ಅವರು ಉಲ್ಟಾ, ನಾನು ಡೆಬಿಟ್ ನೋಟ್ ಕೊಟ್ರೆ ಅವರು ಕ್ರೆಡಿಟ್ ನೋಟ್ ಕೊಡ್ತಾರೆ. ಸೆಲ್ಲರ್ ಅವರಿಗೆ ಸೇಲ್ಸ್ ರಿಟರ್ನ್ ಆದ್ರೆ ವಾಟ್ ಯು ಶುಡ್ ಗಿವ್? ಒಂದು ಬರ್ಕೊಳ್ಳಿ, ಉಳಿದ ನೆನಪಾಗತ್ತೆ. ಪುಣ್ಯಶ್ರೀ ಇರ್ತಾಳೆ, ರೈಟ್? ಸೊ ನಮಸ್ಕಾರ. ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ ಬೇಸಿಕ್ ಪ್ರಿನ್ಸಿಪಲ್ ಬೇಸ್ ಆನ್ ಅಕೌಂಟಿಂಗ್ ಇಸ್ ಕನ್ಸ್ಟ್ರಕ್ಟೆಡ್. Conventions, they are the practices arising out of the common usage. Accounting policies, principles and rules to be followed. Accounting standards are 5 P's: principles, policies, practices, while preparing and presenting financial statement. Accounting standard deal with the RMPD. In RMPD, the recognition, measurement, presentation, disclosure. They deal with the RMPD ne ಬರಬೇಕು. So objectives were UCC,
ಯೂನಿಫಾರ್ಮಿಟಿ, ಕನ್ಸಿಸ್ಟೆನ್ಸಿ, ದೆನ್ ಕಂಪ್ಯಾರಬಿಲಿಟಿ, ತಿಗಲ್ದ ಅಂಡರ್ಸ್ಟ್ಯಾಂಡಬಿಲಿಟಿ, ರೆಲೆವೆಂಟ್ ಏನು ಬೇಕಾದ್ರೂ ಬರೀ UCCR ಮಾಡೋ. ಸೊ RMPD, recognition, measurement, presentation, and disclosure. Next, so we have 27 standard effectively, 6 and 8 are no more. Next, so while selecting an accounting policy, AS1 prakara, you have to kitana pedushika madi nin gandar hesaru bareli. Prudence, substance over form and materiality. Illa okay, nin gandalva bhavana gandana yaar gandana? ಅಲ್ಲ ಸರ್ ಅವಳದೇ ಗಂಡ, BK ಅವಳದೇ sir, ಗಂಡ, ನನ್ನಿಗ್ ಬೇಡ. Kirtan ಹೇಳೋ. BK ಗೆ sir. BK, okay. So fundamental accounting assumptions important again. GAC, going concern, accrual, and consistency. So if it is followed, you do not have to disclose it. If it is not followed, you disclose. Today class is at 10 o'clock and announce ಮಾಡ್ತೀನಿ. So if I'm keeping at 10 o'clock, I don't have to. I have come 9:50 ಗೆ ಬಂದು ಕೂತ್ಕೊಂಡಿದ್ದೀನಿ. ನೀವು ಬಂದಿಲ್ಲ ಮತ್ತೆ ಪ್ರಾಣಾಯಾಮ ಶುರು ಮಾಡಿದ್ರೆ ನಾನು ಇನ್ನೇನು ಮಾಡೋದು ಅದಕ್ಕೆ. Whereas if I shift it to 1 o'clock, then I have to disclose. If it's followed, you don't have to disclose it, Sneha. If you're not followed, you have to disclose it. Fundamental accounting assumptions, followed, no disclosure. Not followed, disclosure. Easy? Yes. So import account start, AS1, disclosure of accounting policies, inventory valuation, cost or NRV, whichever is less. AS3, PUC, cash flow statement under operating, investing and financing activities. Revenue recognition, AS9, 9 revenue varudhu anta. So, Pavitra C, alvene, revenue recognition, how much is the sales or income to be taken? Property, plant and equipment, AS10, important with depreciation. Okay, it is normally cost model. Sometimes it can be evaluation. Depreciation is a compulsory permanent expenses. Investments, current investments less than 12 months. Nagasri, long-term investments more than 12 months. Borrowing cost till it is ready to use, it has to be capitalized. Intangible assets, they are identifiable without physical substance. Focus made, Pavitra, focus made. Division class alva. Then intangible asset examples are Niteshri, goodwill, KPTCL, FO. KPTCL, know-how, patent, trademark, copyright, license, franchise. Next, years 29, provisions will come inside the financial. Contingent liability now disclose ಮಾಡಬೇಕು notes ಅಲ್ಲಿ, contingent asset ಮಾಡೋದಿಲ್ಲ because of Prudence. Prudence. So various concepts. Realization means recorded sale value. Business owner is separate from the business is entity concept. Business entity concept. Separate entity ಅಲ್ಲ. Sorry, separate legal entity ಅಲ್ಲ. Separate legal entity ಅಂದ್ರೆ ಕಂಪನಿಯಲ್ಲಿ shareholders ಮತ್ತೆ ಕಂಪನಿ. Separate entity ಅಥವಾ business entity ಅಂದ್ರೆ owner is separate. Shetty sir and Parmida business both are not same. ಗೊತ್ತಾಗ್ತಾ ಇದೆಯಾ ಮಗ? Yes, sir. Matching ಯಾವುದು? Sari and blouse are revenues are matched with the cost. Can you imagine sales without having purchases? No, Can you no sir. passing CA exam without preparing? Not possible. You have to prepare, then you can pass. Matching concept. Inge, touching exam. I love myself. That's why. Alane Vaishali Shettikar. Oh, Shettikar. Yes, sir. Periodicity. Very good. Periodicity means financials are prepared once in a year. Then money measurement means whatever can be expressed in terms of money can be recorded. Vaishali is beautiful. So Punyasri is smart. Record ಮಾಡಕ್ಕಾಗಲ್ಲ. ಇರ್ಬೋದು ಅವರು, ನನ್ಗೆ ಗೊತ್ತಿಲ್ಲ. ಹೇಳಿದ್ರೇನೆ ಯಜಮಾನ್ರು? ಕನ್ಫರ್ಮ್ ಆಯ್ತು. ಏನು ಯಶಸ್ವಿ ಗೊತ್ತಿಲ್ಲ. ರೈಟ್. Only money or money's worth can be recorded. Accounting equation, assets is equal to capital plus liability ಅಥವಾ equity. Capital equity ಅಂತಾರೆ. Qualitative features ಅದೇ UCR, understandability, comparability, ತಿಗಲ್ಲ ಕಟ್ಟ ಎಲ್ಲ ಬರೀ. Qualitative. ಬಟ್ ನೀವೇನ್ ಮಾಡ್ತೀರಿ ಗೊತ್ತಾ, ಎಲ್ಲದಕ್ಕೂ ಒಂದೇ ಬರೆಯಕ್ಕಾಗಲ್ಲ. ಸೊ ವೆನ್ ಯು ಟಾಕ್ ಅಬೌಟ್ ದಿ ಕ್ವಾಲಿಟೇಟಿವ್ ಫೀಚರ್ಸ್ ಇದು ಬರೀಬೇಕು. ಅಕೌಂಟ್ ಸ್ಟಾರ್ಟ್ ಡೀಲ್ಸ್ ವಿತ್ RMPD. ಆಬ್ಜೆಕ್ಟಿವ್ಸ್ ಅಂದ್ರೆ UCR, ಅಂಡರ್ಸ್ಟ್ಯಾಂಡಬಿಲಿಟಿ, ಕಂಪ್ಯಾರಬಿಲಿಟಿ, ರೆಲೆವೆನ್ಸ್, ರಿಲಯಬಿಲಿಟಿ, ತಿಗಲ್ಲ ಕಟ್ಟ ವಾಟ್ ಎವರ್. Rectification of errors, a compulsory question. Errors are unintentional mistakes which are crept in the financials, books of account. Fraud is what you people do. Intentionally you do, no? Intentionally 10 ಗಂಟೆ ಕ್ಲಾಸ್ 10 ಬರೋದು, ವಿಡಿಯೋ ಬೇಗನ 10 ಗಂಟೆ ಕ್ಲಾಸ್ 10 ಆನ್ ಮಾಡೋದು, ಆ ಥರ ಅಲ್ಲ. ಅವನೆಲ್ಲೋದ ಜೋಶ್ವಾ? ಇಲ್ವೇ ಇಲ್ವಾ? ಜೋಶಲ್ಲಿ ಇರ್ತಾನೆ, ಇರ್ಲಿ. ಓಕೆ, ಅವನ ಪಾರ್ಟ್ನರ್ ಶ್ರೀನಿಕೇತನ್ ಆಚಾರ್ಯ, ಅವನು ಇಲ್ಲ, ಇಬ್ರು ಎಬ್ಸ್ಕಾಂಡಿಂಗ್. ಸೊ ಇರ್ಲಿ. ಸೊ ಪೂರ್ವಿಕೇಶವ್ ಮತ್ತೆ ಅವನಿದಾರ ಯಾರು? ಅವನು ಇಲ್ಲ ಅಲ್ಲಿ. ಇರ್ಲಿ, ಪಾಪ ಏನಕ್ಕೆ ಬೇಕಾಗಲ್ಲ ಹಾಗೆ, ಇರ್ಲಿ. ಮತ್ತೆ CA ಟಫ್ ಅಂತ CA ಟಫ್ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಕ್ಲಾಸಿಗೆ ರೆಗ್ಯುಲರ್ ಬಂದಿಲ್ಲ ಅದು ಪರವಾಗಿಲ್ಲ. CA ಟಫ್ ಅಂತ ಮಿಹಿರ್ ಇರ್ಲಿ. ಸೊ
ಏನಪ್ಪ ಅದು ಏನೋ ಒಂದು ಬರ್ಕೊಂಡೆ ನಾನು. ಟೈಪ್ಸ್ ಆಫ್ ಎರರ್ಸ್. ಸೊ ಎರರ್ಸ್ ಆಫ್ ಒಮಿಷನ್, omitting to record, partial ಅಥವಾ complete. Next, errors of principle, accounting principles of capital and revenue not followed. Compensating error. So one error is offset by another error. Any other error is error of commission. This is how you have to identify. Error of commission, adhika prasanga errors it is called. Bhavana, correct? Adhika prasanga. Yes, sir. ಎಲ್ಲ ಏನು 2496 ಅನ್ನು 2469 ಅಂತ ಓದೋದು, ರಾಂಗ್ ಕ್ಯಾರಿ ಫಾರ್ವರ್ಡ್. ನಾರ್ಮಲಿ ಕಮಿಷನ್ ಎರರ್ಸ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಬಂದ್ಬಿಡುತ್ತೆ. ಫಸ್ಟ್ ಪಾಯಿಂಟ್ ಅದು ಟೈಪ್ಸ್ ಆಫ್ ಎರರ್. ಚರಂಡಿ ಓದೇನೋ, ಚರಂಡಿ ಮೇಲೆ ಬಾಯಿಲಿ. ಸೊ ನೆಕ್ಸ್ಟ್, ಸೊ ಸ್ಟೇಜಸ್ ಆಫ್ ರೆಕ್ಟಿಫಿಕೇಶನ್. ಏನು ರಿವಿಷನ್ ಕ್ಲಾಸಲ್ಲಿ ಯಾರಾದ್ರು ಬಂದವಳಲ್ಲಿ ಮತ್ತೆ ಮುಚ್ಕೊಂಡು ಕೇಳ್ಕೊಳ್ಳಿ. ಸೊ ಸ್ಟೇಜಸ್ ಆಫ್ ರೆಕ್ಟಿಫಿಕೇಶನ್: ಬಿಫೋರ್ ಟ್ರಯಲ್ ಬ್ಯಾಲೆನ್ಸ್, ಆಫ್ಟರ್ ಟ್ರಯಲ್ ಬ್ಯಾಲೆನ್ಸ್ ಬಟ್ ಬಿಫೋರ್ ಫೈನಲ್ ಅಕೌಂಟ್ಸ್, ಅಥವಾ ಆಫ್ಟರ್ ಫೈನಲ್ ಅಕೌಂಟ್ ಗೌತಮಿ ಇನ್ ದ ನೆಕ್ಸ್ಟ್ ಇಯರ್. So all the three cases ಅಲ್ಲಿ accounting steps, rectification steps, 3 steps. Step 1. So normally before trial balance sometimes you can also do the inking ಮಾಡ್ಬೋದು, correction. Otherwise normally by rectification entries ಯಾವುದು? Step 1 green ink imagine ಮಾಡ್ಕೊಳ್ಳಿ. Imagine ಬರೆಯಂಗಿಲ್ಲ because you cannot write all the colors in the exam. Pass the correct entry to be passed. ಏನ್ ಮಾಡ್ಬೇಕಾಗಿತ್ತು? 2. I know. So then step 2, pass the wrong entry already passed by ಭಾವನಾ ಕೀರ್ತನ. ಯಾರೋ ಹೇಳಿ ಬೇಗ. ಕೀರ್ತನ. ಗೂಬೆ ಕೀರ್ತನ ಭಾವನಾ ಅಕೌಂಟೆಂಟ್. ಓಕೆ. ಸ್ಟೆಪ್ 3 rectification entry. Do the do. don't do. Everybody can do. We can do, sir. ನೋಡಿ, ಸಿ ದಿಸ್ ಇಸ್ ವೇರ್ ನಿಮ್ ಸ್ಟಾರ್ಟಿಂಗ್ ಹೆಂಗಿತ್ತು ನಿಮ್ದು ಮೈಂಡ್, ಈಗ ಹೆಂಗಾಯ್ತು? ಉಗಿದ್ಮೇಲೂ ಖುಷಿಯಲ್ಲೇ ಇದ್ದೀರಾ. ಯಾಕಂದ್ರೆ ಇಟ್ ಯು ಕ್ರಿಯೇಟೆಡ್. ಇಲ್ಲಾಂದ್ರೆ ಹಿಂಗೆ ನಾನು ಬಂದ್ಬಿಟ್ಟು ಲೆಟ್ ಸ್ಟಾರ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಶುರು ಮಾಡಿದ್ರೆ ಹಿಂಗೇ ಇರ್ತಾ ಇದ್ರಿ. ನೀವು ಹುಟ್ಟಿದ್ದು ಗೊತ್ತಾಗಿಲ್ಲ, ಬೆಳೆದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗ್ತಾ ಇರಲ್ಲ. ನಮ್ಗೆ ಗೊತ್ತಾಗ್ಬೇಕು ಏನಕ್ಕೆ ಇದ್ರಿ, ಏನಕ್ಕೆ ಓದ್ರಿ ಅಂತ. ಓಕೆನಾ? ಅದಕ್ಕೋಸ್ಕರ ಸೊ ಯು ಟು ಮೇಕ್ ಯುವರ್ ನಾಯ್ಸ್. ಮೇಕ್ ಯುವರ್ ನಾಯ್ಸ್ ಮತ್ತೆ ವಾಯ್ಸ್. ಓಕೆ ಭಾವನಾ, ಏನ್ ಹೇಳ್ತೀಯಾ? ಎಸ್ ಸರ್. ರೈಟ್. ಸೊ ಟೇಕ್ ಅನ್ ಎಕ್ಸಾಂಪಲ್. Wages paid for installation of machinery is wrongly debited to wages account. First, wages paid for installation of machinery, it is a capital error of principle. Machinery account debit to cash account. Wrongly debited the second part of the question alli irutte, hudukbekalli. Okay, so ill debit agide wages account to what they are not given copy from the first, to cash. Rectification entry, do the do. Machinery account debit to wages. If the rectification is in the next year, be careful. ಅಲ್ಲಿ ನಾಮಿನಲ್ ಅಕೌಂಟ್ ಅಂದ್ರೆ ವಾಟ್ ಎವರ್ ಕಮ್ಸ್ ಇನ್ ದ ಟ್ರೇಡಿಂಗ್ ಪೀರಿಯಡ್ ಅಕೌಂಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಅಷ್ಟೇ ಇರೋದು, ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇಲ್ಲಿ ಕಾಸ್ಟಿಂಗ್ ಎರರ್, ರಾಂಗ್ ಅಮೌಂಟ್, ರಾಂಗ್ ಕ್ಯಾರಿ ಫಾರ್ವರ್ಡ್, ಸೊ ರಾಂಗ್ ಸೈಡ್ ಎಲ್ಲ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ಸಸ್ಪೆನ್ಸ್ ವೇರ್ ಎವರ್ ಯು ಡೋಂಟ್ ನೋ, ದಟ್ಸ್ ಕಾಲ್ಡ್ ಸಸ್ಪೆನ್ಸ್ ಅಕೌಂಟ್. ಅರ್ಥ ಆಯ್ತಾ? ಇಂಪಾರ್ಟೆಂಟ್. ಅದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ಸಮ್ಟೈಮ್ಸ್ ದೇ ಮೈಟ್ ಆಸ್ಕ್ ಎಕ್ಸ್ಪೆಕ್ಟ್ ದಿಶಾ ಅಟ್ ದ ಎಂಡ್. So whatever the balance, ಅದನ್ನ you have to transfer it to the capital account. Suspense account ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡಿ. ಅಂಬಿಕಾ ಪೇಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಓಪನ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಬೇಕು. ಯಾರು ಮಾಡಬೇಕು? ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಶಸ್ವಿನಿ ಏನಂದ್ರೆ, ಪೇಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮಾಡಿದಾಗ ಸುಪ್ರಜ್ಞಾ ಫೋಕಸ್ ಮಾಡಿ. ಸೊ ಪೇಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮಾಡುವಾಗ ಲೆಟ್ಸ್ ಅಸ್ಯೂಮ್ ಯು ಗಾಟ್ 30 lakh rupees ಎಕ್ಸ್ಟ್ರಾ ಪ್ರಾಫಿಟ್. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಅನ್ನ ಕರೆಕ್ಷನ್ ಮಾಡಬೇಕು. ಅಂಕಿತಾ, ಲಾಸ್ಟ್ ಇಯರ್ ಇಫ್ ಯು ಆರ್ ರಿಪೋರ್ಟೆಡ್ 70 lakh and last year rectification 30 lakh extra bandre, your actual profit of the last year, Aditya, should be 100 lakh. That figure should be taken for goodwill valuation if they are asking you to do the goodwill valuation. Okay, bro? Yes, sir. English itself population hange ide ಜಾಸ್ತಿ ಆಗಿದೆ ಈ ನಡುವೆ. ಇರ್ಲಿ ಬಿಡು. ರೈಟ್. ಸೊ ರೈಟ್. ಮತ್ತೆ ಇನ್ನೊಂದು ಟೈಪ್ ಆಫ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಐಡೆಂಟಿಫೈ ವೆದರ್ ದ ಎರರ್ ಆಫ್ ಒಮಿಷನ್, ಕಮಿಷನ್ ಎಟ್ಸೆಟ್ರಾ. ಐ ಟೋಲ್ಡ್ ಯು principle should be the last error. Okay, rectification. Next, BRS. Okay, bank reconciliation statement. I have my cash book. Banker will maintain the duplicate of the same. Other copy nana kodtare. That is called passbook or bank statement. Illi debit andre illi credit. At the end, ee balances illi debit balance andre illi credit balance should match. If it matches, Amico Enterprise. If it doesn't match, then you have to prepare a reason for the same. That is called BRS. BRS is not a rectification statement. It is a statement explaining, Jenny,
ವೈ ಈಸ್ ಅಲ್ಲಾಡ್ಸಿಂಗ್ ಅಂತ. ಸೊ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನಿಂಗ್ ದ ರೀಸನ್ಸ್ ಫಾರ್ ವಾಟ್ ಯು ಕಾಲ್ ದ ಡಿಫರೆನ್ಸ್. ಸೊ ಏನೇ ಕೊಟ್ಟರು ಏನೋ ನಮ್ಮನೇಲಿ ಒಂದು ದನ ಇದೆ, ಅದಕ್ಕೆ 4 ಕಾಲು ಇದೆ, ಅದು ಹಾಲು ಕೊಡುತ್ತೆ. ಏನು ಕೊಚ್ಚಿದೆ ಅದನ್ನೇ ಬರೆಯೋದು ನಾವು. ಓಕೆ, ಸೊ ಏನು ಸ್ನೇಹ ಹೌದಲ್ಲೇ? ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್. ಕೊಡ್ಲಿ ಕೊಡದಿರ್ಲಿ, ಕೊಡ್ಲಿಯಲ್ಲಿ ಹೊಡಿಲಿ, ಪರಶುರಾಮನೇ ಬರಲಿ, ಹಂಗೇ ಬರಬೇಕು. ಏನು ಬರಬೇಕು? ಬ್ಯಾಂಕ್ ಮತ್ತೆ ಎಂಡಲ್ಲಿ Balance as per cash book. ಎಂಡಲ್ಲಿ 3 ಪಾಯಿಂಟ್ಸ್ ನೆನಪಡಬೇಕು. ಆಕ್ಟಿವಿಟೀಸ್, ಫುಲ್ ಓವರ್ ಮತ್ತೆ ದುಂಡಿ ರಾಜ ಅಂತ. ಓಕೆ, ನೆನಪಾಡು ನನಗೆ ಆಯ್ತಾ? 3 ವಿಷಯ. ಓಕೆ, ದುಂಡಿ ರಾಜ್. ಓಕೆನಾ? ರೈಟ್. ಸೊ ಕೊಡ್ಲಿ ಕೊಡದಿರ್ಲಿ, ನಾವು ಮಾಡೋದು, ನಾವು ಅವ್ರು ಏನೇ ಕೊಡ್ಲಿ ನಾವು ಏನ್ ಮಾಡೋದು ಆದಿತ್ಯ? ನಾವು ನಮ್ದೇ ಮಾಡೋದು. ನಾವು ಏನ್ ಮಾಡೋದು ಕೇಳೋದು ಶೆಟ್ಟಿ ಸರ್ ಅಷ್ಟೇ. ಶೆಟ್ಟಿ ಸರ್ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಇಲ್ಲಿ ಕೊಟ್ಟಿದ್ರೆ ಸ್ಟಾರ್ಟ್, ಅಲ್ಲಿ ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಬರೀ, ಓವರ್ ಡ್ರಾಫ್ಟ್ ಅಂದ್ರೆ ವಿದಿನ್ ದ ಬ್ರಾಕೆಟ್. ಆಡ್ ಏನ್ ಕೊಟ್ಟರು, ಆಡ್ ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್, ದಟ್ ದ ಫಾರ್ಮ್ಯಾಟ್. ಕರೆಕ್ಟಾ? ಲೆಸ್ ಚೆಕ್ಸ್ ಡೆಪಾಸಿಟೆಡ್. ಎಂಡಲ್ಲಿ ಇಫ್ ದೇ ಗಿವನ್ ದಿಸ್ ಫಿಗರ್ ಯು ಆಡ್. ಇಫ್ ದೇ ನಾಟ್ ಗಿವನ್ ದಿಸ್ ಫಿಗರ್ ಯು ರೈಟ್ ದಿಸ್ ಫಿಗರ್, ಪ್ಲಸ್ ಅನ್ನ ಮೈನಸ್ ಮಾಡಿ, ಮೈನಸ್ ಅನ್ನು ಪ್ಲಸ್ ಮಾಡಿ, ಎರಬೇಡಿ. ಬಟ್ ಈ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಎಗೇನ್ ಬರೀಬೇಕು ಕೆಳಗೆ. ದೇರ್ಫೋರ್ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಕಂಪ್ಯೂಟರ್ ದ ಬಿಗಿನಿಂಗ್ ಅಂತ ಇಲ್ಲೇ ಬರೀಬೇಕಿದಲ್ಲ. ಇದು ಮಿಸ್ ಮಾಡಬಾರ್ದು. ಇದನ್ನ ಎಕ್ರೋಲಲ್ಲೂ ಹೇಳಿದೀನಿ, ಬೇರೆ ಕಡೆನೂ ಹೇಳಿದೀನಿ. ನೆನಪಿದೆಯಾ ದೇವರು? Yes, sir. Yes, sir. Yes, sir. ಇಫ್ ದೇ ಗಿವನ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಇಲ್ಲಿ ಬರಬೇಕು. ಸೊ ನಮ್ಮಲ್ಲಿ ಕ್ಯಾಶ್ ಬುಕ್ ಡೆಬಿಟ್ ಅಂದ್ರೆ ಪಾಸಿಟಿವ್, ಅವರಲ್ಲಿ ಪಾಸ್ಬುಕ್ ಅಲ್ಲಿ ಕ್ರೆಡಿಟ್ ಅಂದ್ರೆ ಪಾಸಿಟಿವ್. ಸೊ ಅದನ್ನ ಒಂದು ನೆನಪಿಟ್ಕೊಳ್ಳಿ. ಮತ್ತೆಲ್ಲ ಉಲ್ಟಾ, ನಮ್ಮಲ್ಲಿ ಡೆಬಿಟ್ ಈಸ್ ಪಾಸಿಟಿವ್, ನಮ್ಮಲ್ಲಿ ಕ್ರೆಡಿಟ್ ಅಂದ್ರೆ ನೆಗೆಟಿವ್, ಓವರ್ ಡ್ರಾಫ್ಟ್ ಎಕ್ಸಾಕ್ಟ್ ಉಲ್ಟಾ. ಅದನ್ನ ಬರೆದ್ರೆ ಆಗುತ್ತೆ. ಯಾರು ಮಾಡಬೇಕು? ನಾನು. ದೇರ್ ಆರ್ 2 approaches for BRS. ನಾರ್ಮಲ್ BRS ವಾಟ್ ಐ ಸೆಡ್, ಅಥವಾ ಅಮೆಂಡೆಡ್ ಕ್ಯಾಶ್ ಬುಕ್ ಅಂಡ್ ದೆನ್ BRS. ಇದು ಬ್ಯೂಟಿ, ಸಿಂಪಲ್. ತುಂಬಾ ಸಲ ಕೇಳವ್ರೆ ನಿಮ್ಗೆ ಸರ್ ಅದು ಹೆಂಗೆ ಏನನ್ನ ಇಲ್ಲಿ ಬರ್ತಾ ಇರ್ಬೇಕು. ಸಿಂಪಲ್ ಆಗಿ ನೆನ್ಕೊಳ್ಕೊಳ್ಳಿ. BRS ಅಲ್ಲಿ ನಾರ್ಮಲ್ ಎರಡೇ ಬರೋದು, ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್, ಆಡ್ ಚೆಕ್ಸ್ ಡೆಪಾಸಿಟ್ ಬಟ್ ನಾಟ್, ಬಿಕಾಸ್ ಇಟ್ ನಾಟ್ ಎ ಮಿಸ್ಟೇಕ್ ಬೈ ಎನಿ ಒನ್. ಇನ್ ಎಡಿಷನ್ ಟು ದ್ಯಾಟ್, ಬ್ಯಾಂಕರ್ ಏನಾದ್ರು ರಾಂಗ್ ಆಗಿ ಮಾಡಿ, ಅವನೇ ಮಿಸ್ಟೇಕ್ ಮಾಡೋದು, ರಾಂಗ್ ಆಗಿ ಡೆಬಿಟ್, ರಾಂಗ್ ಆಗಿ ಅದನ್ನು ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಅಮೆಂಡೆಡ್ ಕ್ಯಾಶ್ ಬುಕ್ ಅಲ್ಲಿ ಮತ್ತೆ BRS ಅಲ್ಲಿ. ಫಸ್ಟ್ BRS ಅಲ್ಲಿ ಏನು ಬರುತ್ತೆ ವಿಜುವಲೈಸ್ ಮಾಡಿ. ಏನು, ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್, ಚೆಕ್ಸ್ ಡೆಪಾಸಿಟೆಡ್, ಇದೆರಡು ಬರಲೇಬೇಕು. ಎಡಿಷನ್ ಇನ್ನೊಂದು ಬರ್ಬೋದು, ಬ್ಯಾಂಕರ್ ಹಸ್ ಡನ್ ಎ ಮಿಸ್ಟೇಕ್, ಇಫ್ ಹಿ ಹಸ್ ರಾಂಗ್ಲಿ ಆಡೆಡ್ ಸಮಥಿಂಗ್, ನೀವು ಆಡ್ ಮಾಡಿ. ಬ್ಯಾಂಕರ್ ಹಸ್ ರಾಂಗ್ಲಿ ಡಿಡಕ್ಟ್, ಬ್ಯಾಂಕರ್ ಮಿಸ್ಟೇಕ್, ಅವ್ನು ಮಿಸ್ಟೇಕ್ ಮಾಡೋಣ, ಬಟ್ ಯು ಡೋಂಟ್ ಹ್ಯಾವ್ ಅವಕಾಶ ಟು ಗೋ ಅಂಡ್ ಚೇಂಜ್ ಹಿಮ್. ದಟ್ಸ್ ಹಂಗೆ ಮಾಡಿ. ಎವ್ರಿಥಿಂಗ್ ಎಲ್ಸ್ ವಿಲ್ ಕಮ್ ಇನ್ ಅಮೆಂಡೆಡ್ ಕ್ಯಾಶ್ ಬುಕ್. ಸೊ ಅಮೆಂಡೆಡ್ ಕ್ಯಾಶ್ ಬುಕ್, BRS ಅಲ್ಲಿ ಐಡೆಂಟಿಫೈ ಮಾಡಿದ ಐಟಮ್ ಎಲ್ಲ. ಸೊ ಇಲ್ಲಿ ರಿಸೀಟ್ ಆದ್ರೆ ಡೆಬಿಟ್ ಅಲ್ಲಿ ಹಾಕೊಳ್ಳಿ, ಪೇಮೆಂಟ್ ಆದ್ರೆ ಕ್ರೆಡಿಟ್ ಅಲ್ಲಿ ಹಾಕಿ. ಅಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ ರಾಂಗ್ಲಿ ಕ್ರೆಡಿಟ್ ಆಗಿದ್ರೆ ಅದನ್ನು ರಿವರ್ಸ್ ಮಾಡಬೇಕು. ಸೊ ನಾರ್ಮಲಿ ರಿಸೀಟ್ ಆದ್ರೆ ಡೆಬಿಟ್ ಆಗಬೇಕು, ಪೇಮೆಂಟ್ ಆದ್ರೆ ಕ್ರೆಡಿಟ್ ಆಗಬೇಕು. ರಾಂಗ್ಲಿ ಕ್ರೆಡಿಟ್ ಆಗಿದ್ರೆ ಅದನ್ನು ಡೆಬಿಟ್ ಮಾಡಬೇಕು, ರಾಂಗ್ಲಿ ಡೆಬಿಟ್ ಆಗಿದ್ರೆ ಅದನ್ನು ಕರೆಕ್ಟ್ ಮಾಡಿ. ದಟ್ ಇಸ್ ರೆಕ್ಟಿಫೈಡ್ ಕ್ಯಾಶ್ ಬುಕ್. ಅರ್ಥ ಆಯ್ತಾ ದೇವರು? ಅಂಡ್ BRS ಬೇಸಿಕ್ ಪ್ರಿನ್ಸಿಪಲ್ ಏನು, ಡೂ ವಾಟ್ ಬ್ಯಾಂಕರ್ ಹಸ್ ಡನ್, ರಿವರ್ಸ್ ವಾಟ್ ಐ ಹ್ಯಾವ್ ಡನ್. ಸೊ ಡೂ ದ ಡೂ ಬ್ಯಾಂಕರ್, ರಿವರ್ಸ್ ದ ಡೋಂಟ್ ಡೂ ವಾಟ್ ಯು ಡನ್. ಬಿಕಾಸ್ ವಾಟ್ ಎವರ್ ಐ ಡನ್ ಇಸ್ ಎ ಮಿಸ್ಟೇಕ್, ಅದನ್ನು ಕರೆಕ್ಷನ್ ಮಾಡಿ. ವಾಟ್ ಎವರ್ ಬ್ಯಾಂಕರ್ ಡೂ ದ ಡೂ. ಸೊ ಅವ್ನು ತಪ್ಪು ಮಾಡಾನೆ ಮಾಡಲಿ, ನಿನಗೇನು ಬ್ಯಾಂಕರ್ ಚೇಂಜ್ ಮಾಡಿ, ಬ್ಯಾಂಕರ್ ಮ್ಯಾನೇಜರ್ ಮಗಳನ್ನೇನು ಕೊಡ್ತೀನಿ ಅಂತ ಹೇಳಿದಾರೆ, ಇಲ್ಲ ತಾನೆ? ಕೊಡಲ್ಲ, ಅಪ್ಪನೇ ನಿನ್ ಕೊಡೋದು. ಓಕೆನಾ? ವಿಚ್ ಲರ್ನ್ ಫ್ರಮ್ ದ ಬ್ಯಾಂಕ್ ಕ್ಯಾಶರ್. ಏನು ಹಾತ್ ಮೇ ಆಯ, ಸರಿ, ಹಾತ್ ಮೇ ಆಯ ಮೂಲ ಲಗ ಅಂತ. ಏನು ಕೋಟಿಗಟ್ಟಲೆ ಕಾಸು ಲೆಕ್ಕ ಮಾಡ್ತಾನೆ, ಬಟ್ ಅವಂದು ಅಲ್ವೇ ಅಲ್ಲ, ಅದು ಬೇರೆ ಹೇಳಿದೆ. ಅಲ್ವೇನೋ ಆದಿತ್ಯ ಹೆಗಡೆ? ಹೌದಾ ಅಲ್ವೇ ಹೇಳು? ಹೌದು ಸರ್. ನೀನು ಹೇಳಿದ್ವಲ್ಲ ಅದು. ಓಕೆ, ಸೊ ದಿಸ್ ಇಸ್ ಅಬೌಟ್ BRS. ಎಂಜಾಯ್. Yes. Yes, sir. Next, inventory. AS2 basically consists of raw material, work in progress, finished goods, stores and consumer, etc. It is valued at cost or NRV, whichever is less. NRV means selling price minus estimate cost of completion minus estimate selling expense. Whichever is less, individual ಆಗಿ ಮಾಡಬೇಕು, ಟೋಟಲ್ ಆಗಿ ಮಾಡಬಾರ್ದು, ಇಂಡಿವಿಜುವಲ್ ಬೇಸಿಸ್ ಅಲ್ಲಿ ಮಾಡಬೇಕು. There are 2 formulas suggested. Which are the formulae? ಏನಲ್ಲೇ ಒಂದು FIFO, ಒಂದೊಂದು ವೇಟೆಡ್ ಅವರೇಜ್ ಬರ್ತದೆ. ಓಕೆ, ದೆನ್ ಇನ್ವೆಂಟ್ರಿಯಲ್ಲಿ ಒಂದು ಇಂಡಿವಿಜುವಲ್ ವ್ಯಾಲ್ಯೂಷನ್ ಕೇಳ್ತಾರೆ ಅಥವಾ ಸ್ಟಾಕ್ ರೆಕಾರ್ಡ್ ಕೇಳ್ತಾರೆ. ಸೊ FIFOದಲ್ಲಿ ದೆನ್ ಇಶ್ಯೂ ಆದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಮಾಡಬೇಕು. FIFO ಈಸ್ ಬೆಟರ್ ಸೂಟೆಡ್ ಇನ್ ಇಂಡಿಯಾ ಬಿಕಾಸ್ ಇನ್ಫ್ಲೇಷನ್ ಇಕಾನಮಿ. ಸೊ ಕ್ಲೋಸಿಂಗ್ ಸ್ಟಾಕ್ ಇದೆ ಅಟ್ ದ ಹೈಯೆಸ್ಟ್ ಪ್ರೈಸ್. ಅದೊಂದು ಸೆಂಟೆನ್ಸ್ ನೆನಪಿಡ್ಕೋಬೇಕು. ಓಕೆ, ಇನ್ನೊಂದ್ಸಲ ಹೇಳ್ತೀನಿ, ಯಾವುದೆಲ್ಲ ಪಾಯಿಂಟ್ ಇಫ್ ಯು ವಾಂಟ್ ನೋಟ್ ಡೌನ್ ಸ್ಕ್ರಿಬಲ್ ಮಾಡಿ, ಇಲ್ಲಾಂದ್ರೆ ಪಬ್ಲಿಕ್ ಯೂಟ್ಯೂಬ್ ಇದೆ, ಅದನ್ನ ಇನ್ನೊಂದ್ಸಲ ಗೋ ಥ್ರೂ ಮಾಡ್ಬೇಡಿ. ಆಗ ನಿಮ್ಗೆ ಅಲ್ಲಿ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಬೇಡಿ. FIFO ಇಸ್ ಡಿಕ್ಟೇಟ್ ಮಾಡಿದ್ರೆ ಮಾಡ್ಬೋದು, ಬಟ್ ಟೈಮ್ ಎಷ್ಟು ಅನ್ಸುತ್ತೆ ನನಗೆ, ಬಿಕಾಸ್ ಇದೆಲ್ಲ ಮಾಡಿದ್ದೀನಿ ನಾನು 200 ಪೇಜ್ ಬುಕ್ಕಲ್ಲಿ. FIFO is better suited in India because inflation economy, closing stock will be at the lowest purchase price. 2 marks, true or false question. It. Artha aita? Right.
Next question is physical verification. So there are two things happening. One is physical verification, one is valuation. Valuation, cost or NRV, whichever is less. Allu raw material normally valued at cost. However, if raw material NRV as well as finished goods both are lesser, then raw material also brought down to NRV. Otherwise, raw material is normally valued at cost only. Next, physical verification 31st March ಮಾಡಬೇಕು. ಸರ್ 31st ಮಾರ್ಚಿಗೆ ನಮ್ಮ ಯಜಮಾನರ ಮದುವೆ ಇದೆ. ಓಕೆ, ನೀನು ಹೋಗ್ಬೇಕಲ್ಲ. ಸೊ ನಿನಗೆ ವ್ಯಾಲ್ಯೂಷನ್ ಮಾಡಕ್ಕೆ ಆಗ್ತಾ ಇಲ್ಲ. ಆಗೇನು ಮಾಡೋದು ಕೀರ್ತನ? ಯು ಕ್ಯಾನ್ ಡೂ ಇಟ್ ಆನ್ 25th March, arrive at 31st March. ಹೆಂಗೆ ಮಾಡೋದು? 25th March ಫಿಸಿಕಲ್ ಸ್ಟಾಕ್, ಆಡ್ ಆಲ್ ಪರ್ಚೇಸಸ್, ಲೆಸ್ ಪರ್ಚೇಸ್ ರಿಟರ್ನ್, ಲೆಸ್ ಕಾಸ್ಟ್ ಆಫ್ ಸೇಲ್ಸ್. ಸೇಲ್ಸ್ ಅಲ್ಲ, ಕಾಸ್ಟ್ ಆಫ್ ಸೇಲ್ಸ್. ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್, ಅದರದ್ದು ಕಾಸ್ಟ್ ಆಫ್ ಸೇಲ್ಸ್. 20% is the profit on sales ಇದ್ರೆ 20%, 80% is the cost. 100 ಅಲ್ಲಿ 20 ಪ್ರಾಫಿಟ್ ಆದ್ರೆ ಎಷ್ಟು ಕಾಸ್ಟ್? 80. ಪ್ರವೀಣ್ 80%. ಸೊ ಮತ್ತೆ 1/4 ಆನ್ ಕಾಸ್ಟ್ ಅಂತ ಕೊಟ್ರೆ 1/5 ಆನ್ ಸೇಲ್ಸ್. ಗೊತ್ತಿದೆ ಅಂತ ಅನ್ಕೊಳ್ಳಿ. 25th March ಇಂದ 31st March ಬರ್ಬೋದು, ಅಥವಾ 10th April ಉಲ್ಟಾ ಬನ್ನಿ. ಉಲ್ಟಾ ಬರ್ಬೇಕಾದ್ರೆ ವಾಟ್ ಎವರ್ ಯು ಡನ್ ಉಲ್ಟಾ. ನೆಕ್ಸ್ಟ್, ಸ್ಟಾಕ್ ಲೈಯಿಂಗ್ ವಿತ್ ಮೈ ಸೊನಾಲಿ ಬೇಂದ್ರೆ ಕಂಜಾಯಿನಿ ಈಸ್ ಮೈ ಸ್ಟಾಕ್. Sonali Bendre is mine, but I am not her son. Whatever stock is lying with her, adu add ಮಾಡಬೇಕು. Whereas whatever stock is lying with me is mine only. ಅವಳದುಕ್ಕೆ ನಂದು, ನಂದುಕ್ಕೆ ನಂದೆ. ನಿಮ್ದು ಸೆಲ್ಫಿಶ್ ಅಪ್ರೋಚ್. ಕರೆಕ್ಟ್? ಅದೇ ಬೇರೆ ಅವರೆಲ್ಲ ನಂದು, ನಂದು ನಂದಕ್ಕೆ, ಬೇರೆಯವರಿಗೆಲ್ಲ ಕೊಡಂಗಿಲ್ಲ. ಅಲ್ಲ ತಾನೆ? ಸೇಮ್ ಅಪ್ರೋಚ್ ಫಾಲೋ ಮಾಡಿ. ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ. ಕರೆಕ್ಟ್ ಅಲ್ವಾ? KNMC ಕರೆಕ್ಟಾಗಿ ಅರ್ಥ ಆಗುತ್ತಾ? ಕಳ್ಳನ ಮಕ್ಕಳು ಅಂತ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಕೌಂಟಿಂಗ್ ESTನಲ್ಲೇ ಬರುತ್ತೆ. It is a permanent continuous gradual decrease in the value of depreciable asset. It is a systematic allocation. Formula of depreciation is systematic allocation of depreciable asset over the life. ಇದು ಫಾರ್ಮುಲಾ ಇದೆಯಲ್ಲ, ಅದನ್ನೇ ಸೆಂಟೆನ್ಸ್ ಮಾಡಿ. Systematic allocation of the cost over the estimated life. Formula is cost minus estimated scrap ಅಥವಾ residual value divided by estimated life. Why depreciation happens? Wear and tear ಹಾಕೊಳ್ಳೋದು, ಅರಿಯೋದು. ಏನಕ್ಕೆ? ಸೊ ಹಾಕೊಳ್ಳೋದು, ಹರ್ಕೊಳ್ಳೋದು. ಮತ್ತೆ ಹಾಕೊಳ್ಳೋದು ಏನಕ್ಕೆ? ಹಾಕೊಳ್ಳೋಕ್ಕೆ. ಓಕೆ, ಏನೋ ಅದು ಯಾರೊಬ್ಬ ಫೌಂಡೇಶನ್ ಸ್ಟೂಡೆಂಟ್ ಹೇಳಿದ್ ನನಗೆ. ವ್ಯಾರೆಂಟ್ ಏನಂದ್ರೆ ಹಾಕೊಳ್ಳೋದು, ಹರ್ಕೊಳ್ಳೋದು. ಮತ್ತೆ ಹಾಕೊಳ್ಳೋದು ಏನಕ್ಕೆ? ಹರ್ಕೊಳ್ಳೋಕೆ ಸರ್ ಅಂತ. ಆ ಥರ ಅಲ್ವಾ? ಕರೆಕ್ಟ್ ಆಗಿದೆ. ಸಮಥಿಂಗ್ ಲೈಕ್ ಈಗ ಆದಿತ್ಯ, ಇದೇ ಥರ ಈಗ ಬ್ರೈಬರಿ, ಭ್ರಷ್ಟಾಚಾರ, ಓಕೆ, ಅದು ಸ್ಟಾಪ್ ಆಗಿಲ್ಲ ಅಂದ್ರೆ ಏನಾಗುತ್ತೋ? ದಿ ಬ್ರೈಬರಿ ಇದೆಲ್ಲ ಕರಪ್ಷನ್ ಇದೆಯಲ್ಲ, ಇಫ್ ಇಟ್ ಡಸಂಟ್ ಸ್ಟಾಪ್, ವಾಟ್ ಹ್ಯಾಪನ್ಸ್? ಹೀಗೆ ಮುಂದುವರಿಯುತ್ತೆ. ಕಂಟಿನ್ಯೂ ಅಷ್ಟೇ, ಕಂಟಿನ್ಯೂ ಆಗುತ್ತೆ ಅಷ್ಟೇ. ಸಿಂಪಲ್. ಈಗ ಸ್ಟಾಪ್ ಆಗಲಿ ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ ಅಷ್ಟೇ, ಸಿಂಪಲ್. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವೇನ್ರು? ಏನು ಮಾಡೋಕ್ಕಲ್ಲ. ಆದರ್ಶ್ ಇರಲಿ. ಸೊ ನೆಕ್ಸ್ಟ್, ಯೂಸೇಜ್, ಪಾಸೇಜ್ ಆಫ್ ಟೈಮ್, ಅಬ್ಸೊಲಿಸೆನ್ಸ್. ಅಬ್ಸೀನ್ ಅಲ್ಲ, ಅಬ್ಸೀನ್ ಅದು ನೀವು ಮಾತಾಡ್ತಾರಲ್ಲ. ಅಬ್ಸೊಲಿಸೆನ್ಸ್ ಅಂದರೆ ಚೇಂಜ್ ಇನ್ ಫ್ಯಾಷನ್ ಅಥವಾ ಟೆಕ್ನಾಲಜಿ. ಟೈಪ್ ರೈಟರ್ಸ್ ಹ್ಯಾವ್ ಬಿನ್ ಟೇಕನ್ ಓವರ್ ಬೈ ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್ ಎಟ್ಸೆಟ್ರಾ. ಸೊ ದಿಸ್ ಆರ್ ದ ಡಿಪ್ರಿಸಿಯೇಷನ್. ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಮಲ್ಟಿಪಲ್. But what is suggested by ESTN are SLM, WDV, units of production. Andre 3 lakh, 2 lakh, 1 lakh we expect. A portion of the cost in this ratio. Allon important point ಏನಂದ್ರೆ ರೆಸಿಡ್ಯೂಲ್ ವ್ಯಾಲ್ಯೂ ಕೊಟ್ರೆ ಆ ರೆಸಿಡ್ಯೂಲ್ ವ್ಯಾಲ್ಯೂನ ಪ್ರತಿ ಸತಿನಲ್ಲಿ ಬಿಡ್ಕೋಬೇಕು. ಅದು ಮಿಸ್ ಮಾಡಬಾರ್ದು. ಪ್ರಾಸ್ಪೆಕ್ಟಿವ್ ಮಾಡಬೇಕು. ಒಂದು 2-3 ಪಾಯಿಂಟ್ ಬರೀ ಕಂಟ್ರೋಲೇ ಮಾಡೋಕ್ಕಾಗ. ಎಲ್ಲೋ ಒಂದು ಕಡೆ ಬರ್ರಿ. ಅಕೌಂಟಿಂಗ್, ಅದೇ 200 pages ಬುಕ್ಕಲ್ಲಿ ಬರ್ಬೋದು. ಅಕೌಂಟಿಂಗ್ ಇಸ್ RCSI of financial transactions. Next, point number 2. Other 2R amounts. Left side single entry SCS, right side double entry. Under those two, cash accrual. So 4 options ಇದೆ. ಸಿಂಗಲ್ ಎಂಟ್ರಿ ವಿತ್ ಕ್ಯಾಶ್ ಮಾಡ್ಬೋದು, ಸಿಂಗಲ್ ಎಂಟ್ರಿ ವಿತ್ ಎಕ್ರೂವಲ್ ಮಾಡ್ಬೋದು, ಡಬಲ್ ಎಂಟ್ರಿ ವಿತ್ ಕ್ಯಾಶ್ ಮಾಡ್ಬೋದು, ಡಬಲ್ ಎಂಟ್ರಿ ವಿತ್ ಎಕ್ರೂವಲ್ ಮಾಡ್ಬೋದು. ಅಲ್ಲಿ ಡಬಲ್ ಎಂಟ್ರಿ ಎಕ್ರೂವಲ್ಗೆ ಸರ್ಕಲ್ ಹೊಡ್ಬಿಟ್ಟು ಕಂಪನೀಸ್ ಅಂತ ಬರೀ. Section 128. Section 128, ವೆರಿ ಗುಡ್. ನೆಕ್ಸ್ಟ್, ಆಲ್ ಅಸೆಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಡೆಬಿಟ್ ಬ್ಯಾಲೆನ್ಸ್. ತನ್ಮಯ ಕೃಷ್ಣ, ನಿನ್ಗೂ ಕಾಲೇಜಲ್ಲಿ ನಿನ್ಗೂ ರಜಾ ಕೊಟ್ಟಿದ್ದಾರೇನೋ? ಹೌದು ಸರ್. ನೀವು ಕೊಟ್ಬಿಟ್ಟಾರ? ನಾನು ಅನ್ಕೊಂಡು ಹುಡುಗಿರಿಗೆ ಮಾತ್ರ ಅನ್ಕೊಂಡೆ. ಸಿದ್ದರಾಮಯ್ಯ ಹುಡುಗಿರಿಗೆ ಮಾತ್ರ ಅಂತ ಹೇಳಿಲ್ವಾ? ನೆಕ್ಸ್ಟ್, ನಿಮ್ಮ ಕಾಲೇಜಲ್ಲಿ ಹುಡುಗಿರಿಗೆ ಸಾಮ್ರಾಜ್ಯ ಅಲ್ವಾ? ನೆಕ್ಸ್ಟ್, ತೊಂದರೆ ಇಲ್ಲ. ಅದ್ರ ಸಾಮ್ರಾಜ್ಯ ಹೆಸರಲ್ಲಿದೆ, ಅದು ಸ್ವಲ್ಪ ಸಮಯ ಮಾತ್ರ ಅದು ಸಾಮ್ರಾಜ್ಯ ಅಂತ.
Next. All assets and expenses, debit balance. Therefore, for increase, Debit. other debit ಮಾಡಿ right. ಏಮಂಡಿ ಪುರ್ಜಿಚಾ ಗೌತಮಿ next, all liabilities and incomes, so which balance? Credit balance. Credit balance. Therefore, increase ಮಾಡಕ್ಕೆ ಏನು ಮಾಡಬೇಕು? ಯಶಸ್ವಿನಿ cases Credited. write the same. ಉಲ್ಟಾ is other account. ಅಷ್ಟೇ ಸ್ನೇಹ, ಗೊತ್ತಾಗ್ತಾ ಇದೀನಿ? Yeah. Badko? Yes. Next point. Capital transactions intended to give long-term benefit. Intended, a word ಬರ್ಬೇಕು. Balance sheet. Revenue transactions, day to day. P&L. Next, double column cash book is equal to discount and cash normally. Next, 3-column cash book, discount allowed and discount received nearly totaled. ಅದನ್ನ ಬ್ಯಾಲೆನ್ಸ್ ಮಾಡೋದಿಲ್ಲ. ಡಿಸ್ಕೌಂಟ್ allowed ಬೇರೆ, ಡಿಸ್ಕೌಂಟ್ ರಿಸೀವ್ಡ್ ಬೇರೆ. ಭಾವನಾ ಈಗ ಅದೇ ಕೇಳಿಸೋದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇರ್ತಾರೆ ಉಯ್ಯೋಳಿಗೆ ಡಿಸ್ಕೌಂಟ್ allowed ಬೇರೆ, ಡಿಸ್ಕೌಂಟ್ ರಿಸೀವ್ಡ್ ಬೇರೆ. ನಾನು ಕರೆಕ್ಟಾಗಿ ಹೇಳಿದ್ದೀನಿ. Next, yes, accounting standards -5 P's, 5 principal present ಹೇಳಿದ್ವಲ್ಲ, ಪ್ರಾಕ್ಟೀಸ್ ಅದು. Next, here deals with RMPD. Here deals with Pavitra RMPD. PD ಅಲ್ಲ, RMPD, recognition, measurement, presentation, disclosure. Next ಸಾಗರಿ ಬರೀ ಆಬ್ಜೆಕ್ಟಿವ್ಸ್ ಎಸ್ ಇದ್ದು ಏನು ಮದುವೆ ಆಗೋದು, ಮಕ್ಕಳಾಗೋದು, ಅದಾ UCRR. Next, AS1, 2 RMRs. Fundamental, ಒಂದೇ word. Accounting assumptions, GAC. Punya, disclose when not followed. Right side, selection of accounting policy. ಈಗ ಭಾವನ ಗಂಡ ಯಾರೋ ಪೆದ್ದು ಶಿಖಾಮಣಿ, PSF. Next, errors, 2 RMRs. Left side, omission, principal, compensating. Omission, principal, compensating ಅಥವಾ offsetting. Right side, all other commission. ಕೀರ್ತಿ ನೆನಪಿದೇನೆ? Yes, sir. ಅದರ ಕೆಳಗೆ ಅಲ್ಲಿ ಕಮಿಷನ್ ಕೆಳಗೆ ರಾಂಗ್ ಟೋಟಲ್, ರಾಂಗ್ ಅಮೌಂಟ್, ರಾಂಗ್ ಕ್ಯಾರಿ ಫಾರ್ವರ್ಡ್, ನಾರ್ಮಲಿ ಸಸ್ಪೆನ್ಸ್ ಅಕೌಂಟ್. Next, rectification. Next line, rectification. Step 1, pass CE to be passed. Nagashri, normally first half of the question. ಆ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಇರುತ್ತೆ. ರೆಕ್ಟಿಫಿಕೇಶನ್ ಸ್ಟೆಪ್ 1 ಗಿಂತ ಮೇಲೆ ವೇಜಸ್ rupees 1 lakh. ಇದೊಂದು ಒಂದು 8 ಸಲ ಬಂದಿದೆ ಆಲ್ಮೋಸ್ಟ್ 10 ಎಕ್ಸಾಮ್. ವೇಜಸ್ rupees 1 lakh ಫಾರ್ ಇನ್ಸ್ಟಾಲಿಂಗ್ ಮೆಷಿನರಿ ಡೆಬಿಟೆಡ್ ಟು ಯೂನಿವರ್ಸಲ್ ವೇಜಸ್ ಅಕೌಂಟ್. ಸೊ ಸ್ಟೆಪ್ 1 ಏನು? ವೇಜಸ್ ಅಲ್ಲೇ ಕೊಟ್ಟಿದ್ದಾರೆ. ವೇಜಸ್ ಫಾರ್ ಇನ್ಸ್ಟಾಲೇಷನ್ ಆಫ್ ಮೆಷಿನರಿ ಶುಡ್ ಬಿ ಡೆಬಿಟೆಡ್ ಟು ಮೆಷಿನರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಥವಾ ಕ್ಯಾಶ್. ಮೆಷಿನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಎಷ್ಟು? 2 lakh. 1.
ನಾನು 2 ಸಲ ಹೇಳಿದ್ನಲ್ಲ, ಅದಕ್ಕೆ 2 lakh ಆಯ್ತು, 1 lakh. Step 2, printing. Wrong entry already passed by Gube accountant. Hey. Kirtana. accountant. Normally second half of the sentence. Second half of the sentence. ಅಲ್ಲೇ ಕೊಟ್ಟಿದ್ದಾರೆ ಡೆಬಿಟೆಡ್ ವೇರ್ wages account. Wages account debit. To what I don't know. First sentence is copy ಮಾಡಿ. To what? Bank account. Wages account debit. To bank account. Step 3, rectification entry. 2 RMRs. Same year. Do the do, reverse the don't do. Machinery account debit to Wages. first entry machinery debit ಆಗಿದೆ do. Second entry wages debit ಆಗಿದೆ reverse. Machinery account debit ದಿಶಾ to what? Wages account. Right side. In the very important next year. In the next year. Make important mark. ಅದು ನೋಡ್ಕೋಬೇಕು ಕ್ವಶನ್. ಅಲ್ಲಿ ನೆಕ್ಸ್ಟ್ ಇಯರ್ಗೆ ಸರ್ಕಲ್ ಹೊಡಿ. ಸಿ again and again ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೆಷಿನರಿ ಅಕೌಂಟ್ ಡೆಬಿಟ್ P&L ಅಡ್ಜಸ್ಟ್ಮೆಂಟ್ ಅಕೌಂಟ್. ಅರ್ಥ ಆಯ್ತಾ? ಅದಕ್ಕೆ ಬಾಕ್ಸ್ P&L ಅಡ್ಜಸ್ಟ್ಮೆಂಟ್ ಅಕೌಂಟ್ ಯಾವುದಕ್ಕೆ? ಅದರ ಕೆಳಗೆ ಆರ ಮಾರ್ಕ್ ಹಾಕ್ಬಿಡಿ. ಫಾರ್ ಆಲ್ ಐಟಮ್ಸ್ ಆಫ್ nominal accounts appearing in trading period account. Next, BRS. ಇದು summary. ಏನು ಬರಿ? BRS. Statement explaining the reasons. Statement explaining the reasons for difference between CB balance and BB balance. Cash book balance and bank book balance. ಬೂಬಿ ಅಲ್ಲ. ಮತ್ತೆ ಆಡೋದು ಮೈಬೂಬಾ ಅಂತ. ಮೇಬೂಬಾನ ಮೈಬೂಬಾನ ಏನೋ ಒಂದು. ಬ್ಯಾಲೆನ್ಸ್. 2 approaches to RMRs. Normal BRS. Any right side. Amended, rectified, adjusted cash book. Amended ಆಗ್ಬೋದು, adjusted ಆಗ್ಬೋದು, rectified ಆಗ್ಬೋದು. Cash book and BRS. And BRS. ಅಲ್ಲಿ ಅಂಡ್ BRS ಇದೆಯಲ್ಲ, ಅಂಡ್ BRS ಕೆಳಗೆ ಆರ ಮಾರ್ಕ್. Add checks issued ... Add wrong credit by the bank. ಬ್ಯಾಂಕ್ ಅಲ್ಲಿ ರಾಂಗ್ ಕ್ರೆಡಿಟ್ ಇದ್ರೆ ಆಡ್ ಮಾಡಿ. ಇಷ್ಟೇ ಬರೋದು. ಲೆಸ್ ಏನು ಅಂಬಿಗ? Fixed deposit. ಡೆಪಾಸಿಟೆಡ್. ಅದೇಳು ಬಂದೇ ಬರುತ್ತೆ. ಅದನ್ನ ಅಮೌಂಟ್ ನೋಡಬೇಕು. ಚೆಕ್ಸ್ ಡೆಪಾಸಿಟೆಡ್ 10 lakh ಬಟ್ ಕಲೆಕ್ಟೆಡ್ ಓನ್ಲಿ 8 lakh. ಯು ಹ್ಯಾವ್ ಟು ಆಡ್ ಬ್ಯಾಕ್ ಓನ್ಲಿ 2 lakh. ಚೆಕ್ಸ್ ಡೆಪಾಸಿಟ್ ಬಟ್ ನಾಟ್ ಯೆಟ್ ಕಲೆಕ್ಟೆಡ್. ಓಕೆನಾ? ನೆಕ್ಸ್ಟ್ ಲೆಸ್ Wrong debit. ಡೆಬಿಟ್ ಬೈ ದ ಬ್ಯಾಂಕ್. ಅಷ್ಟಕ್ಕೆ ಸರ್ಕಲ್ ಹೊಡ್ಬಿಟ್ಟು ಲೆಫ್ಟಿಗೆ ಆರೋ ಮಾರ್ಕ್ ಕೊಡಿ. ಆಲ್ ಅದರ್ ಐಟಮ್ಸ್ ಇನ್ CB. ಅಮೆಂಡೆಡ್ ಕ್ಯಾಶ್ ಬುಕ್ ಅಲ್ಲಿ ಬರಬೇಕು. ಒನ್ ಲೈನ್. ಆಲ್ ಅದರ್ ಐಟಮ್ಸ್ ಇನ್ ವಾಟ್? ಅಮೆಂಡೆಡ್ ಕ್ಯಾಶ್ ಬುಕ್. ಆ ಅಮೆಂಡೆಡ್ ಕ್ಯಾಶ್ ಬುಕ್ ಅಮೆಂಡೆಡ್ ಕ್ಯಾಶ್ ಬುಕ್ ಕೆಳಗೆ ಆರೋ ಮಾರ್ಕ್ ಹಾಕಿ ಬರ್ಬಿಟ್ಟು ರಿಸೀಟ್ ಡೆಬಿಟ್ ಪೇಮೆಂಟ್ಸ್ ಕ್ರೆಡಿಟ್. ಇಷ್ಟೇ ಕಷ್ಟ ತಾನೆ? ರಿಸೀಟ್ ಡೆಬಿಟ್ ಪೇಮೆಂಟ್ಸ್ ಕ್ರೆಡಿಟ್ ಕ್ಯಾಶ್ ಬುಕ್ಕಲ್ಲಿ ಕೀರ್ತನ ರಿಸೀಟ್ ಅನ್ನ ಡೆಬಿಟ್ಸ್ ಅಲ್ಲಿ ಬರಬೇಕು ಕ್ಯಾಶ್ ಬುಕ್ಕಲ್ಲಿ. ಯಾಕ ಏನು ಯೋಚನೆ ಮಾಡ್ತಾ ಇದ್ದಾರೆ? ಯಜಮಾನ್ರು ಯಾವಾಗ ಬರ್ತಾರಂತಾನ? ಅವ್ರು ಚಳಿ ಮುಗಿದ ಮೇಲೆ ಬರ್ತಾರಂತೆ. ನೆಕ್ಸ್ಟ್ ಅಲ್ಲೇ ಕೆಳಗೆ ಏನು ರಾಂಗ್ ಕ್ರೆಡಿಟ್ ರಿವರ್ಸ್ ಅಂಡ್ ರೈಟ್ ಆನ್ ದ ಡೆಬಿಟ್ ಸೈಡ್. ಒಳಗೆ ಹೋಗ್ತಾ ಇದೆ ಸ್ವಲ್ಪ ಸಾಕು. ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ Bank balance. Cash book. ಗಿವನ್ ಆರ್ ನಾಟ್. ಅದೊಂದು 100 ಸಲ ಹೇಳಿದ್ದೀನಿ. ಗಿವನ್ ಆರ್ ನಾಟ್. ಓಕೆ, ಕೊಟ್ಟಿದ್ರೆ ಸ್ಟಾರ್ಟ್, ಇಲ್ಲಾಂದ್ರೆ ಎಂಡ್ ಇಂದ ಮೇಲೆ ಬನ್ನಿ ಅಷ್ಟೇ. ಕ್ಯಾಶ್ ಬುಕ್ ಡೆಬಿಟ್
is equal to passbook credit balance is equal to favorable. ಅರ್ಥ ಆಯ್ತಾ ಮಗ? Yes, sir. ಏನು ಮಗ ಶೆಟ್ಟಿ ಸರ್ ಮಗ ಮಗ ಅಂತವ್ರೆ ಅಂತ ಹೇಳಿಲ್ವಾ ಯಾರಿಗಾದ್ರು ನಿಮ್ಮ ಫ್ರೆಂಡ್ಸ್ ಹತ್ರ? ನೆಕ್ಸ್ಟ್ ಇನ್ವೆಂಟ್ರಿ. AS2 2R hours. ಸರಿ 1 by 1 ಅಥವಾ 1 by 1 ಏನೇನೋ ಪಾಯಿಂಟ್ ಹಾಕೊಂಡೋಗಿ. ಇದು ಇಷ್ಟು ಪಾಯಿಂಟ್ ಅನ್ನಾದ್ರೂ ಎಕ್ಸಾಮ್ಗಿಂತ ಮೊದಲು ಒಮ್ಮೆ ನೋಡ್ಕೊಂಡು ಹೋಗಿ. ಒಂದು 5 ಮಾರ್ಕ್ ಅದು ಬರುತ್ತೆ. ರಾ ಮೆಟೀರಿಯಲ್ ನಾರ್ಮಲ್ ಎಟ್ ಕಾಸ್ಟ್ unless NRV of both raw material and finished goods lesser. ಅದು ಎರಡೂ ಕಮ್ಮಿ ಇದ್ರೆ ಮಾತ್ರ ಯೂಸ್ ಮಾಡಬೇಕು. ಎಕ್ಸಾಂಪಲ್ 1. ಬೇರೆಲ್ಲ R2R 1 hour ಸೆಷನ್ ಇರುತ್ತೆ ಬಿಕಾಸ್ ಅದು ಎಕ್ಸಾಮ್ ಮಿಡ್ಲಲ್ಲಿ ನಡೆಯುತ್ತೆ. ಈಗ ಎಕ್ಸಾಮ್ ಇನ್ನು 2-3 days ಇದೆ, ಅದಕ್ಕೆ ಸ್ವಲ್ಪ ಇಲಾಬ್ರೇಟ್ ಮಾಡೋದು ನಾನು. ಓಕೆ, ನಾನು ಅಕೌಂಟ್ಸಲ್ಲಿ 80+ ಬಂದರೆ ಅಮ್ಮ ನಾ ಪಾಸ್ ಆದೆ ಅಂತ ಗುಲಾಬ್ ಜಾಮೂನ್ ಮಾಡಿಕೊಂಡು ಚಂದ್ರಲೋಕಕ್ಕೆ ಹೋಗಿ ಬರ್ಬೋದು. ಜಾಮೂನ್ ಅಂತ. ನೆಕ್ಸ್ಟ್ ಏನೋ ಏನದು Example 1. Example 1. Raw material cost 100, NRV 90. Semicolon. Finished goods cost 400, NRV 420. 2 hours. Left ಅಲ್ಲಿ finished good. Gotami. 400 or 420, whichever is less. ಎಷ್ಟು? 400. Right side. Therefore, raw material at cost 100. ಇದು ಅರ್ಥ ಆಗಿಲ್ಲ. ಎಕ್ಸಾಂಪಲ್ 2. ಎಕ್ಸಾಂಪಲ್ 1A ಬರೀ. ಎಕ್ಸಾಂಪಲ್ 1A. If NRV finished goods is 392, then first finished goods ಮಾಡಿ ಫಸ್ಟ್ 2 hours. ಸಾಗರಿ ಅವ್ರು ಬಿಡು, ನೀನು ಇಲ್ಲಿ ಬರ. ಲೆಫ್ಟ್ ಅಲ್ಲಿ ಫಸ್ಟ್ ಫಿನಿಶ್ ಗೂಡ್ಸ್ ಕಾಸ್ಟ್ 400, NRV 392, whichever is ಲಸ್ಸಿ. ಎಷ್ಟು? 392. ರೈಟ್ ಸೈಡ್. therefore raw material 100 or 90. ಎಷ್ಟು ಹೇಳಿದೆ ನಾನು ದಿಶಾ? 100 or 90, whichever is less 90. I think you understood. Raw material NRV ಗೆ ಕಮ್ಮಿ ಮಾಡೋದು only when finished goods is valued at lesser. Next point number 2. Finished goods WIP at cost or NRV whichever is less. Individually. ಬರ್ರಿ ಕೆಳಗೆ. So items cost NRV whichever is less. ಏನೇ ಜಯಶ್ರೀ ಅಂಬಿಕಾ ಏನೋ ಹಾಕ್ತಾಳೆ. ಐಟಮ್ಸ್ ಕಾಸ್ಟ್ NRV. ನೆಕ್ಸ್ಟ್ ಒಂದು ಕಾಲಮ್ ಬೇಕು, ಇದು ಇಂಪಾರ್ಟೆಂಟ್ ಅದ ಕಾಲಮ್. ಐಟಮ್ಸ್ ಕಾಸ್ಟ್ NRV whichever ಲೆಸ್. ಐಟಮ್ಸ್ ಕೆಳಗೆ ಬರೀ. ಪ್ಯಾಂಟ್, ಇದು 5 ಮಾರ್ಕ್ ಕ್ವಶನ್. ಶರ್ಟ್, ಸಾರಿ. ಫಿಗರ್ಸ್ ಹಾಕೊಡೋಗಿ. ಪ್ಯಾಂಟ್ 400 ಕಾಸ್ಟ್ ಕೆಳಗೆ. ಸಾರಿ ಪ್ಯಾಂಟ್ ಶರ್ಟ್ 400, 500, ಸಾರಿ 20 ರೂಪಾಯಿ. ಕಾಸ್ಟ್ ಕಮ್ಮಿ ಮಾಡೋಕ್ಕೆ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಕಾಸ್ಟ್ ಕಮ್ಮಿ ಮಾಡ್ಬೇಕಂತ ಈಗ. ಸೊ 400, 500, 2000. ನೆಕ್ಸ್ಟ್ NRV 390, 525, 1900. ಫಸ್ಟ್ 2 ಕಾಲಮ್ಸ್ ಟೋಟಲ್ ಮಾಡಬಾರ್ದು. ಯು ಹ್ಯಾವ್ ಟು ಡೂ ವಿಚೆವರ್ ಲೆಸ್. ನೆಕ್ಸ್ಟ್ ಇದು ಇಂಡಿವಿಜುವಲ್ ಅಂತ ಅದು ಬರ್ಕೊಡು. ಇದು 5 ಮಾರ್ಕ್ ಕ್ವಶನ್. ಅಂದರೆ ಒಂದು 4-5 ಐಟಮ್ ಕೊಡ್ತಾರೆ ಅಷ್ಟೇ. ಹೇಳಿ ನೆಕ್ಸ್ಟ್ ಕಾಲಮ್ ಅಲ್ಲಿ, ಲಾಸ್ಟ್ ಕಾಲಮ್ ವಿಚೆವರ್ ಲೆಸ್. 390. ಯಾರ ಹತ್ರ ಒಂದು 20 ರೂಪಾಯಿ ಇದೆಯಾ? ಒಂದು ಆಧಾರ್ ಶೀಟ್ ಕಳಿಸಿ ನಗಕ್ಕೆ. ವಿಚೆವರ್ ಲೆಸ್ ಎಷ್ಟು ನೋಡಿ. 20 ರೂಪಾಯಿ ಕೇಳಿ ಕೂಡಲೇ ನಗಕ್ಕೆ ಶುರು ಮಾಡ್ದ. ಮಂಕ್ರಶೀನ ಅಲ್ವೇನೋ? ಮಂಕ್ರಶೀನ ಇಲ್ವಾ? ಕಂಟಿನ್ಯೂ. ವಿಚೆವರ್ ಲೆಸ್.
ಸೊ ವಿಚರ್ ಲೆಸ್ ಎಷ್ಟು ಹೇಳಮ್ಮ ಒಂದೊಂದು ಫಿಗರ್ ಹೇಳಿ ಭಾವನಾ. Pant 390, shirt 500, saree 1900. ಟೋಟಲ್ ಮಾಡಿ ಲಾಸ್ಟ್ 2790. 2790 ಮೇಕ್ ಎ ಸರ್ಕಲ್ ಟೇಕನ್ ಟು ಬ್ಯಾಲೆನ್ಸ್ ಶೀಟ್. ರಿವಿಷನ್ ಕ್ಲಾಸಲ್ಲೂ ಫುಲ್ ಕ್ಲಾಸ್ ಇರೋಕ್ಕಾಗಲ್ಲ ಕೆಲವರಿಗೆ. 1790. ಸೊ ದಟ್ ಒನ್ ಥಿಂಗ್. ದೆನ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅದು ಇಂಡಿವಿಜುವಲ್ ವ್ಯಾಲ್ಯೂಯೇಷನ್ ಕೇಳ್ಬೋದು. ಮತ್ತೆ ಫಿಸಿಕಲ್ ಸ್ಟಾಕ್ ಬಂದು 31st ಮಾಡಿ ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಕೆಳಗೆ ಪ್ರಾಫಿಟ್ 20% ಆನ್ ಸೇಲ್ಸ್ ಇಸ್ ಈಕ್ವಲ್ ಟು ತನ್ಮಯ ಕೃಷ್ಣ ಸಬ್ಜೆಕ್ಟ್ ಅಲ್ಲಿ ತನ್ಮಯ ಆಗೋ ಇಲ್ಲಿ ಚಿನ್ಮಯ ನೋಡ್ಕೋಬೇಕು ಇಲ್ಲಿ ನೋಡು. ಯಾ ಸೊ ಪ್ರಾಫಿಟ್ 20% ಆನ್ ಸೇಲ್ಸ್ ಈಸ್ ಈಕ್ವಲ್ ಟು 1/5 ಆನ್ ಸೇಲ್ಸ್. ಫಸ್ಟ್ ಅದನ್ನೇ ಬರಬೇಕು. ಈಸ್ ಈಕ್ವಲ್ ಟು 1/4 ಆನ್ ಕಾಸ್ಟ್. ನೆಕ್ಸ್ಟ್ ಲೈನ್ ಆ 20% ಆನ್ ಸೇಲ್ಸ್ ಕೆಳಗೆ ದೆನ್ ಫಾರ್ COGS 80% ಆನ್ ಸೇಲ್ಸ್. ನೋಡಲ್ವಾ 20% ಪ್ರಾಫಿಟ್ ಆದರೆ 80% ಕಾಸ್ಟ್. ಹೋಗ್ತಾ ಇದೆಯಾ ತಲೆ ಒಳಗೆ? Yes. Yes, sir. ನೆಕ್ಸ್ಟ್ ಡಿಪ್ರಿಸಿಯೇಷನ್. ನಾನು ಏನಕ್ಕೆ ಬರೆಯಕ್ಕೆ ಮಾಡಿದ ಇದಕ್ಕೆ ಡಿಪ್ರಿಸಿಯೇಷನ್ ಬರ್ರಿ. ಇಟ್ ಇಸ್ ಎ ಸಿಸ್ಟಮ್ allocation of AS10 inventory AS2 ಇದು AS10 systematic allocation of depreciable amount over life or estimated useful life. जो ಕೇಳ ಆ ಡಿಪ್ರಿಸಿಯೇಷನ್ ಅಮೌಂಟಿಗೆ ಆ್ಯಡ್ ಮಾಡ್ಕೊಡಿ ಕೆಳಗೆ. ಡಿಪ್ರಿಸಿಯೇಷನ್ ಅಮೌಂಟ್ ಕೇಳಿದ್ರೆ ಕಾಸ್ಟ್ ಮೈನಸ್ ರೆಸಿಡ್ಯೂಯಲ್ ವ್ಯಾಲ್ಯೂ. So depreciable amount is cost minus residual value. Next line, therefore, depreciation is equal to depreciable amount divided by life. Estimate life ಬರಬೇಕು. ವೈಫ್ ಬಂದಿಲ್ವಲ್ಲ ಮತ್ತೆ ಎಸ್ಟಿಮೇಟ್ ಮಾಡೋಣ. ತನ್ಮೆ ಹೊರಟೆ ಬಿಟ್ಟ ನೋಡಿ. Estimate life is equal to cost minus estimated residual value. Depreciable amount formula ಏನು? Cost minus residual value. Cost minus residual value divided by estimate life. ಇದೇ ವರ್ಡ್ಸ್ ಬರಬೇಕು. Below that, method suggested SLM WDV units of production. ತನ್ಮಯ ಬಂದ ಚಪ್ಪಾಳೆ ಹೊಡಿದ್ರೆ ಮೆಥಡ್ ಸಜೆಸ್ಟೆಡ್ SLM WDV units of production. ಬೇರೆ ಮಾಡ್ಬೋದು. ಡಿಪ್ರಿಸಿಯೇಷನ್ ರಿವ್ಯಾಲ್ಯೂಯೇಷನ್ ಮೆಥಡ್ ಎಲ್ಲ ಇದೆ. ದಟ್ಸ್ ಓಕೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಬರೀ. ಸಾರಿ ಒಂದು ಸೆಂಟೆನ್ಸ್. All changes, changes, next sentence, changes 3 RMRs. First one, in accounting policy, the 2 marks theory. ಅಲ್ಲಿ ಎಂಡಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದೆ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್, ಸಮ್ಮರಿ ನೋಟ್ಸ್, ಸಮ್ ಡೆಫಿನಿಷನ್ಸ್, ಅದನ್ನು ಗೋ ಥ್ರೂ ಮಾಡಿ. ಫಸ್ಟ್ RMR ಏನು? ಅಕೌಂಟಿಂಗ್ ಪಾಲಿಸಿ, ಚೇಂಜ್ ಇನ್ ಅಕೌಂಟಿಂಗ್ ಪಾಲಿಸಿ. ಸೇ FIFO ಟು ವ್ಯಾಪ್. ವೈಪುನತ್ ದಿಶಾ ಬರೆಯು. FIFO ಟು ವ್ಯಾಪ್. ವ್ಯಾಪ್ ಅಂದ್ರೇನೆ ಎ ದಿಶಾ, ವೇಟೆಡ್ ಅವರೇಜ್ ಪ್ರಾಫಿಟ್. Below that, give retrospective effect. Retrospective is old dated. ಲಾಸ್ಟಿಗೊಮ್ಮೆ ಯಾವುದೋ ಕ್ಲಾಸಿಗೆ ಬಂದಿಲ್ಲ ನೀವು ಇವತ್ತು ಉಗಿತೀರಲ್ಲ, ದಟ್ಸ್ ಕಾಲ್ಡ್ ರೆಟ್ರೋಸ್ಪೆಕ್ಟಿವ್. ನೆಕ್ಸ್ಟ್ ಅಕೌಂಟಿಂಗ್ ಎಸ್ಟಿಮೇಟ್. ಫಸ್ಟ್ ಅಕೌಂಟಿಂಗ್ ಪಾಲಿಸಿ, ರೈಟ್ ಸೈಡ್ ಅಕೌಂಟಿಂಗ್ ಎಸ್ಟಿಮೇಟ್. ಸೇ ರಿಪೇರ್ಸ್ ಪ್ರೊವಿಷನ್ 4% to 6% ಚೇಂಜ್ ಆಯಿತು. ರಿಪೇರ್ಸ್ ಪ್ರೊವಿಷನ್ 4% to 6%. ಪ್ರಾಸ್ಪೆಕ್ಟಿವ್ ಇಫೆಕ್ಟ್. ಪ್ರಾಸ್ಪೆಕ್ಟಿವ್ ಇಫೆಕ್ಟ್ ನೀವು ನಾಳೆ ಕ್ಲಾಸಿಗೆ ಬರಲ್ಲ ಅಂತ, ಈಗ ನೆಕ್ಸ್ಟ್ ರಿವಿಷನ್ ಕ್ಲಾಸಿಗೆ ಬರಲ್ಲ ಅಂತ ಗೊತ್ತಿದ್ರೆ ಇವತ್ತೇ ಉಗಿತೀನಲ್ಲ, that's ಪ್ರಾಸ್ಪೆಕ್ಟಿವ್ ಇಫೆಕ್ಟ್, ಫ್ಯೂಚರ್ ಡೇಟ್. ಲಾಸ್ಟ್ RMR ಇನ್ AS10/26 ಸುದರ್ಶನ ಉಡುಪ. AS10 ಅಂದ್ರೆ ಯಾವುದು? PP. ಇಂಟ್ಯಾಂಜಿಬಲ್ ಅಸೆಟ್ AS26, ಬೋತ್ ಆರ್ ಸಿಮಿಲರ್. ಆಲ್ ಪ್ರಾಸ್ಪೆಕ್ಟಿವ್. ಆಲ್ ಅದು ಅಕೌಂಟಿಂಗ್ ಪಾಲಿಸಿ, ಆಲ್ ಮೂಲ ಪೂರ ಪ್ರಾಸ್ಪೆಕ್ಟಿವ್. ಆಲ್ ಪ್ರಾಸ್ಪೆಕ್ಟಿವ್. ಅಲ್ಲೇ ಕೆಳಗೆ ಪುಣ್ಯಶ್ರೀ SLM to WDV is accounting policy change, still prospective because AS10 says prospective. Atha life
ಏನೇ ಇರಲಿ, all prospective. Next example, cost 100 lakh, receivable value 5 lakh, sorry 10 lakh, 10 lakh, life 10 years. ಅಳ್ಬೇಡ ಪರವಾಗಿಲ್ಲ, ಶೈಶಲ್ ಅದಕ್ಕೆಲ್ಲ ಕಾಣ್ತೀಯ. ಯಾ, ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು 100 minus 10 divided by 10 years. ಎಷ್ಟು? 9 lakh per annum. After 4 years, carrying amount ಎಷ್ಟು? After 4 years, carrying amount ಅಥವಾ WDV ಅಥವಾ book value is equal to 100 lakh minus 9 lakh into 4 years. 100 minus 36, 64 lakh. Within the bracket, residual value, so scrap value, deduct while computing depreciation. Deduct while computing depreciation and not from carrying amount. Carrying amount minus ಮಾಡಬಾರದು. ಚರಣ್ ಗೊತ್ತಾಯ್ತಾ? Next. At the beginning of 5th year, life re-estimated to be next 9 years. Next 9 years. Depreciation from 5th year. ಯಾರು ಹೇಳ್ತೀರಾ? 64 lakh minus 10 lakh. ಇದು ಮಿಸ್ ಮಾಡಬೇಡಿ, ಅದು ಹಂಗೆ ಇರುತ್ತೆ. ರೆಸಿಡ್ಯೂಯಲ್ ವ್ಯಾಲ್ಯೂ ಬಗ್ಗೆ ಏನು ಕೊಟ್ಟಿಲ್ಲ, ಅದು ಹಂಗೆ ಇರುತ್ತೆ. 64 lakh minus 10 lakh, ಇದು ಇಂಪಾರ್ಟೆಂಟ್, ಸ್ಟುಪಿಡ್ ಅಲ್ಲ. ಡಿವೈಡ್ ಬೈ 9 more years. 6 lakh per annum. ಅರ್ಥ ಆಯ್ತಾ ಏನಾದ್ರು? Yes, sir. Depreciation also. So, SLMWDV. Amortization. Depreciation is for tangible assets. Amortization is for intangible assets. What a fictitious asset. What a colorful agi, color agi, what is beautiful highlights. Next, bills of exchange. So, I sold goods to Kirtana. I want to convert that girl into a document. That's called bills of exchange. Negotiable Instrument Act 1881. 3 important negotiable instruments are promissory note section 4. Section 5 is bills of exchange. 6 is check. Bills of exchange definition correct ಆಗಿ ಓದಿದ್ರೆ ಅಲ್ಲೇ ಪೀಸ್ ಮಾಡಿದ್ರೆ quality ಬರುತ್ತೆ. An instrument in writing containing an unconditional order signed by the maker directing a certain person to pay a certain sum of money only to order the order of certain person or to the bearer of the instrument. There are 2 kinds of bills, trade bills or commercial bills and accommodation or kite bills. Accountings are almost the same. Sale of goods, credit sale, debtors account to sales. Then open, close. What entry for drawing a bill? BR to debtors. Then 5 ways of retaining the honoring the bill. 4 ways of dishonoring the bill. Okay. So the noting, protest, etc. in the books of seller as well as buyer note kodi. Buyer book ಅಲ್ಲಿ accounting buyout ಮಾಡಬೇಡಿ. Whatever you do here, exact ulta ಅದನ್ನು ಮಾಡಿದ್ರೆ ಆಯ್ತು. Then accommodation bills ಅಲ್ಲಿ sale purchase entry ಬರೋದಿಲ್ಲ. Normally they are discounted. Discount charges have to be borne by the drawer and drawee in the ratio in which they enjoy the funds. ಅದೊಂದು extra point to take care. ಮತ್ತೆ due date August 15th, Jan 26th ಎಲ್ಲ ಬಂದಾಗ, if it is a known holiday, 1 day before the same, if it is suddenly declared holiday, so immediate succeeding working day ತಗೋಬೇಕು. Okay. Okay, Okay, sir. So based on the due date, so bills are also payable. Bills are also classified into bills payable after date. That means from the date of drawing plus 3 grace days. After sight from the date of acceptance plus 3 days. After sight ಅಥವಾ demand bill ಅಂದ್ರೆ ಅದಕ್ಕೆ grace days ಬರೋದಿಲ್ಲ. Moment they ask you to give the same. Insolvency ಆದಾಗ in the books of seller
someone is putting nama to you, it's called bad debts. ನಿತ್ಯಶ್ರೀ ನೀನೇ ಅಂಬಿಕಾಗೆ ನಾಮ ಹಾಕ್ತೀಯ, ದಟ್ಸ್ ಕಾಲ್ಡ್ ಡೆಫಿಷಿಯನ್ಸಿ. ಅರ್ಥಾಯ್ತಾನೆ? ಅವಳೇ ಎಷ್ಟೊಂದ್ ಸತಿ ಆಗ್ತಿದ್ದಾಳೆ. ಹಾ ಅದೇ ಅವಳೆಲ್ಲದ್ಲು ನಿತ್ಯ. ಅಲ್ಲಲ್ಲ, ಅಯ್ಯೋ ಲಿಖಿತ 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 ಎಲ್ಲೋದ್ಲು? ಇದ್ದಾಳೆ. ಎಲ್ಲಿದ್ದಾಳೆ? ನಿತ್ಯ ಇಲ್ಲ ಸರ್. ಇಲ್ಲ ಮಲ್ಕೊಳ್ಳ ಅವಳು. ಇದ್ದಾಳೆ 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 ಇದ್ದಾಳೆ, ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಇವಾಗ ಅಂಬಿಕಾ ಮತ್ತೆ ನಿತ್ಯ ಇಬ್ಳಿಗೆ ಹೊಡ್ಬಿಟ್ಟು ಬಾ ಆಯ್ತಾ ನೀನು ಲಿಖಿತ. ನಂದು ಫುಲ್ ಸಪೋರ್ಟ್ ಇದೆ. ಓಕೆನಾ? ಫುಲ್ ಸಪೋರ್ಟ್. ನಿಜವಾಗ್ಲೂ ಹೊಡಿದಾಳೆ. ನಿಜವಾಗಿ ಹೊಡೆಯಕ್ಕೆ ಸುಳ್ಳು ಹೇಳಕ್ಕಾಗತ್ತಾ? ರೈಟ್. ನೆಕ್ಸ್ಟ್ ಫೈನಲ್ ಅಕೌಂಟ್ಸ್. ಸೊ ಟ್ರೇಡಿಂಗ್ ಸಿಂಪಲ್ ಒನ್, ಎವ್ರಿಬಡಿ ಶುಡ್ ನೋ. ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. However, if you are a manufacturer, you may also have a manufacturing account. Format ಅನ್ನ by heart ಮಾಡಿ. Opening WIP, closing WIP. Raw material consumed, all production cost, factory related equation, everything. By sale of scrap ಅಥವಾ by product, by cost of production. ಅಷ್ಟೇ. Trading account to opening stock of finished goods, to manufacturing account or to purchase of finished goods. Direct expense on purchase if any, by sales, by closing stock, special item, stock lost by fire at full cost on the credit side. So differential about the gross profit. Then assuming 10 lakh is the loss of stock, adali 6 lakh insurance bandre 4 lakh should be debited to the P&L account. P&L account debit side alli Nagashri bussu eno SAF, selling, administration and financial expense will come on the debit side. Any abnormal item, open your mouth, P&L account ಗೆ ಡೆಬಿಟ್ ಮಾಡಬೇಕು. ಓಕೆನಾ? ಸೊ P&L account ಹಾಕೋದು, ಎನಿಥಿಂಗ್ ಅಬ್ನಾರ್ಮಲ್ P&L account ಹಾಕೋದು. ಸೊ ದೆನ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಓಪನ್ ಮಾಡ್ತೀವಿ. ಸೊ ಎನಿ ಪ್ರಾಫಿಟ್ ಅರ್ನ್ಡ್ ಅದನ್ನು ಡಿಸ್ಟ್ರಿಬ್ಯೂಟ್ ಟು ದ ಪಾರ್ಟ್ನರ್ಸ್ ಇನ್ ದ ರೇಷಿಯೋ ಆಫ್ ಸ್ಯಾಲರಿ ಇಂಟ್ರೆಸ್ಟ್ ವಾಟ್ ಎವರ್ ನೇಮ್. ಫೈನಲಿ ಇಟ್ ಶುಡ್ ಗೋ ಟು ದ ಬ್ಯಾಲೆನ್ಸ್ ಶೀಟ್. ಪ್ರೊಪ್ರೈಟರ್ಶಿಪ್ ಪಾರ್ಟ್ನರ್ಶಿಪ್ಗೆ ಫಾರ್ಮ್ಯಾಟ್ ಏನಿಲ್ಲ, ಕಂಪನಿಗೆ ಫಾರ್ಮ್ಯಾಟ್ ಇದೆ. LLP ಗೆ ಒಂದು ಫಾರ್ಮ್ಯಾಟ್ ಡಿಟ್ಟೋ ಲೈಕ್ ಕಂಪನಿ ಮತ್ತೆ ಸ್ಟಡಿ ಮೆಟಲ್ ಇದೆ. ನೋಡ್ಕೊಳಕ್ಕೆ ಹೇಳಿದ್ದೆ ನಾನು. LLP ಫಾರ್ಮ್ಯಾಟ್ ಫೈನಲ್ ಅಕೌಂಟ್ ನೀವು ಸ್ಟಡಿ ಮೆಟಲ್ ಇದೆ, ಮರಿಬೇಡ, ನಾನು ಬರ್ಕೊಳ್ಳಿ ಒಂದು ಕಡೆ. LLP ಫೈನಲ್ ಅಕೌಂಟ್ ಫಾರ್ಮ್ಯಾಟ್ ಜಸ್ಟ್ ಲೈಕ್ ಕಂಪನಿ ಅಕೌಂಟ್ಸ್. ಓನ್ಲಿ ಥಿಂಗ್ ಇಸ್ ಪಾರ್ಟ್ನರ್ಸ್ ಫಂಡ್ ಹೇಳ್ಬೇಕಲ್ಲ, ಶೇರ್ ಹೋಲ್ಡರ್ ಫಂಡ್ಸ್ ಬೇರೆಲ್ಲ ಸೇಮ್. ಅದನ್ನು ಗ್ಲಾನ್ಸ್ ಮಾಡಿ. LLP ಕೇಳ್ತಾರ ಇಲ್ವಾ ಅಂತ ಅವ್ರು ಹೇಳಿಲ್ಲ, ಬಟ್ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ. ಮತ್ತೆ ಎಕ್ರೋಲ್ ಮೆಥಡ್ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪೇಯ್ಡ್ ಅಥವಾ ರಿಸೀವ್ಡ್, ಆಡ್ ಔಟ್ಸ್ಟ್ಯಾಂಡಿಂಗ್ ಎಟ್ ದ ಎಂಡ್, ಆಡ್ ಪ್ರೀಪೇಯ್ಡ್ ಎಟ್ ದ ಬಿಗಿನಿಂಗ್. ಎಕ್ಸಾಕ್ಟ್ ಉಲ್ಟಾ. ಡಿಫರೆನ್ಷಿಯಲ್ ಅಮೌಂಟ್ ಎಕ್ಸ್ಪೆನ್ಸಸ್ ಟು ಬಿ ಟೇಕನ್ ಟು P&L. ಎಕ್ಸ್ಪೆನ್ಸ್ ಟು ಬಿ ಟೇಕನ್ ಟು P&L ಅಂತ ಕೊಟ್ಟಿದ್ರು, ಫಾರ್ಮೆಟ್ ಹಂಗೆ ಬರ್ಬಿಟ್ಟು ಉಲ್ಟಾ ಮಾಡ್ಬಿಟ್ಟು ಆಡ್ ಲೆಸ್ ಮಾಡಬೇಕು. ನೆನಪಾಗ್ತಾ ಇದೆ ಎಲ್ರಿಗೂ? ಮತ್ತೆ ಅದು ಬ್ಯಾಡ್ ಡೆಟ್ ಎಕ್ಸ್ಪೆಂಡಿಚರ್ ಇಸ್ B plus N minus O. ನ್ಯೂ RBD is after deducting the bad debts, old RBD. Whereas RDD is D plus N minus O. It is always on the good debtors. Debtors less new RBD is called good debtors. RDC normally not accounted because of prudent. ಇದೆಲ್ಲ ಫಾರ್ಮುಲಾ ಗೊತ್ತಿರಬೇಕು. ರಾ ಮೆಟೀರಿಯಲ್ ಕನ್ಸಂಪ್ಷನ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಮಲ್ಟಿಪಲ್ ಟೈಮ್ ಆಗಿದೆ. ಕಂಟಿಂಜೆಂಟ್ liability extremely important. A liability which may or may not arise on the happening or non-happening of an uncertain future event, which appears as a notes to accounts, like bills discounted ಇರ್ಬೋದು, ಪೆಂಡಿಂಗ್ ಕೋರ್ಟ್ ಕೇಸಸ್ ಇರ್ಬೋದು. Right. PF contribution, employer 12%, whereas ESIL employer 3.25. Employer contribution is like a salary. Employee contribution 12% 0.75. Collect and pay, it is a liability for you. One special, any entry for provision or reserve is P&L account debit to concerned provision account debit. Okay. Next, pre-distribution of samples, advertisement account debit to purchasers account. Intangible asset is a real asset, whereas fictitious asset is unreal. Same thing what we do in final account, ಅದರ continuation is NPO. Same thing, only thing is NPO ದಲ್ಲಿ ಒಂದು ಎಕ್ಸ್ಟ್ರಾ ಅಕೌಂಟ್ ಇದೆ. ಯಾವುದು? ಸೇಮ್ ನಿಮ್ಮ ನೋಟ್ಸ್ ಅಲ್ಲಿ ಇದೆ, ರಿಸೀಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. Opening balance goes to opening balance sheet. Closing balance of cash and bank will go to the closing balance sheet. All capital transactions, ನೆನಪಿದ್ರೆ ಹೆಂಗ್ ಮಾಡಿದ್ದು ನಾನು ಭಾವನಾ? Capital transactions will go like this. Okay. Liabilities, receipt side ಇಂದ liability side ಹೋಗುತ್ತೆ. So payment side ಇಂದ asset side. Whereas revenue transactions cross. ಏನೋ ಸುಪ್ರಜ್ಞಾ, ಮುಳ್ಳಗಿರಿ ಮುಳ್ಳಗಿರಿ ಎಲ್ಲೇ ಇದೆ? ತಮಿಳುನಾಡು, ಕರ್ನಾಟಕನ? ಗೊತ್ತಿಲ್ಲ ಸರ್. ನಿಂಗೆ ನಿನ್ನ ಹೆಸರಲ್ಲಿ ಇದೆ? ನಿನ್ನ ಹೆಸರಲ್ಲಿ ಮುಳ್ಳಿದೆ ಅಲ್ವೇ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಬರುತ್ತೆ. ಸೊ ನಿಮ್ಮ ಹೆಸರಲ್ಲಿ ಮುಳ್ಳಿದೆ ಅಲ್ವಾ? ತೆಗೆಯೋದು ತಾರ್ನ್, ಮುಳ್ಳದೆ ತಾರ್ನ್ ಅಲ್ವೇನೆ, ಗೊತ್ತಿಲ್ವಾ?
ಗೊತ್ತು ಸರ್. ಗೊತ್ತಾ? ಮತ್ತೆ ತೆಗೆಯೋದಲ್ಲ ನಿನ್ಗೆ ನೀನು ಮುಳ್ಳಿದ್ದು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅದು ನಿಮ್ಗೆ ಗೊತ್ತಿರಬೇಕು. ಇರ್ಲಿ ಬಿಡು, ಫೌಂಡೇಶನ್ ಎಕ್ಸಾಮ್ ಆದ್ಮೇಲೆ ಕೇಳೋಣ. ಸದ್ಯಕ್ಕೆ ಏನು ಟೈಮ್ ವೇಸ್ಟ್ ಮಾಡಬೇಡ ನೀನು. ರೈಟ್. ಸೊ ಆಲ್ ಕ್ಯಾಪಿಟಲ್ ರಿಸೀಟ್ ವಿಲ್ ಕಮ್ ಹಿಯರ್, ಕ್ಯಾಪಿಟಲ್ ಪೇಮೆಂಟ್. ದೆನ್ ರೆವಿನ್ಯೂ ರಿಸೀಟ್ಸ್, ಇಲ್ಲಿ ರಿಸೀಟ್ ಬಂದ್ರೆ ಕ್ರೆಡಿಟ್ ಸೈಡ್ಗೆ ಹೋಗ್ಬೇಕು. ರೆವಿನ್ಯೂ ಪೇಮೆಂಟ್ ವಿಲ್ ಕಮ್ ಟು ದ ಡೆಬಿಟ್ ಸೈಡ್. ಎಕ್ರೂವಲ್ ಮೆಥಡ್ ಫಾಲೋ ಮಾಡಬೇಕು. ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. Then one of the special points in NPO, one is receipts and payment account is a cash summary, I&D account is equal to P&L account, balance sheet is normal. So ಎಲ್ಲ ಕಡೆ ಬ್ಯಾಲೆನ್ಸ್ ಶೀಟ್ ಮಾಡೋ ಕಂಪನಿ ಅಕೌಂಟ್ಸ್ ಒಂದು ಬಿಟ್ಟು ಇಲ್ಲಿ ಪಿಕಾ ಬರಬೇಕು, ಇಲ್ಲಿ CLC. ಪಿಕಾ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್, ಕರೆಂಟ್ ಅಸೆಟ್ಸ್. ಇಲ್ಲಿ ಯಾವ್ದು ಬರಬೇಕು? ಕ್ಯಾಪಿಟಲ್, ಲಯಬಿಲಿಟೀಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರೊವಿಷನ್ಸ್. ಕಂಪನಿ ಬ್ಯಾಲೆನ್ಸ್ ಶೀಟ್, ಸಾರಿ NPO ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಹಾಕೋಬೇಕು. ಇಫ್ ದೇರ್ ಇಸ್ ಎ ಸ್ಪೆಷಲ್ ಡೊನೇಷನ್, ಅದು ಸೆಪರೇಟ್ ಆಗಿ ತೋರಿಸ್ಬೇಕು. whereas other capitalized receipt like legacy, life membership fees, etc. has to be added to the capital fund. ನೆನಪಾಗ್ತಾ ಇದೆಯಾ ಸ್ವಲ್ಪ? Yes. Yes, sir. ಲೆಗಸಿ ಮೀನ್ಸ್ ಏನು? ಲೆಗ್ ಅಂತ ತೆಗೆದ್ಬಿಟ್ಟು ಗಸಿ ಮಾಡೋದಾ? ಮಂಗಳೂರವ್ರು ವೈಶಾಲಿ ಶೆಟ್ಟಿಗಾರ ಹೇಳೆ. ಲೆಗಸಿ ಅಂದ್ರೆ ಏನೇ? ಸೊ ಲೆಗಸಿ ಮೀನ್ಸ್ ಅಮೌಂಟ್ ರಿಸೀವ್ಡ್ ಆಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್ ಪರ್ಸನ್. ಲೆಗಸಿ. ಎಸ್. Single entry system, extremely important. Incomplete records, accounts from incomplete records. So incomplete profit in find out for the two method. One is called capital comparison method, ಇನ್ನೊಂದು conversion method. Capital comparison method ಗೆ 2 step. ಕಾಲಮ್ನರ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಬೇಕು. ಅಸೆಟ್ಸ್ ಹಾಕೋದು, ಲಯಬಿಲಿಟೀಸ್ ಹಾಕೋದು, ಬ್ಯಾಲೆನ್ಸ್ ಫಿಗರ್ ಇದೆ ಕ್ಯಾಪಿಟಲ್. Then open capital account. By opening capital to closing capital. By additional capital, by interest on capital ಇದ್ರೆ 2 drawings balance ಇದೆ profit. That is the capital comparison method. Whereas conversion method ಅಲ್ಲಿ there is no such foolproof system. So you need to open ledger accounts like BR account, BP account, debtors account, creditors account. Then ratios ಕೊಟ್ರೆ ಅದನ್ನು ಯೂಸ್ ಮಾಡಬೇಕು. ಮಿಸ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡಿ ಪ್ರಿಪೇರ್ ಎ ಟ್ರೇಡಿಂಗ್ ಅಕೌಂಟ್, P&L account, the usual one. GP ratio ಕೊಟ್ರೆ Trading account. Account. one of the figures will be the missing figure. Then prepare trading account in the usual manner. Highly expected question. ಆಯ್ತಾ? ಸಿಂಗಲ್ ಎಂಟ್ರಿ ಸಿಸ್ಟಮ್. ನೆನಪಾಗ್ತದೆ, ಇದರಲ್ಲಿ ಲೇಟೆಸ್ಟ್ ಆಗಿ ಮಾಡಿದ್ದು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಅದು ಲೇಟೆಸ್ಟ್ ಆಗಿ ಮಾಡಿರ್ತಾರೆ ದೇವರು. ಡೆಫಿನಿಷನ್ ಸೆಕ್ಷನ್ 4, ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who agree to share the profits of a business carried on by all or any of them acting for all. That is the definition of Indian partnership. So partnership accounts ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್. So methods of maintaining capital, fixed capital, capital account and current account maintain ಮಾಡ್ತೀವಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಲ್ಲಿ ಓನ್ಲಿ ಕ್ಯಾಪಿಟಲ್ ಅಕೌಂಟ್. ದೆನ್ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಅಲ್ಲಿ ಆಲ್ ದ ಕೇಸಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಓದ್ಬೇಡಿ. ಡೆತ್ ಅಲ್ಲಿ ಸಮೇತ ರಿವ್ಯಾಲ್ಯೂಷನ್ ಅಕೌಂಟ್, ಆಲ್ಸೋ ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಎನಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಕ್ರಿಯೇಟ್ ಮಾಡಿ, ಮತ್ತೆಲ್ಲ ಉಲ್ಟಾ ಮಾಡಿ. ಸೊ ನೆಕ್ಸ್ಟ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಒಂದು ಕೇಳ್ಬೋದು. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಇಫ್ ದೇ ನಾಟ್ ದೇ ಸೇ ಪ್ರಾಫಿಟ್ ಗಿವನ್ 30 lakh after charging interest on capital but before charging salary, ಏನು ಮಾಡಿಲ್ವಾ ಅದನ್ನು ನೆಕ್ಸ್ಟ್ ಅಲ್ಲಿ ಹಾಕೊಳ್ಳಿ. ಬೈ ಪ್ರಾಫಿಟ್ ಟು ಸ್ಯಾಲರಿ ಟು ಪಾರ್ಟ್ನರ್. ದೆನ್ ಸಪೋಸ್ ಇಫ್ IOC ಇದ್ರೆ ಕ್ರೆಡಿಟ್ಸ್ ಅಲ್ಲಿ ಬರಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡೆಬಿಟ್ಸ್ ಅಲ್ಲಿ ಬರಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ಸ್ ಅಲ್ಲಿ ಬರಬೇಕು. ಇದೊಂದು ಪಾಯಿಂಟ್ ಬರ್ಕೊಳ್ಳಿ. IOC ಡೆಬಿಟ್ ಸೈಡ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ನೀವು ಕೊಡೋದು. ಫರ್ಮ್ ಈಸ್ ಗಿವಿಂಗ್ ಟು ದ ಪಾರ್ಟ್ನರ್. IOC ನೀನು OC ಅಲ್ಲ, ನೀನು ಯಾವ್ದು OCನೇ ಬಿಡು. ನೆಕ್ಸ್ಟ್ IOD ವಾಟ್? ಕ್ರೆಡಿಟ್ ಸೈಡ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. Next line. In capital account, 2 RMRs. Debit side, drawings and IOD. Drawings ಬರುತ್ತೆ. Drawings P&L ಅಪ್ರಾಪ್ರಿಯೇಷನ್ ಬರೋದಿಲ್ಲ because it's a personal transaction. Drawings and IOD. Right side, credit side, additional capital at IOC. ಅರ್ಥ ಆಯ್ತಾ ಏನಾದ್ರು? Right. So methods of maintaining capital account, interest on capital, interest on drawings. Right. So revaluation account is also called P&L adjustment account. ಒಂದು ಐಟಮ್ ಬೈ ಆಡ್ ಮಾಡಿ. ಇನ್ಕ್ರೀಸ್ ಇನ್ ದ ಅಸೆಟ್ ಇಸ್ ಅನ್ ಇನ್ಕಮ್. ದಟ್ ಮೀನ್ಸ್ ಎಕ್ಸಾಕ್ಟ್ ಅಪೋಸಿಟ್ ಇಸ್ ಡಿಕ್ರೀಸ್ ಇನ್ ದ ಅಸೆಟ್. ಲಯಬಿಲಿಟಿ ಅಪೋಸಿಟ್ ಟ್ರಾನ್ಸಾಕ್ಷನ್ ಬರೋದಾಯ್ತು. ಮೆಮೊರಾಂಡಮ್ ರಿವಾಲ್ಯೂಷನ್ ಅಕೌಂಟ್ ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡೋದು. ಇದನ್ನ ಇಲ್ಲಿ ಹಾಕೋದು.
ಇಲ್ಲಿ ಪ್ರಾಫಿಟ್ ಬಂದಿರುತ್ತೆ, ಇಲ್ಲಿ ಲಾಸ್ ಬರುತ್ತೆ. ಈ ಪ್ರಾಫಿಟ್ ಹ್ಯಾಸ್ ಟು ಬಿ ಗಿವನ್ ಟು ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ದಿಸ್ ಲಾಸ್ ಹ್ಯಾಸ್ ಟು ಬಿ ಗಿವನ್ ಟು ಆಲ್ ದ ಪಾರ್ಟ್ನರ್ಸ್ who are continuing in the case of admission, retirement and death. Dissolution of partnership is nothing but agreement coming to an end. That is the admission, retirement, death. Dissolution of firm ಅಂದ್ರೆ ಕಂಪನಿನೇ ಮುಚ್ಕೊಂಡು ಹೋಗೋದು, ಫರ್ಮೇ ಮುಚ್ಕೊಂಡು ಹೋಗೋದು. Life policies are taken up by the firm. Individual policy ಅಥವಾ joint life policy taken up by the firm. So individual policy ಅಂದ್ರೆ whenever the partner dies XYZ 100 lakh each, three partners ಅನ್ಕೊಳ್ಳಿ, 100 lakh each ಆದ್ರೆ X ಗೊಟಕ್ಕಾದ್ರೆ firm will receive entire 100 lakh plus surrender values of other two partners. So if the ratio is 3:2:1, distribute to partners 3:2:1. Either P&L account ಇಂದ ತಗೋಬಹುದು, ರಿವಲ್ಯೂಷನ್ ಅಕೌಂಟ್ ತಗೋಬಹುದು ಅಥವಾ ಕ್ಯಾಪಿಟಲ್ ಅಕೌಂಟ್ ತಗೋಬಹುದು. ಜಾಯಿಂಟ್ ಲೈಫ್ ಪಾಲಿಸಿ ಅಂದ್ರೆ ಒನ್ ಆಫ್ ದ ಪಾರ್ಟ್ನರ್ ಡೈಸ್ ಎಂಟೈರ್ ಪಾಲಿಸಿ ಅಮೌಂಟ್ ಯು ರಿಸೀವ್. ವೆರಸ್ ರಿಟೈರ್ಮೆಂಟ್ ಅಥವಾ ಅಡ್ಮಿಷನ್ ಅಲ್ಲಿ ಎಲ್ಲಾ ಪಾಲಿಸಿಯಲ್ಲಿ ಸರೆಂಡರ್ ವ್ಯಾಲ್ಯೂ ಮಾತ್ರ ಬರುತ್ತೆ, ಫುಲ್ ಅಮೌಂಟ್ ಬರೋದಿಲ್ಲ. ಬರ್ಕೊಳ್ಳಿ. ಲೈಫ್ ಪಾಲಿಸೀಸ್ R2R upon death. Under that 2 RMRs. Individual policy ಕೆಳಗೆ ಪಾಲಿಸಿ ಅಮೌಂಟ್ ಆಫ್ ದ ಡಿಸೀಸ್ಡ್ ಡೈಡ್, ಅವನು ಹೋಗಿದ್ದವನು ಫುಲ್ ಬರುತ್ತೆ, ಪ್ಲಸ್ ಏನೋ ಅನನ್ಯ ಜಿ ಒಳ್ಳೆಯದು. ಅನನ್ಯ ಬಾರ್ವೆ ಬಂದಿಲ್ವಾ? ಬಾರೆ ಅಂತ ಹೇಳಿಲ್ವ ನಾವು ಅವರಿಗೆ, ಅದಕ್ಕೆ ಇರ್ಲಿ ಪರವಾಗಿಲ್ಲ ಬಿಡಿ. ಸೊ ಏನಪ್ಪ ಅದು? Policy amount of died partner plus Surrender surrender values of other partners. ಬೇಗ ಮಲ್ಕೊಂಡ್ಬಿಟ್ಲು. ಸೌಮ್ಯ ಇದ್ದಾಳ? ಇಲ್ಲ ಸರ್, ಇಲ್ಲೇ ಇದ್ದೇನೆ. ಅದೇ ಮಲ್ಕೊಂಡು ಅಲ್ಲೇ ಇದೆಯಾ ಅಂತ ಅದನ್ನ ಹೇಳಿದ್ದಾನೆ. ಸರೆಂಡರ್ ವ್ಯಾಲ್ಯೂಸ್ ಆಫ್ ಅದರ್ ಪಾರ್ಟ್ನರ್ಸ್. ರೈಟ್ ಸೈಡ್ JLP, ಜುಲುಪಾಟಿ, JLP ಎಂಟೈರ್ ಪಾಲಿಸಿ ಅಮೌಂಟ್, ಈ ಥರ ಆಯ್ತಾ? ರೈಟ್. ಕಂಪ್ಲೀಟ್ ರೈಟ್ ಸೈಡ್ ಅಪಾನ್ ಅಡ್ಮಿಷನ್, ಸ್ವಲ್ಪ ಅರ್ಥ ಆಗ್ತಾ ಇದೆಯಾ ಗೌತಮಿ? ಅಪಾನ್ ಅಡ್ಮಿಷನ್, ರಿಟೈರ್ಮೆಂಟ್ ಎಟ್ಸೆಟ್ರಾ, ಆಲ್ವೇಸ್ ಸರೆಂಡರ್ ವ್ಯಾಲ್ಯೂ. ಲಿಖಿತ ಇಲ್ಲಿ ನೋಡಿ, ಆಲ್ವೇಸ್ ಉಗ್ಗೆ ಅವಳಿಗೆ, ನಿತ್ಯ ಉಗ್ಗೆ ಅವಳಿಗೆ. ಯಾಕೆ ಅಲ್ಲಲ್ಲಿ ನೋಡ್ತೀಯ? ಮುಚ್ಕೊಂಡಿಲ್ ನೋಡು. ಸೊ ಕಂಪ್ಲೀಟ್ಲಿ ಇನ್ ಆಲ್ ಕೇಸಸ್ ಸುಪ್ರಾ ಅಂದ್ರೆ ಎಂಟೈರ್ ಅಮೌಂಟ್, ಅಬೋವ್ ಅಮೌಂಟ್, ಸುಪ್ರಾ distribute all partners in their PSR. ಕರೆಕ್ಟಾ? ಹಲೋ, ಎಸ್ ನೆಕ್ಸ್ಟ್ ಗುಡ್ವಿಲ್ ವ್ಯಾಲ್ಯೂಯೇಷನ್ ಬಗ್ಗೆ ಕ್ವಶನ್ ಕೇಳ್ಬೋದು. ಪ್ರಾಫಿಟ್ ಬೇಸ್ಡ್ ಅಂದ್ರೆ ಎವರೇಜ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್, ಆರಿಟಿ ಮೆಥಡ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಕ್ಯಾಪಿಟಲೈಸೇಷನ್ ಮೆಥಡ್ ಅಂದ್ರೆ ಮೀನ್ಸ್ ರೀಸೆಂಟ್ ರಿವಿಷನ್ ಕ್ಲಾಸಲ್ಲೆಲ್ಲ ಮಾಡಿದೆ, ನಾನೇ ಮಾಡೋದಂಗಿತ್ತದು. ಸೊ ವಾಟ್ ದಟ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಮೈನಸ್ ಆಕ್ಚುಯಲ್ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನೆನಪಿದೆಯಾ? ಇಲ್ಲಿ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಕಾನ್ಸೆಪ್ಟ್ ಬರೋದಿಲ್ಲ. ಇದು ನಾನು ರೀಸೆಂಟ್ ರಿವಿಷನ್ ಕ್ಲಾಸಲ್ಲಿ ನಾನೇ ಮಾಡಿದ್ದೀನಿ. ಅಡ್ಮಿಷನ್ ಅಲ್ಲಿ, ರಿಟೈರ್ಮೆಂಟ್, ಡೆತ್ ಅಲ್ಲಿ ಸ್ಟೆಪ್ಸ್ ಆರ್ ಸಿಮಿಲರ್. ಫಸ್ಟ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್, ದೆನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ನ್ಯೂ ಪಾರ್ಟ್ನರ್. ಅಡ್ಮಿಷನ್ ಅಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ ಬರ್ಕೊಳ್ಳಿ. ಗುಡ್ವಿಲ್ ಟ್ರೀಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿ ಗೂಬೆ, ಡೋಂಟ್ ಫರ್ಗೆಟ್ ಡಬಲ್ ಎಂಟ್ರಿ. ನಾನು ರಿವಿಷನ್ ಕ್ಲಾಸ್ ಎಲ್ಲೋ ಮಾಡ್ದಂಗಿತ್ತಲ್ಲ ನಾನೇ. Yes sir, ನೀವೇ ಮಾಡಿದ್ದು. ಸುಮ್ಮನೆ ಕೆಲಸ ಇಲ್ವ ನನಗೆ, ಅದಕ್ಕೆ ಮಾಡ್ಕೊಂಡು ಹೋಗ್ಬೋದು. ಗೂಬೆ ಏನು ಬರೀ ಗೂಬೆ ನಿತ್ಯ ಶ್ರೀ, ಏನು ಬರಿದೆ? ಗೂಬೆ ನಿತ್ಯಶ್ರೀ ಬರೀ ಏನು ಹೇಳಿದೆ? ಗೂಬೆ ನಿತ್ಯಶ್ರೀ ಏನು? ಡೋಂಟ್ ಫರ್ಗೆಟ್ ಡಬಲ್ ಎಂಟ್ರಿ. ನೀವು ಒಂದು ಕಡೆ ಹಾಕಿರ್ತಿ, ಇನ್ನೊಂದು ಕಡೆ ಹಾಕಲ್ಲ ಅಂತ ನಾನು ಹೇಳಿದ್ದೀನಿ. ನೀವು ಗ್ಯಾರಂಟಿ ಮಾಡ್ತೀರಾ? ಪುಷ್ಪ 2 ಹಿಂಗೆ ಇರುತ್ತೆ ನಿಮ್ದು ಬ್ಯಾಲೆನ್ಸ್ ಶೀಟ್, ಮತ್ತೆ ಪುಸ್ತಕ ಆಗತ್ತೆ ಅದು. ನೆಕ್ಸ್ಟ್ ಭಾವನಾ ಬರೀಯೇ ಲೆಫ್ಟ್ ಸೈಡ್ ಅಪಾನ್ ಅಡ್ಮಿಷನ್. ಅಪ್ಪ ಆನ್ ಅಡ್ಮಿಷನ್ ಅಲ್ಲ, ಅಪಾನ್ ಅಡ್ಮಿಷನ್. ಏನು ಅಪ್ಪ ಆನ್ ಅಡ್ಮಿಷನ್? ಅಪಾನ್ ಅಡ್ಮಿಷನ್ ಏನು ಎಂಟ್ರಿ? New partners to old partner. ವೆರಿ ಗುಡ್ ಭಾವನಾ. ನ್ಯೂ ಪಾರ್ಟ್ನರ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. ಅದಕ್ಕೆ ಬಾಕ್ಸ್ ಹಾಕಿ. ಯಾವ್ದು ರೇಷಿಯೋ ಅಂಬಿಕಾ? ಸಕ್ಕರೆ ಪಾಯಸ ರೇಷಿಯೋ
old partner share. Right side. Old partner, which ratio? Sacrifice ratio. Right side, retirement ಅಥವಾ ಡೆತ್. ಎಕ್ಸಾಕ್ಟ್ ಉಲ್ಟಾ. ಇದು ಲೆಫ್ಟ್ ಸೈಡ್ ನೆನಪಿದ್ರೆ ನ್ಯೂ ಪಾರ್ಟ್ನರ್ ಡೆಬಿಟ್ ಅಲ್ಲಿ ಏನಾಗಬೇಕು? ಓಲ್ಡ್ ಪಾರ್ಟ್ನರ್ ಔಟ್ ಗೋಯಿಂಗ್ ಕ್ರೆಡಿಟ್ ಆಗಬೇಕು. ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಡೆಬಿಟ್ ಪುಣ್ಯಶ್ರೀ ಮಾಡ್ಕೋ ಟು ಔಟ್ ಗೋಯಿಂಗ್ ಪಾರ್ಟ್ನರ್, ಯಾರು ರಿಟೈರ್ಡ್ ಅಥವಾ ಡಿಸೀಸ್ ಪಾರ್ಟ್ನರ್, ಔಟ್ ಗೋಯಿಂಗ್ ಪಾರ್ಟ್ನರ್ ಕ್ರೆಡಿಟ್. ಕರೆಕ್ಟ್ ವೈಶಾಲಿ? ಅಮೆಜಾನ್ ವೈಶಾಲಿ. ಯಾ ಟು ವಾಟ್ ಔಟ್ ಗೋಯಿಂಗ್ ಪಾರ್ಟ್ನರ್ ಅಲ್ಲೇನೆ ಪುಣ್ಯಶ್ರೀ. ಅಮೆಜಾನ್ ವೈಶಾಲಿ ಅಲ್ಲ ಅವಳು? ಎಸ್ ಸರ್. ಏನಕ್ಕೆ ವೈಶಾಲಿ ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಸುಮ್ಮನೆ ಹೇಳೋದು. ಬಿಟ್ಬಿಡು, ಪರವಾಗಿಲ್ಲ. ಊರಿಗೆ ಬಂದಾಗ ಎಕ್ಸ್ಪ್ಲೇನ್ ಮಾಡು. ಸುಮ್ಮನೆ ಅದು ನಿನ್ನ ಬ್ಯಾಕ್ಗ್ರೌಂಡ್ ನೋಡೋದು ಅಮೆಝಾನ್ ಥರ ಇದೆ, ಅದಕ್ಕೆ ಅಷ್ಟೇ. ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ. ನಿಮ್ಮ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದು ಅಮೆಝಾನ್ ಸ್ಕ್ರೀನ್ ಥರ ಇದೆ, ಅದಕ್ಕೆ. ಇರಲಿ, ಚೆನ್ನಾಗಿದೆ. ನೆಕ್ಸ್ಟ್, ಸೊ ದಟ್ ಇಸ್ ಅಬೌಟ್ ದ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಸೆಕ್ಷನ್ 37. ಸೊ ವೆನ್ ಎವರ್ ದ ರಿಟೈರ್ಡ್ ಅಥವಾ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇಸ್ ನಾಟ್ ಸೆಟಲ್ಡ್ ಇಮಿಡಿಯೇಟ್ಲಿ, so is capital account balance after all adjustment into 6% interest per annum ಅಂದ್ರೆ 9 months 3 months ನೋಡ್ಕೊಳ್ಳಿ. Then profits of the firm in proportion to the capital, whichever is the option of the legal year, normally we'll give whichever is higher. Retirement come admission ಇದ್ರೆ ಪಾಸ್ all retirement steps, admission ಗೆ ಒಂದು ಎಕ್ಸ್ಟ್ರಾ ಎಂಟ್ರಿ ಪಾಸ್ ಮಾಡಿ. ನಾರ್ಮಲಿ the related parties are getting admitted. ಫಾದರ್ ರಿಟೈರ್ ಆಗಿ ಸನ್ ಅಡ್ಮಿಟ್ ಆಗಿದ್ರೆ ಫಾದರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಸನ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಆಲ್ಸೋ ಗೋ ಥ್ರೂ. ಪಿ-ಎಲ್ ಅಕೌಂಟ್ ಇಸ್ ನೇಮ್ಸ್. ಪಿ-ಎಲ್ ಅಕೌಂಟ್ ಇಸ್ ಫೈನಲ್ ಅಕೌಂಟ್. ಪಿ-ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬರೋದು. ಪಿ-ಎಲ್ ಸಸ್ಪೆನ್ಸ್ ಅಕೌಂಟ್ ಅನ್ನೋದು ಡೆತ್ ಆಫ್ ಎ ಪಾರ್ಟ್ನರ್ ಬರುತ್ತೆ. 31st ಮಾರ್ಚ್ಗೆ ಪಾರ್ಟ್ನರ್ ಡೆತ್ ಆದರೆ 30th ಜೂನ್ಗೆ ಪಾರ್ಟ್ನರ್ ಡೆತ್ ಆದರೆ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಇಂದ 30th ಜೂನ್ವರೆಗೆ ಸ್ಯಾಲರಿ ಇಂಟ್ರೆಸ್ಟ್ ವಾಟ್ ಎವರ್ ಯು ಗಿವ್ ಇಟ್ ದ ಪಿ-ಎಲ್ ಸಸ್ಪೆನ್ಸ್ ಅಕೌಂಟ್. ಪಿ-ಎಲ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅನ್ನೋದು 2 ಕಡೆ ಬರುತ್ತೆ. ಒಂದು ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಇನ್ ದ ನೆಕ್ಸ್ಟ್ ಇಯರ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಆಲ್ಸೋ ಕಾಲ್ಡ್ ಪಿ-ಎಲ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಅರ್ಥ ಆಯ್ತಾ ಮಗ? Yes, sir. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಡಿಸೊಲ್ಯೂಷನ್ ಇಂದ ರಿಯಲೈಸೇಷನ್ ಅಕೌಂಟ್ ಓಪನ್ ಆಗುತ್ತೆ. ನಾರ್ಮಲ್ ಡಿಸೊಲ್ಯೂಷನ್ ಅಲ್ಲಿ ಆಲ್ ಅಸೆಟ್ಸ್ ಈ ಕಡೆ ಬರಬೇಕು, ಆಲ್ ಲಯಬಿಲಿಟೀಸ್ ಇಲ್ಲಿ ಬರಬೇಕು. ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೆಪರೇಟ್ ಆಗಿ ಓಪನ್ ಮಾಡಬೇಕು. ದೆನ್ ವಾಟ್ ಎವರ್ ರಿಸೀವ್ಡ್ paid, final balance should be distributed to the partners. Whereas if there is insolvency of one partner, it should be mainly governed by partnership deed. Deed silent agidre, then only you have to go by Garner versus Murray rule. 2 conditions. Solvent partner should bring cash towards realization loss. Insolvent partner should share the loss of the solvent partner. Solvent partner should share the loss of insolvent partner in the ratio of capital then standing. ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಅದೇ ತಗೋಬೇಕು. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಪ್ಲಸ್ ಆರ್ ಮೈನಸ್ ಜನರಲ್ ರಿಸರ್ವ್ ಅಂಡ್ ಪಿ-ಎಲ್ ಅಕೌಂಟ್ ಮಾಡಿ ಆ ರೇಷಿಯೋದಲ್ಲಿ ಮಾಡಬೇಕು. ಇನ್ಸಾಲ್ವೆನ್ಸಿ ಆಫ್ ಆಲ್ ಪಾರ್ಟ್ನರ್ಸ್ ಇದ್ರೆ ದೆನ್ ಯು ಹ್ಯಾವ್ ಟು ಕ್ರೆಡಿಟರ್ಸ್ ಅಕೌಂಟ್ ಅನ್ನು ರಿಲೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬಾರ್ದು, ಸೆಪರೇಟ್ ಆಗಿ ಮಾಡಿ. ಫೈನಲಿ ವಾಟ್ ಆರ್ ದ ಬ್ಯಾಲೆನ್ಸ್ ಇನ್ ದ ಕ್ರೆಡಿಟರ್ಸ್ ಅಕೌಂಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಟ್ರಾನ್ಸ್ಫರ್ ಟು ಡೆಫಿಷಿಯನ್ಸಿ ಅಕೌಂಟ್. ಏನ್ ದೇವರು? ಡೆಫಿಷಿಯನ್ಸಿ ಅಕೌಂಟ್. ದೆನ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್. ಈಗ ಫರ್ಮ್ ಕ್ಲೋಸ್ ಆಯ್ತು ಅಂತ ಒಂದೇ ನಿಮಿಷದಲ್ಲಿ ಎಸೆಟ್ಸ್ ಲ್ಯಾಬ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯು ಹ್ಯಾವ್ ಟು ಡಿಸೈಡ್ ಅಬೌಟ್ ಇನ್ ವಾಟ್ ವೇ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಫಸ್ಟ್ ಔಟ್ ಸೈಡ್ ಕೊಡಬೇಕು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು, ಬಟ್ ಅನ್ಸೆಕ್ಯೂರ್ಡ್. ಉಳಿದ ಅಮೌಂಟ್ ಅನ್ನ ಪಾರ್ಟ್ನರ್ಸ್ಗೆ ದೇರ್ ಆರ್ 2 ಅಪ್ರೋಚಸ್. ಮ್ಯಾಕ್ಸಿಮಮ್ ಪಾಸಿಬಲ್ ಲಾಸ್ ಮೆಥಡ್, ವೇರ್ ಆಫ್ಟರ್ ಎವ್ರಿ ಡಿಸ್ಟ್ರಿಬ್ಯೂಷನ್ ಎವ್ರಿ ಅಸೆಟ್ ಇಸ್ ಸೋಲ್ಡ್, ಬ್ಯಾಲೆನ್ಸ್ ಅಮೌಂಟ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಲಾಸ್, ಡಿಸ್ಟ್ರಿಬ್ಯೂಟ್ ದ ಪಾರ್ಟ್ನರ್ಸ್. ಅಥವಾ ಹೈಯೆಸ್ಟ್ ರಿಲೇಟಿವ್ ಕ್ಯಾಪಿಟಲ್ ಮೆಥಡ್. ಸೊ ಆಫ್ಟರ್ ಆಲ್ ದ ಟ್ರಾನ್ಸಾಕ್ಷನ್ ಅಸ್ಯೂಮಿಂಗ್ 10 lakh, 6 lakh, 3 lakh ಅಂತಿದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್, ಅವ್ರ ರೇಷಿಯೋ 3:2:1 ಇದ್ರೆ ದಿಸ್ ಡಿವೈಡ್ ಬೈ ದಿಸ್ ಡಿವೈಡ್ ಮಾಡಬೇಕು, ವಿಚ್ ಇಸ್ ದ ಲೀಸ್ಟ್ ಕ್ಯಾಪಿಟಲ್. ಅದನ್ನ ಬೇಸ್ ತಗೊಂಡ್ಬಿಟ್ಟು ಎಕ್ಸಸ್ ಕ್ಯಾಪಿಟಲ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದನ್ನ ಗ್ಲಾನ್ಸ್ ಮಾಡಿ ತೊಂದರೆ. ಕಂಪನಿ ಅಕೌಂಟ್ಸ್ ಇದೆಲ್ಲ ಡೆಫಿನಿಷನ್, ಇದೆಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಸ್ ಅನ್ನ ಗೋತ್ರೂ ಮಾಡಿ ಜಸ್ಟ್ ಬಿಫೋರ್ ದ ಎಕ್ಸಾಮ್. ನಾನು ಕ್ಲಾಸಲ್ಲೂ ಕೊಟ್ಟಿದ್ದೆ, ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ದೆನ್ 3 ಶೆಡ್ಯೂಲ್ ನೆನಪಿಟ್ಕೊಳ್ಳಿ ಲೈಫಲ್ಲಿ. MOA, AOA, ಡಿಪ್ರಿಸಿಯೇಷನ್ಗೆ ಶೆಡ್ಯೂಲ್ 2, ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್. Next, equity shares are other than preference shares. Preference shares have a preferential right over dividend and a repayment of capital. Okay, right. So, the theory. Issue of shares.
issue can be at par, premium or discount. 10 rupees share 10 rupees ಕೊಟ್ರೆ par. 10 rupees share 15 rupees ಕೊಟ್ರೆ ನಾಗಶ್ರೀ ಪ್ರೀಮಿಯಂ. 10 rupees share ಅನ್ನ ಡಿಸ್ಕೌಂಟ್ ಕೊಡಂಗಿಲ್ಲ ಎಕ್ಸೆಪ್ಟ್ ದ ಎಂಪ್ಲಾಯೀಸ್ ಕೀರ್ತನ. ಅದು ಕೊಟ್ರೆ ESOP ಕೊಡ್ಬೋದು, then discount has to be debited. So whenever there is issue ಅದನ್ನ ಚಾರ್ಟ್ ಹಾಕಬೇಕು. ಈ ಅಪ್ಲಿಕೇಶನ್ ಅಲಾಟ್ಮೆಂಟ್ ಕಾಲ್. ಅಲಾಟ್ಮೆಂಟ್ ಅಲ್ಲಿ 2R ಮಾರ್ಕ್ಸ್. ಡಿಸ್ಕೌಂಟ್ ಇದ್ರೆ ಡೆಬಿಟ್ ವಿಜಿನ್ ದ ಬ್ರಾಕೆಟ್, ಪ್ರೀಮಿಯಂ ಆದ್ರೆ ಕ್ರೆಡಿಟ್ ಗ್ರೀನಿಂಗ್ ಅಲ್ಲಿ ಬರ್ಕೊಂಡು ವಿಜುವಲೈಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ಗ್ರೀನಿಂಗ್ ಬರಂಗಿಲ್ಲ. ಸೊ ಎಂಟ್ರಿ ಇಸ್ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಅಪ್ಲಿಕೇಶನ್. ನೆಕ್ಸ್ಟ್ ಎಂಟ್ರಿ ಅಪ್ಲಿಕೇಶನ್ ಟು ಶೇರ್ ಕ್ಯಾಪಿಟಲ್. ದೆನ್ ಅಲಾಟ್ಮೆಂಟ್ ಅಲ್ಲಿ ಡ್ಯೂ ಎಂಟ್ರಿ, ರಿಸೀಟ್ ಎಂಟ್ರಿ. ಕಾಲ್ ಅಲ್ಲಿ ಡ್ಯೂ ಎಂಟ್ರಿ, ರಿಸೀಟ್ ಎಂಟ್ರಿ. If there is calls in arrears, calls in advance, it will be prescribed by articles. Nothing is mentioned. So maximum rate of interest on calls in arrears on the shareholders ಕೊಡ್ಬೇಕು ಪಾಪ 10% per annum. Whereas calls in advance on the company ಕೊಡ್ಬೇಕು 12% per annum. ಅರ್ಥ ಆಗ್ತಾ ಇದೆಯಾ? ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ arrears shareholders ಕೊಡ್ಬೇಕು. ಫಾರ್ ಮೀ ದಿ ಇನ್ಕಮ್, ಮೀ ಅಂದ್ರೆ ಕಂಪನಿ. ಕಾಲ್ಸ್ ಇನ್ ಅಡ್ವಾನ್ಸ್ ಮೇಲೆ ನೀನು ಕೊಡಬೇಕು ಪೃಥ್ವಿ ಪೂಜಾರಿ. ದಟ್ಸ್ ವೈ ಇಟ್ ಇಸ್ ಅನ್ ಎಕ್ಸ್ಪೆಂಡಿಚರ್. ಏನು ಹೇಳ್ತೀರಾ ಪೃಥ್ವಿ? ನೀವು ಹೇಳಿದ್ಮೇಲೆ ಆಗೋಯ್ತು. ನೆಕ್ಸ್ಟ್ ಏನು? ಫಾರ್ ಫ್ಯೂಚರ್ ಅಂಡ್ ರೀಇಶ್ಯೂ. ಫಾರ್ ಫ್ಯೂಚರ್ ಏನಪ್ಪ? ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ವಿತ್ ಅಮೌಂಟ್ ಕಾಲ್ಡ್ ಅಪ್. ಅಲ್ಲಿ ವೆರಿ ಇಂಪಾರ್ಟೆಂಟ್ 10 rupees share, assuming they said 3 rupees, 5 rupees, then 1 rupee, 1 rupee. They have made only first call ಆದರೆ debit only 9 rupees. Amount called up, amount paid up ಅಲ್ಲ. Then security PM debit if it is not collected. Calls in arrears credit with the amount of arrears. Forfeited shares account amount which is already collected. Discount has to be compulsorily cancelled if it is issued at a discount. Reissue entry, bank account debit with the amount received. Original issue is a discount issue shares debit ಮಾಡಬೇಕು. Forfeited shares account balance discount ಮಾಡಬೇಕು. 2 share capital, 2 premium. After reissuing, related to the reissued shares transfer to capital zone. These 3 entries extremely important. ನೆನಪಿದೆಯಾ? ಅದು ಲಾಸ್ಟಿಗೆ ಮಾಡಿದ್ದು ವರ್ಡ್ ಬೈ ವರ್ಡ್, ಕ್ಲಾಸ್ ಬೈ ಕ್ಲಾಸ್ ಮಾಡಿದ್ವಿ. Debentures, normal issue entry is same. However, if there is an issue of debentures to be redeemable at premium, redeemable at premium ಇದ್ರೆ ಒಂದು ಎಂಟ್ರಿ ತೋರಿಸ್ಬೇಕು. ನಾರ್ಮಲ್ ಎಂಟ್ರಿ ಏನು? ಬ್ಯಾಂಕ್ ಅಕೌಂಟ್ ಅಪ್ಲಿಕೇಶನ್, ದೆನ್ ಅಪ್ಲಿಕೇಶನ್ ಟು ಶೇರ್ ಕ್ಯಾಪಿಟಲ್ ಟು ಪ್ರೀಮಿಯಂ ಬರೆಯೋದು. ಇಫ್ redeemable at par, no extra entry. Redeemable at discount, no extra entry. Redeemable at premium ಇದ್ರೆ ತುರುಗಿಸ್ಬೇಕು. ಏನು ತುರುಗಿಸ್ಬೇಕು? Loss on issue of debentures account debit to premium payable redemption of debentures ಅನ್ನು ಪೇಡ್ ಮಾಡಬೇಕು. ನೆನಪಾಗ್ತಾ ಇದೆಯಾ? Yes, sir. Yes, sir. ನೆಕ್ಸ್ಟ್ ಡಿಬೆಂಚರ್ಸ್ ಇಶ್ಯೂಡ್ ಫಾರ್ ಟು ವೆಂಡರ್ಸ್. ಸೊ ಅಲ್ಲಿ ಇಂಪಾರ್ಟೆಂಟ್ ಅದಲ್ಲ. 100 lakh worth of building if you are acquiring at 90 lakh. So asset account debit to vendors account 90 lakh. You are issuing 100 lakh shares ಅಂದ್ರೆ vendors account debit 90 lakh. Then discount on issue of debentures ಅಥವಾ shares or whatever 10 lakh to share capital ಅಥವಾ debentures account 100 lakh. ಉಲ್ಟಾ ಎಕ್ಸ್ಟ್ರಾ ಅಮೌಂಟ್ ಇದ್ರೆ ಅದು ಪ್ರೀಮಿಯಂಗೆ ಕ್ರೆಡಿಟ್ ಆಗಬೇಕು. ಗೊತ್ತಾಗ್ತಾ ಇದೆಯಾ? ನೆನಪಾಗ್ತಾ ಇದೆಯಾ? ನೆಕ್ಸ್ಟ್ ನಿಮಗೆ ಕೊಲೆಸ್ಟ್ರಾಲ್ ಇದೆಯಲ್ಲ, ಅದೇ ತರ ಇಲ್ಲಿ ನಮ್ಮಲ್ಲಿ ಕೊಲಾಟ್ರಲ್ ಸೆಕ್ಯೂರಿಟಿ ಅಂತ ಇದೆ. ಕೊಲಾಟ್ರಲ್ ಸೆಕ್ಯೂರಿಟಿ ಏನೇ ಲಿಖಿತ? ಯಾರಿಗೆ ಕೊಲೆಸ್ಟ್ರಾಲ್ ಇರೋದು ನಿಮ್ಮ ಗ್ರೂಪ್ ಅಲ್ಲಿ? ಲಿಖಿತ, ನಿತ್ಯಶ್ರೀ. ಸೊ ಕೊಲಾಟ್ರಲ್ ಸೆಕ್ಯೂರಿಟಿ ಅಂದ್ರೆ ಏನು? ಎಡಿಷನಲ್. ಓಕೆ, ಕೊಲಾಟ್ರಲ್ ಸೆಕ್ಯೂರಿಟಿ ಅಂದ್ರೆ ಯು ಆರ್ ಇಶ್ಯೂಯಿಂಗ್ ಎಡಿಷನಲಿ. ನಿಮ್ಮ ಹತ್ರ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಸೆಕ್ಯೂರಿಟೀಸ್ ಟು ಬಿ ಗಿವನ್, ಯು ಕ್ಯಾನ್ ಗಿವ್ ಎಕ್ಸ್ಟ್ರಾ. ಅದಕ್ಕೆ ನಾರ್ಮಲ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಡಿಸ್ಕ್ಲೋಸ್. ಅಥವಾ ಡಿಬೆಂಚರ್ ಸಸ್ಪೆನ್ಸ್ ಅಕೌಂಟ್ ಡಿಬೆಂಚರ್ ಅಕೌಂಟ್ ಬರಬೇಕು. ಕೊಲಾಟ್ರಲ್ ಸೆಕ್ಯೂರಿಟಿ ಡಿಬೆಂಚರ್ಗೆ ಇಂಟ್ರೆಸ್ಟ್ ಕೊಡಂಗಿಲ್ಲ, ಬಟ್ ಬ್ಯಾಂಕ್ ಲೋನ್ಗೆ ಎಂಟ್ರಿ ತಗೋಬೇಕು. ಸೊ ದೇ ಹವ್ ಟೇಕನ್ ಎ ಕೆನರಾ ಬ್ಯಾಂಕ್ ಲೋನ್ ಬೈ ಗಿವಿಂಗ್ ಕೊಲಾಟ್ರಲ್ ಸೆಕ್ಯೂರಿಟಿ. ಬ್ಯಾಂಕ್ ಲೋನ್ ಎಂಟ್ರಿ ಏನು? ಸುಪ್ರಜ್ಞಾ ಮುಳ್ಳಗಿರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬ್ಯಾಂಕ್ ಲೋನ್ ಅಕೌಂಟ್ ಅದು ಎಂಟ್ರಿ ಮಾಡಬೇಕು. ಕೊಲಾಟ್ರಲ್ ಸೆಕ್ಯೂರಿಟಿ ಎಂಟ್ರಿ ಇಲ್ಲ. ರೀಸೆಂಟ್ ಆಗಿ ಮಾಡಿದ್ರು ಕ್ಲಾಸಲ್ಲಿ, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಬೋನಸ್ ಶೇರ್ಸ್ ಅಂದ್ರೆ ಫ್ರೀ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್, ಬೋನಸ್ ಆಗಿ ಕೊಡೋದು. ಅದು ಆಲ್ಸೋ ಕಾಲ್ಡ್ ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ ಓನ್ಲಿ ಫಾರ್ ದ ಫುಲ್ಲಿ ಪೇಡ್ ಅಪ್ ಶೇರ್ಸ್. ದ ರಿಸರ್ವ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಬೋನಸ್ ಇಶ್ಯೂ ಆರ್ ಇಲ್ಲಿದೆ. ಸೊ ಇದು ರಿವರ್ಸ್ ಆರ್ಡರ್. CRR, security PM collected in cash, free reserves. So the entry is concerned reserve account debit to bonus to shareholder. ಶೇರ್ ತುಂಬಾ ಈಸಿ ಎಂಟ್ರಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ರೈಟ್ ಇಶ್ಯೂ ಅಂದ್ರೆ ಯು ಆರ್ ಇಶ್ಯೂಯಿಂಗ್ ಎಟ್ ಎ ಪ್ರೈಸ್. ನಾರ್ಮಲ್ ಇಶ್ಯೂ ಎಂಟ್ರಿ ಅಲ್ಲಿ. ಸೊ ಪೃಥ್ವಿ ಇಸ್ ಬೈ ಶೇರ್ ಹೋಲ್ಡರ್, ಅವಳಿಗೆ 3 ಆಪ್ಷನ್ ಇದೆ: ಪರ್ಚೇಸ್ ಅಥವಾ ರಿಜೆಕ್ಟ್ ಅಥವಾ ಶಿ ಕ್ಯಾನ್ ರಿನೌನ್ಸ್ ಇಟ್ ಟು ಸಮ್ವನ್ ಎಲ್ಸ್. ಸೊ ಹರ್ ಫ್ರೆಂಡ್ ಇಸ್ ನಾಗಶ್ರೀ, ಶಿ ಕ್ಯಾನ್ ಗಿವ್ ಟು ಸಮ್ವನ್ ಎಲ್ಸ್. ಸೊ ಆಸ್ ಎ ಕಂಪನಿ ಎಂಟ್ರಿ ಸೇಮ್. ಮತ್ತೆ ಎಕ್ಸ್ ರೈಟ್ ಮತ್ತೆ ಕಂಬ್ ರೈಟ್ ಒಂದು ಪ್ರಾಬ್ಲಮ್ ಬರುತ್ತೆ, ಒಂದು 5 ಮಾರ್ಕಿಗೆ. ವೆರಿ ಈಸಿ ಕ್ವಶನ್, ಅದೇ ಕ್ವಶನ್
ಅದನ್ನ ಎಲ್ಲರೂ ಗೋತ್ರ ಮಾಡಿ ಬರ್ಕೊಳ್ಳಿ. ಎಕ್ಸ್ ರೈಟ್ ಕಮ್ ರೈಟ್ ಪ್ರಾಬ್ಲಮ್ ಎಲ್ಲರೂ ಮಾಡ್ಕೊಂಡು 2 ಕ್ವಶನ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸ್ ರೈಟ್ ಕಮ್ ರೈಟ್ ಮಾಡಿದ್ದ ಕ್ಲಾಸಲ್ಲಿ Yes. Yes, sir. ಇಲ್ಲದ್ದೆಲ್ಲ ಮಾಡಿದ್ವಿ, ಮತ್ತೆ ಇದ್ದದ್ದು ಮಾಡದಿರ್ತೀವಾ? Redemption of preference shares. Preference shares have to be redeemed compulsorily within 20 years. Debentures have to be redeemed within 10 years. If they are infrastructure company, both have to be redeemed within 30 years. Redemption of preference shares ಒಂದು ಸ್ಪೆಷಲ್ ಪಾಯಿಂಟ್ ಇದೆ. ಸಪೋಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 100 lakh ಇದ್ರೆ, after redemption of 100 lakh, so either you should have issued one more share capital, or out of free reserve you should have created CRR, or you should have go for a combination of both. Extremely important. ಇನ್ನೊಂದ್ಸಲ ಹೇಳ್ತೀನಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಫೇಸ್ ವ್ಯಾಲ್ಯೂ ರಿಡಮ್ಷನ್ 100 lakh. ನಿಮ್ಮ ಹತ್ರ ತುಂಬ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಫ್ರೀ ರಿಸರ್ವ್ ಇದೆ. ದೆನ್ ಯು ಇಶ್ಯೂಡ್ another share capital 100 lakh. Done. Close. You are having so much of money, then why are you issuing share capital? You have to create CRR. Free reserve account debit to CRR 100 lakh. Preference share capital goes, one more share capital comes. Preference share capital goes, CRR comes. ಅಥವಾ ಫ್ರೀ ರಿಸರ್ವ್ ಇರೋದೇ ನಮ್ಮ ಹತ್ರ ಸ್ನೇಹ 60 lakh. ಫ್ರೀ ರಿಸರ್ವ್ ಅಕೌಂಟ್ ಡೆಬಿಟ್ CRR ಅಕೌಂಟ್ 60 lakh. ಫ್ರೆಶ್ ಶೇರ್ ಕ್ಯಾಪಿಟಲ್ ಎಷ್ಟು ಬೇಕಾಗಾದ್ರೆ? 40. ಬ್ಯಾಲೆನ್ಸ್ 40 lakh. ಬ್ಯಾಲೆನ್ಸ್ 40 lakh. ಪವಿತ್ರ ಕರೆಕ್ಟೇನೆ? Yes, sir. ನೀವು ಹೇಳಿದ್ಮೇಲೆ ಆಗುತ್ತೆ. ನೆಕ್ಸ್ಟ್, ಡಿಬೆಂಚರ್ ರಿಡೆಂಪ್ಷನ್. ಸೊ ನಾರ್ಮಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಡಿಬೆಂಚರ್ ಬ್ಯಾಂಕ್ ಟು ಡಿಬೆಂಚರ್. ರಿಡೆಂಪ್ಷನ್ ಉಲ್ಟಾ ಎಂಟ್ರಿ. ಇಲ್ಲಿ 2 ಸ್ಪೆಷಲ್ ಪಾಯಿಂಟ್ಸ್ ಇದೆ. ವೆನೆವರ್ ದೇರ್ ಇಸ್ ಎ ಡಿಬೆಂಚರ್, ಇದು ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ, ವಿತ್ ಎಕ್ಸಾಂಪಲ್ ಹಾಕಿ ನೋಡ್ಕೊಳ್ಳಿದನ್ನ ಅಲ್ಲಿ ಬರ್ಕೊಳ್ಳಿ. ಡಿಬೆಂಚರ್ ರಿಡೆಂಪ್ಷನ್ ಎಕ್ಸಾಂಪಲ್ ಪೇಜ್ ನಂಬರ್ 36. If outstanding debenture is 100 lakh, look at me, ಇದು an example ಆಗಿದೆ. Redeemable at the end of current year is 40 lakh. Unlisted company have to create DRR is to 10% of 100 lakh. 10 lakh ಮಾಡಬೇಕು. DRR investment is whatever redeeming at the end of 31st March this year, ಈ 30th April ಒಳಗೆ you have to create 15% of 40 lakh. ಇನ್ನೊಂದ್ಸಲ ಹೇಳ್ತೀನಿ, ಇಂಪಾರ್ಟೆಂಟ್ ಇದು. Assuming you are redeeming the debentures, sorry, total debentures 100 lakh. DRR ಎಷ್ಟು ಕ್ರಿಯೇಟ್ ಮಾಡಬೇಕು? 10% of 100 lakh. Any reserve, any provision entry ಏನು? P&L account debit to reserve account. DRR investment 15% of debentures to be redeemed this year. 31st March 40 lakh ಇದ್ರೆ ಅದರದ್ದು 15% 6 lakh. ಆ ಇನ್ವೆಸ್ಟ್ಮೆಂಟ್ 30th April ಒಳಗೆ ಮಾಡಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಯ್ತಾ? Yes, sir. Yes. ಅಷ್ಟೇ. ಅದು ಮತ್ತೆ ಲಂಸಮ್ ತಿಗಲ್ಲ ಕಟ್ಟ ಇದೆ. ಎಸ್, ಲಾಸ್ಟ್ ಟಾಪಿಕ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್. ಸೊ ಶೆಡ್ಯೂಲ್ 3 ಫಾರ್ ಪಾರ್ಟ್ 1 is balance sheet, part 2 is P&L. So starting early you have got equity portion, then we have asset liabilities. Sri Rama and Sita necessary for capital. I hope you remember this format. So Rama used monkeys, long and deferred operation with the help of Lakshman, shortly triumph over Sri Lanka. Deferred tax liability is always non-current. Trade payable is always current. Long-term borrowing, short-term borrowing. Other long-term liability, other short-term liabilities. Long-term provisions, short-term provisions. Asset side, new life in capital. Peers near and dear ones, loved one and all. Property, plant and equipment. ಗೊತ್ತಾಗ್ತದೆ ಏನಂತ ಬರ್ಕೋತಾ ಇರೋದು? Yes, Investment. yes, sir. So PP ಮತ್ತೆ deferred tax asset always non-current, whereas ITC is always current. ITC ಅಂದ್ರೆ inventory, trade receivable, etc. Everything else long-term, short-term. More than 12 months, Supragna, very good. Long-term, less than equal to 12 months is the short-term. P&L account. खाने के लिए क्या चाहिए? Rotate. So rotate, revenue from operation, other income total, ಮತ್ತೆ expenditure ಬರುತ್ತೆ. Expenditure again to the extent possible by heart. CPC, EFDO. CPC ಅಲ್ಲಿ ex friend ದೂರ ಓಡೋದು ಅಂತ. Okay, so EFDO, then profit before exceptional item, extraordinary item, tax. ಒಂದೊಂದು ತೆಗೀರಿ, then end ಅಲ್ಲಿ EPS ಬರೀ. So 5 years ಗೆ you have to disclose if the shares are issued for consideration other than cash, bonus issue ಅಥವಾ ಶೇರ್ಸ್ ಬಾಟ್ ಬ್ಯಾಕ್. ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಅದನ್ನ 5 years ತೋರಿಸ್ಬೇಕು. ಯಾರು ತೋರಿಸ್ಬೇಕು? ಕರೆಕ್ಟಾಗೆ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಚಾಪ್ಟರ್ ನಿಮ್ಗೆ ಮರ್ತೋಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಇಲಾಬರೇಟಿವ್ ಮಾಡಿದ್ದು. ರೀಸೆಂಟ್ ಚಾಪ್ಟರ್ ಎಲ್ಲ ಎವ್ರಿಬಡಿ ಕುಡ್ ರಿಕಾಲ್, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಬಟ್ ಅದನ್ನು ಸ್ವಲ್ಪ ಇಲಾಬರೇಟಿವ್ ಕಂಪನಿ ಅಕೌಂಟ್ ಮಂತ್ಸ್ ಟುಗೆದರ್ ಮಾಡಿದ್ದೀನಿ. Next 5 minutes, extremely important. Focus ಮಾಡಕ್ಕಾಗತ್ತಾ?
ಆಗಲ್ವಾ? So September 24 question paper, which is a normal format. First question compulsory, 4 from the remaining 5. True or false? True with reasoning, false with reasoning ಕೊಡಬೇಕು. True ಆದ್ರೆ ಅದೇ ಸೆಂಟೆನ್ಸ್ ಅಂತ ಬರ್ರಿ. Inventory is valued at cost or NR which are related. True. So as per AS2 inventory, as per AS2 ಬರ್ದು inventory commerce valuation of inventory, it is valued at cost or ಅಷ್ಟೇ. ನಿಮ್ಗೆ ಗೊತ್ತಿದ್ರೆ, ಗೊತ್ತಿಲ್ಲ ಅಂದ್ರೆ ಅಷ್ಟೇ ಬರೀ. ಗೊತ್ತಿದ್ರೆ ಬರೀ because of the prudence principle. ಅದು ಏನಕ್ಕೆ whichever is less, whichever is higher ಅಲ್ಲ, cost or NRV whichever is less is what? Because of the prudence principle. So depreciation is compulsory expenditure. True or false? True. Depreciation compulsory because every year, because of the passage of time, usage of a certain depreciation happen. That's why it is true. ಅಥವಾ depreciation is a cash expenditure. False. Depreciation is a non-cash expenditure. True or false? With reasoning ಬರೀಬೇಕು. ಅರ್ಥ ಆಗ್ತಾ ಇದೆಯಾ? And last class ಅಲ್ಲಿ, ರೆಗ್ಯುಲರ್ ಕ್ಲಾಸ್ ಅಲ್ಲಿ ಫುಲ್ ಗೋ ಥ್ರೂ ಮಾಡಿದೆ. ಟ್ರೂ ಆರ್ ಫಾಲ್ಸ್, ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್, ಅದನ್ನ ಒಮ್ಮೆ ಗೋ ಥ್ರೂ ಮಾಡಿ ಬರ್ಕೊಡಿ ಕೆಳಗೆ. ಟ್ರೂ ಆರ್ ಫಾಲ್ಸ್ ಗೋ ಥ್ರೂ ಮಾಡಿ, ಇಂಪಾರ್ಟೆಂಟ್ ಥಿಯರಿ ಗೋ ಥ್ರೂ ಮಾಡಿ. ದೆನ್ ಡಿಫರೆನ್ಶಿಯೇಟ್ ಕೇಳಿದಾರೆ. ಬುಕ್ ಕೀಪಿಂಗ್ ಮತ್ತೆ ಅಕೌಂಟಿಂಗ್ ಯಾವಾಗಲೂ ಟೇಬಲ್ ಹಾಕೊಂಡೆ ಮರೆ. ಡಿಫರೆನ್ಶಿಯೇಷನ್ ಟೇಬಲ್ ಹಾಕೊಂಡು ಮರೆ. ದೆನ್ ಜರ್ನಲ್ ಎಂಟ್ರೀಸ್ ವಿತ್ ಸಸ್ಪೆನ್ಸ್ ಅಕೌಂಟ್ ಏನಾಯಿತು 4 marks. ಅದು ಈಸಿ ಕ್ವಶನ್. ಫಸ್ಟ್ ಕ್ವಶನ್ ಬೇಕಾದ್ರೆ ಫಸ್ಟ್ ಥಿಂಗ್ ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ BRS ಮತ್ತೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ 10 marks. ಫೈನಲ್ ಅಕೌಂಟ್ಸ್ 10 marks. ಪಾರ್ಟ್ನರ್ಶಿಪ್ ಅಡ್ಮಿಷನ್ ಫಾರ್ 10 marks. ಪಾರ್ಟ್ನರ್ಶಿಪ್ ಇದು ರಿಟೈರ್ಮೆಂಟ್ ಟು 10 marks ಬಂದಿತ್ತು. NPO 10 marks. ದೆನ್ ಇನ್ವೆಂಟ್ರಿ ವ್ಯಾಲ್ಯೂಷನ್ 5 marks. ದೆನ್ ಡಿಪ್ರಿಸಿಯೇಷನ್ ಅಥವಾ ಸಿಂಗಲ್ ಎಂಟ್ರಿ, ನಿಮ್ಗೆ ಯಾವ್ದು ಈಸಿಯೋ ಅದನ್ನು ಮಾಡಿ, 2 ಮಾಡ್ಕೊಂಡು ಕೂತ್ಕೋಬೇಡಿ. ದೆನ್ ಇಲ್ಲೊಂದು ಎಕ್ಸ್ಟ್ರಾ ಸಬ್ ಕ್ವಶನ್ ಮಿಸ್ ಮಾಡಬೇಡಿ. ಇಶ್ಯೂ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಬೇಸ್ಡ್ ಆದ ಎಂಟ್ರಿ ಇತ್ತು. ಕ್ವಶನ್ ನಂಬರ್ 6 ಇಸ್ ವೆರಿ ಕಾಮನ್ಲಿ ಆಸ್ ಕ್ವಶನ್. ಜರ್ನಲ್ ಎಂಟ್ರೀಸ್ ವಿತ್ ಬ್ಯಾಂಕ್ ಅಕೌಂಟ್ ಕೇಳಿದ್ರೆ ಇಲ್ಲೊಂದು ಪಾಯಿಂಟ್ ಹೇಳಿದ್ದೆ ನಾನು. ಪಾಸ್ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಎಲ್ಲಾ ಜರ್ನಲ್ ಎಂಟ್ರೀಸ್ ಎಲ್ಲ ಬ್ಯಾಂಕ್ ಅಕೌಂಟ್. ಪಾಸ್ ಜರ್ನಲ್ ಎಂಟ್ರೀಸ್ ಅಂಡ್ ಕ್ಯಾಶ್ ಬುಕ್ ಅಂತ ಮಾಡಿದ್ರೆ ನೀವು 2 ಸೈಮಲ್ಟೇನಿಯಸ್ ಮಾಡಬೇಕು. ಕ್ಯಾಶ್ ಬುಕ್ ಇಸ್ ಆಲ್ಸೋ ಜರ್ನಲ್. Cash related entries will come in the cash book. Everything else will come in the journal. For example, bank account to share application cash book ಅಲ್ಲಿ ಬರುತ್ತೆ. Whereas application to share allotment account go to journal entry ಬರಬೇಕು. ಸುದರ್ಶನ ಉಡುಪಿಗೆ ಮತ್ತೆ ಹೋಗೋಣ. Next, differentiate between periodic and perpetual unitary system. Once in a year what it is called periodic. Perpetual ಅಂದ್ರೆ ರೆಗ್ಯುಲರ್ ಆಗಿ ಮಾಡೋದು. ಅದೇ ತರ ಫಾರ್ಮ್ಯಾಟ್ MTP1 ಇದೊಂದು ಫಾರ್ಮ್ಯಾಟ್, ಸೇಮ್ ಫಾರ್ಮ್ಯಾಟ್ ಆಲ್ಮೋಸ್ಟ್. ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ರೆಕ್ಟಿಫಿಕೇಶನ್ ಇಲ್ಲಿದ್ರೆ BRS ಇಲ್ಲಿ ಇರುತ್ತೆ, BRS ಅಲ್ಲಿ ಆ ತರ ಈ ಕಡೆ ಮಾಡ್ತಾರೆ ಅಷ್ಟೇ. ಕೇಳಿಸ್ಕೊಂಡ ಮಗ? Yes, ಒಂದು ಥಿಯರಿ ಬಂದ್ಬಿಡುತ್ತೆ. ಯಾ, ರೈಟ್. ನೆಕ್ಸ್ಟ್, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಸ್ಟ್ರಕ್ಚರ್ ನಾವು ಆಲ್ರೆಡಿ ಹೇಳಿದೀವಿ. ಇದು 120 + 5 marks. ಫಸ್ಟ್ ಕ್ವಶನ್ ಇಸ್ ನಾರ್ಮಲಿ 2 or 4 + 4 + 4 ಇರುತ್ತೆ. ಮತ್ತೆ ಎಲ್ಲ ಮೋಸ್ಟ್ ಆಫ್ ದ ಕ್ವಶನ್ 10. ಒಂದು ಕ್ವಶನ್ ಡೈರೆಕ್ಟ್ ಆಗಿ 20 ಮಾರ್ಕ್ ಕೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. NPO ಕೇಳ್ಬೋದು. ವೆರಿ ರೇರ್ಲಿ 20 marks ಕ್ವಶನ್ ಬಂದರೆ ಇಫ್ ಯು ಆರ್ ಕಂಫರ್ಟಬಲ್ ಡೂ ಇಟ್. ಯಾಕಂದ್ರೆ ಅದು ಟೈಮ್ ಸೇವಿಂಗ್. 10 marks 2 ಕ್ವಶನ್ ಮಾಡುವ ಬದಲು 20 marks ಒಂದು ಕ್ವಶನ್ ಇಲ್ ಬಿ ಟೈಮ್ ಸೇವಿಂಗ್. ಇಫ್ ಯು ನೋ ದಟ್ ಕ್ವಶನ್. ಇಫ್ ಯು ಡೋಂಟ್ ನೋ 10 ಹೊಡಿರಿ, ಏನೋ 10 ಹೊಡಿರಿ, ಅಲ್ಲೊಂದು 5 ಬರುತ್ತಲ್ಲ ಆ ಥರ. ನೆಕ್ಸ್ಟ್, ಇಂಪಾರ್ಟೆಂಟ್ ಏರಿಯಾಸ್ ನಿಮ್ಮ ಎಕ್ಸಾಮ್ ಸೆಷನ್ ಹೇಳಿದ್ದೆ. ಇದು ಕ್ಯಾಟಗರಿ ಎ ಅಂದ್ರೆ ಎಲ್ಲವೂ ಇಂಪಾರ್ಟೆಂಟ್, ಇಷ್ಟು ಓದಲೇಬೇಕು. ನೆಕ್ಸ್ಟ್ 2.5 days ಇದೆಯಲ್ಲ, ಅದಾದ್ಮೇಲೆ ಕ್ಯಾಟಗರಿ ಬಿ. ನೀವು ಇನ್ನು ಮುಟ್ಟೆ ಇಲ್ಲ ಅಂದ್ರೆ ಇದನ್ನಾದ್ರೂ ಮುಚ್ಕೊಳ್ಳಿ ಸಾಕು. ಇದು ಮುಟ್ಟಿದ್ರೆ ಒಂದು 60 ಮಾರ್ಕ್ ಅಂತೂ ಬರುತ್ತೆ. ಕ್ಯಾಟಗರಿ ಬಿ ಇದು, ಮತ್ತೆ ಕ್ಯಾಟಗರಿ ಸಿ. ಕ್ಯಾಟಗರಿ ಸಿ ಮಾಡಬಾರ್ದು ಅಂತ ಹೇಳಿಲ್ಲ, ಮಾಡಿ, ಟ್ರೈ ಮಾಡಿ. ಬರಬಾರ್ದು ಅಂತಲ್ಲ. ಮತ್ತೆ ಥಿಯರಿ, ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಯರಿ. ರಿಪೀಟೆಡ್ಲಿ ಆಸ್ ಥಿಯರಿ. ಇಂಪಾರ್ಟೆಂಟ್ ಯಾವುದು? ರೆಕ್ಟಿಫಿಕೇಶನ್, ಡಿಪ್ರಿಸಿಯೇಷನ್, BRS. ಇದನ್ನು ಬಿಟ್ಟು ಎಕ್ಸಾಮ್ ಹಾಲ್ಗೆ ಹೋದ್ರೆ ನೀನು ಮೂರ್ಖ ಅಂತ. ಈ ಟಾಪಿಕ್ ಬಿಡಂಗಿಲ್ಲ, ಇದನ್ನು ಓದ್ಕೊಂಡು ಹೋಗ್ಬೇಕು. ದೆನ್ ಸೊ ಥಿಯರಿಯನ್ನ ಪಾಯಿಂಟ್ ವೈಸ್ ಬರೀ. ಡಿಫರೆನ್ಸ್ ಅಕೌಂಟ್ಸ್ ಅಥವಾ ಡಿಫರೆನ್ಸ್ ಅನ್ನ ಟೇಬಲ್ ಅಲ್ಲಿ ಬರೀ. ವರ್ಕಿಂಗ್ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಕೌಂಟ್ಸ್ ಎಕ್ಸಾಮ್ ಅಯ್ಯೋ ಐ ವಾಂಟ್ ಪಾಸ್ ಅಂತ ನಿಮ್ ಫೀಲಿಂಗ್ ಬಂದ್ರೆ ಯು ಆರ್ ರೈಟ್. ಸುಮ್ಮನೆ ಬನ್ನಿ ಐ ವಾಂಟ್ ಪಾಸ್ ಅಂತ ಫೀಲಿಂಗ್ ಬಂತು, ಆದಷ್ಟು 3 hours ಎಫರ್ಟ್ ಆಗಿ ಬರೀರಿ. ಲಾ ಕಂಟಿನ್ಯೂ ಮಾಡಿ, ಪಾಸ್ ಆಗಿರ್ತೀರ. ಓಕೆನಾ? ನೀವು ಲಾ ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಯೂಸ್ ಇಲ್ಲ. ಓಕೆ, ಬರ್ಬೋದು ಒಂದೊಂದ್ಸಲ ಆ ಥರ ಟಫ್ ಇದ್ರೆ. ಐ ಆಮ್ ಜಸ್ಟ್ ಟೆಲಿಂಗ್. ಮತ್ತೆ ಇನ್ನೊಂದು ಓವರ್ ಎಕ್ಸೈಟ್ಮೆಂಟ್. ಅಯ್ಯೋ ಐ ವಾಂಟೆಡ್ ಟು ಗೆಟ್ 100 sir ಬಟ್ ಐ ವಿಲ್ ಎಂಡ್ ಅಪ್ ಗೆಟಿಂಗ್ 99. ಸಾಕಪ್ಪ 99 ದೇವರು. 99 ಏನು? ಸೊ ಹಾಗಾರಿ ಅಯ್ಯೋ PUC 10th ಅಲ್ಲಿ ಅದೇ ಥರ ಬೇಕಾಗಿತ್ತು ನಮಗೆ. ಅದೇನ್ರಾ CA ಬಂದಾಗ ಎಲ್ಲ ಡಮಾನ್ ಅಂತ ಕೆಳಗೋಯ್ತು. ಇರ್ಲಿ, ಆಲ್ ಪಾಸಿಬಲ್ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಮಾಡಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಲಿಫ್ಟೆಡ್ ಫ್ರಮ್ ದ ಸ್ಟಡಿ ಮೆಟೀರಿಯಲ್. ವೆರಿ ಇಂಪಾರ್ಟೆಂಟ್. ಮೆನಿ ಸ್ಟೂಡೆಂಟ್ ಹೂ ಥಾಟ್ ಆಫ್ಟರ್ ದ ಎಕ್ಸಾಮ್ ದೇ ವಿಲ್ ಗೆಟ್ ಲೋ ಮಾರ್ಕ್, ದೇ ಎಂಡ್ ಅಪ್ ಗೆಟಿಂಗ್ 80+ ಇಫ್ ದೇ ರಿಟರ್ನ್ 3 hours. ಕೂತ್ಕೊಂಡು ಸುಮ್ಮನೆ ಬರೆಯೋದು, ಪಾಸ್ ಆಗ್ತೀನಿಲ್ಲ ಅಂತ ಯೋಚನೆ ಮಾಡೋದಲ್ಲ. ಟ್ರಸ್ಟ್ ಮಿ, ದಿಸ್ ಹ್ಯಾಪನ್. ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್. ನಿಮ್ಮಲ್ಲೇ ಒಬ್ರು ಬಂದು ಹೇಳ್ತೀನಿ ನಾನು ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡೆ ಸರ್, ಐ ಗಾಟ್ 65 ಅಂತ.
ಫೇಲ್ ಆಗೋರು. ಸೊ ಹಾಗಾದ್ರೆ ಅರ್ಥ ಏನು? ಕುತ್ಕೊಳ್ಳಿ 3 hours ಬರ್ರಿ. ನೀನು ಹೇಳಿದ್ದಲ್ಲ, ಇವು ಟಫ್ ಫಾರ್ ಎವ್ರಿ ಒನ್. ಸಿಲೆಬಸ್ ಇಸ್ ಲಿಮಿಟೆಡ್, ಮಿನಿಟ್ ಆಫ್ ಲಿಮಿಟೆಡ್. 90+ ಆರಾಮ್ಸೆ ತೆಗಿಬೋದು. 90+ ಅಟೆಂಪ್ಟ್ ಅಂತೂ ಮಾಡಲೇಬೇಕು ಎಲ್ಲರೂ. ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಮೋಸ್ಟ್ ಕ್ರೂಷಿಯಲ್, ಇದನ್ನು ಆಲ್ರೆಡಿ ಹೇಳಿರ್ತೀನಿ. ವಾವ್, ಸೂಪರ್ ಆಗಿ ಮಾಡೋಣ ಹುಡುಗಿ. ಎಕ್ಸಾಮ್ ಪ್ಲಾನಿಂಗ್ ಸ್ಟಾರ್ಟ್ ವಿತ್ ದ ಬೆಸ್ಟ್ ಕ್ವಶನ್ ಆಫ್ ಯುವರ್ ಚಾಯ್ಸ್. ರಿಜೆಕ್ಷನ್, ಲೀಸ್ಟ್ ಮಾರ್ಕ್ಸ್ ಫೆಚಿಂಗ್. ಆಲ್ಸೋ ಟೇಕ್ ಕೇರ್ ಆಫ್ ದ ಕ್ವಶನ್ ನಂಬರ್ಸ್ ಅಂಡ್ ಸಬ್ ಕ್ವಶನ್ಸ್. ಬಿ ಇನ್ ದ ಎಕ್ಸಾಮ್ ಹಾಲ್. ಫಸ್ಟ್ ಎಕ್ಸಾಮ್ಗೆ 1 ಗಂಟೆ ಒಳಗಿರಿ ಎಕ್ಸಾಮ್ ಸೆಂಟ್ರಲ್ಲಿ. ಎಕ್ಸಾಮ್ ಹಾಲ್ 1:30ಗೆ ಕುತ್ಕೊಂಡು ಸುಮ್ಮನೆ ಬ್ರೀತಿಂಗ್ ಮಾಡ್ಕೊಳ್ಳಿ. ಬ್ರೀತಿಂಗ್ ಮಾಡ್ತೀರಲ್ವ ಎಲ್ಲರೂ? ಪ್ರಾಣಾಯಾಮ ಫಿಸಿಕಲ್ ಆಕ್ಟಿವಿಟಿ, ಪ್ರಾಣಾಯಾಮ ಫಿಸಿಕಲ್ ಆಕ್ಟಿವಿಟಿ ಬೆಳಿಗ್ಗೆ ಮಾಡಿ. 1:30ಗೆ ಪ್ರಾಣಾಯಾಮ ಮಾಡ್ಕೊಂಡು ಕೂತ್ಕೊಳ್ರಿ. ಸುಮ್ಮನೆ ಅಬ್ಸರ್ವ್ ಬ್ರೆತ್. 1:45 to 2 ರೀಡ್ ದ ಕ್ವಶನ್ ಪೇಪರ್. ವಿಜುವಲೈಸ್ ದಟ್ ಲಾಸ್ಟ್ ಕ್ವಶನ್ ವಿಚ್ ಯು ವುಡ್ ಸ್ಕ್ರಿಬಲ್. ಬಿಟ್ಬಿಡುವಂಥದ್ದು. 2 to 2:10 ಸ್ಕ್ರಿಬಲ್ ಸಮಥಿಂಗ್ ಇನ್ ದ ಲಾಸ್ಟ್ ಪೇಜ್. ಅದು ರಫ್ ಶೀಟದ ಬರಿ. 2:10 to 3 PM ಫಸ್ಟ್ ಬೆಸ್ಟ್ ವೆಲ್ ನೋನ್ ಕ್ವಶನ್ ಟು ಬಿ ಸಿಲೆಕ್ಟೆಡ್. ಸೇ ಕ್ವಶನ್ ನಂಬರ್ 1, 2 ನ 6 1 ಫಸ್ಟ್ ಕ್ವಶನ್ ಅಂತೂ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಫಸ್ಟ್ ಕ್ವಶನ್ಗೆ ಮಾತ್ರ ನಾನು ನಿಮಗೆ ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ. ಕೇಳ್ಕೊಂಡ ಮಗ? 3 o'clockಗೆ ಮುಗಿದಿರ್ಬೇಕು. ಅದಾದ್ಮೇಲೆ 3 to 3:30 ಸೆಕೆಂಡ್ ಕ್ವಶನ್ ಸಿಲೆಕ್ಟೆಡ್. ಇದೇನು ಹೇಳಿದ್ದು ನಾನಿದು? ಸೆಕೆಂಡ್ ಕ್ವಶನ್ ಆಫ್ ದ ಕ್ವಶನ್ ಪೇಪರ್ ಹೇಳಿದೆ. ಸೆಕೆಂಡ್ ಕ್ವಶನ್ ವಾಟ್ ಯು ಸಿಲೆಕ್ಟೆಡ್ ಹೇಳಿದ್ದ. What we selected. ಮಾರ್ಕ್ ಟೆಸ್ಟ್ ಅಲ್ಲಿ ಡೋಲ್ ಹೊಡೆದು ಹೇಳಿದ್ದೀನಿ. ಸೆಕೆಂಡ್ ಕ್ವಶನ್ ವಾಟ್ ಯು ಸಿಲೆಕ್ಟೆಡ್. ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ 3:30 to 4. ಸೊ ವೆರಿ ಈಸಿ ಮೆಥಡ್ ಇಸ್. ಪ್ರತಿ ಒಂದೊಂದು ನಿಮಿಷಕ್ಕೆ ವಾಚ್ ನೋಡ್ಕೊಳ್ಳೋಕೆ ವಾಚ್ಮ್ಯಾನ್ ಅಲ್ಲ ನೀವು. ಸೊ 1:30 ಎಕ್ಸಾಮ್. ಕೆಲವರು ಕ್ರ್ಯಾಂಕ್ ಇರ್ತಾರೆ. 1:30 ಓದ್ಕೊಂಡು ಬ್ರೈನ್ ಅನ್ನು ಪ್ರೆಷರ್ ಮಾಡ್ಕೊಳ್ಳೋದು. 1 o'clockಗೆ ಸ್ಟಾಪ್ ರೀಡಿಂಗ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ 1:30ಗೆ ಎಕ್ಸಾಮ್ ಹಾಲ್ಗೆ ಹೋಗಿ ಜ್ಯೂಸ್ ಸ್ವಲ್ಪ ಜಾಸ್ತಿ ಜ್ಯೂಸ್ ಕುಡಿಬೇಡಿ. ಚಳಿ ಬೇರೆ, ಹೋಗ್ತಾ ಇರೋಕ್ಕಾಗಲ್ಲ ಬಿಡ್ಲಲ್ಲಿ. ಆ್ಯಪಲ್ ಗಿಪ್ಪಲ್ ಎಲ್ಲ ತಿನ್ನಿ, ಸ್ವಲ್ಪ ಬಿಸ್ಕಿಟ್ ತಿನ್ನಿ, ಪರವಾಗಿಲ್ಲ. ಕೂತ್ಕೊಂಡು ಒಂದು ವೆರಿ ಸೀರಿಯಸ್. ನಿನ್ನೆ ಹೇಳಿದ್ದೆ ಕಂಫರ್ಟೇಬಲ್ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಓಕೆ, ಟೈಟ್ ಜೀನ್ಸ್ ಪ್ಯಾಂಟ್ ಅಂತ ನಿಮಗೂ ಕಂಫರ್ಟೇಬಲ್, ಪಕ್ಕದವ್ರಿಗೂ ಇನ್ನೂ ಟೆನ್ಷನ್ ಅದಕ್ಕೋಸ್ಕರ. ಓಕೆನಾ? ನೀವು ಬೇರೆಯವರಿಗೆ ಫೇಲ್ ಮಾಡ್ಸೋಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಡಿ. ಓಕೆನಾ? ಇಟ್ ಮೆ ನಾಟ್ ವರ್ಕ್ಔಟ್. ಯಾಕಂದ್ರೆ ನಮ್ಮಂಥವ್ರು ಚಿತ್ತಪ್ರಜ್ಞರು ತುಂಬಾ ಜನ ಇರ್ತಾರೆ. ಯಾರನ್ನೂ ನೋಡೋಲ್ಲ ಲೈಫಲ್ಲಿ. ಎಕ್ಸಾಮ್ ಅಂದರೆ ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತ. ಗೊತ್ತಾಗ್ತಾ ಇದೆಯಾ? ರೈಟ್. ಸೊ 3 o'clock ಸಿಂಪಲ್ ಲಾಜಿಕ್. ಬರೋ ತಗೊಂಡು ಫಾಸ್ಟ್ 3 o'clock ಒಳಗೆ ಫಸ್ಟ್ ಕ್ವಶನ್ ಆಗಿರ್ಬೇಕು. ಆಗಿದೆ ಅಂದರೆ ಸರ್ ಟೈಮ್ ಕೊಟ್ಟವರಲ್ಲ, ಒಂದು 20 ನಿಮಿಷ ಹುಡುಗಿ ನೋಡ್ಕೊಂಡು ಕೂತ್ಕೋಬೇಡ, ನೀನು ಮುಂದುವರ್ಸು. ಸೊ 4 o'clock ಒಳಗೆ 3 ಕ್ವಶನ್ ಆಗಿರ್ಬೇಕು. ಸೊ ಸಿಂಪಲ್. 4:30 ಒಳಗೆ 4th ಕ್ವಶನ್ ಆಗಿರ್ಬೇಕು. 4:50 ಒಳಗೆ 5th ಕ್ವಶನ್ ಆಗಿರ್ಬೇಕು. ಇಷ್ಟೇ. ಆಗಿಲ್ಲ ಅಂದರೆ ಅದನ್ನು ಅರ್ಧ ಬಿಡೋದು ಹೋಗ್ತಾರೆ. ಅಲ್ಲಿ 4th ಕ್ವಶನ್ 4A 4B 4B ಗೊತ್ತು, ಆನ್ಸರ್ ಗೊತ್ತಿಲ್ಲ, ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಹೋಗು, ಪರವಾಗಿಲ್ಲ. ಮತ್ತೆ ಯು ಕ್ಯಾನ್ ಕಮ್ ಬ್ಯಾಕ್. ಅರ್ಥ ಆಯ್ತಾ ಮಗ? ಆರ್ಡರ್ ಸ್ಟ್ರಿಕ್ಟ್ಲಿ ಮುಚ್ಕೊಂಡು ಫಾಲೋ ಮಾಡಿ. 4:50ಗೆ ಮುಗಿಸಿರ್ಬೇಕು. 4:50ಗೆ ಸ್ಕ್ರಿಬಲ್ ಮಾಡಕ್ಕೆ ಅದೊಂದು ಕ್ವಶನ್ ಇರ್ತಲ್ಲ, ಯಾವುದೊಂದು ಕ್ವಶನ್, ಲಾಸ್ಟ್ ಕ್ವಶನ್ ಸ್ಕ್ರಿಬಲ್ 4A 4B, ಮತ್ತೆ ಗೋ ಥ್ರೂ ದ ಆನ್ಸರ್ಸ್ ವಿಚ್ ಆಲ್ರೆಡಿ ಆನ್ಸರ್ಡ್ ಮಾಡ್ಕೊಂಡು ಬನ್ನಿ. ಆಲ್ R2R ಸೆಷನ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂಡ್ ಮಾರ್ಕೆಟ್ಗೆ. ಇದರಲ್ಲಿ ಮ್ಯೂಚುವಲ್ ಫಂಡ್ ರಿಸ್ಕ್ ಹೇಳ್ತಾರಲ್ಲ, ಆ ಥರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಮಾರ್ಕೆಟ್ ರೀಡ್ ದ ಆಫರ್ ಡಾಕ್ಯುಮೆಂಟ್ ಕೇರ್ಫುಲಿ, ಆ ಥರ. ಆರ್ ಸಜೆಸ್ಟಿವ್ ಆ್ಯಂಡ್ ನಾಟ್. ಅಲ್ಲಿ ಯಾಕೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಸರ್ ನೀವು ಎ ಕ್ಯಾಟಗರಿ ನಾನು ಮಾತ್ರ ಓದಿ, ನಾನು ಎ ಕ್ಯಾಟಗರಿ ಓದೋಕ್ಕೆ ಕೇಳಿದ್ದಲ್ಲ. ಎ ಈಸ್ ಇಂಪಾರ್ಟೆಂಟ್. ಉಲ್ಟ ಬಿ ಬರ್, ಬಟ್ 90% ಆಫ್ ದ ಟೈಮ್ ಎ ಕ್ಯಾಟಗರಿನೇ ಕರೆಕ್ಟಾಗಿ ಬರುತ್ತೆ. ಕೇಳ್ಕೊಂಡ ಮಗ? ಆಲ್ ದ ಬೆಸ್ಟ್. ಪಾಸ್ ವಿತ್ ಐ ಮಾರ್ಕ್ಸ್. ಲೆಫ್ಟ್ ಮೀಟ್ ದ ಸಿ ಇಂಟರ್ ಹೆವನ್ಲಿ ಕ್ಲಾಸಸ್. ಇಂಟರ್ ಅಂದರೆ ವಾವ್ ಇರುತ್ತೆ, ಯಾಕಂದ್ರೆ ಶೆಟ್ಟಿ ಸರ್ ತುಂಬ ಇರ್ತಾರೆ ಅಲ್ಲಿ. ಎಂಜಾಯ್ ಮಾಡೋಣ. ಓಕೆನಾ? ದಿಸ್ ಇಸ್ ಸಜೆಸ್ಟೆಡ್ ಆನ್ಸರ್ ಆಫ್ ದ September 24. Nominal accounts are balanced at the end of the account. ಇಲ್ಲ, they are totaled and transferred. Okay. Overall expenditure of the second and machinery purchased are revenue expenditure. Most of the questionಗೆ ಆನ್ಸರ್ ಫಾಲ್ಸ್ ಇರುತ್ತೆ. ಓಕೆ. ಸೊ ಮೋಸ್ಟ್ ನಿಮ್ಗೆ ಗೊತ್ತಿದೆ ಫಾಲ್ಸ್ ಅಂತ ಬರ್ರಿ. ಕೇಳ್ಕೊಂಡ ಮಗ? ಪ್ರಾಮಿಸ್ ನೋಡ್ಕೊಂಡು ಮೇಡ್ ಪೇಬಲ್ ಟು ಬೇರರ್. ಅದಕ್ಕೆ ಸಿಂಪಲ್. ಈಗ ಭಾವನೆಗೆ ಅವನು ಗುಂಡಪ್ಪ ಪ್ರಾಮಿಸ್ ಮಾಡೋ ನೀನು ಮದುವೆ ಆಗ್ತೀನಿ ಅಂತ. ಅವನು ಅದು ಇಲ್ಲ, ಇವಳು ಹೇಳ್ತಾಳೆ ಇಲ್ಲ ಇದನ್ನು ಕೀರ್ತನೆಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತೇನೆ, ನೀನು ಕೊಟ್ಟ ಪ್ರಾಮಿಸ್ ಆಗೋದಿಲ್ಲ. ಇಟ್ ಕ್ಯಾನಾಟ್ ಬಿ ಮೇಡ್ ಪೇಬಲ್ ಟು ಬೇರರ್. ನಿನ್ನ ಪ್ರಾಮಿಸ್ ನಿಮಗೆ ಆಗ್ಬೇಕು. ಏನು ಹೇಳ್ತೀಯಾ ಭಾವನಾ? ಹೌದಾ ಅಲ್ವಾ ಹೇಳು? ಹೌದು. ಲುಕ್ ಅಟ್ ದಿಸ್. ಇಲ್ಲಿ ನೋಡಿ, ಫಾಲ್ಸ್ 5 out of 6. ತುಂಬಾ ಆನ್ಸರ್ ನಾರ್ಮಲಿ ಅಂದ್ರೆ ನಿಮ್ಗೆ ಕರೆಕ್ಟ್ ಅದು ಟ್ರೂ ಅಂತ ಗೊತ್ತಿದ್ರೆ ಫಾಲ್ಸ್ ಅಂತ ಬರೀಬೇಡ ಮಾರೆ ಕೆಪ್ಟನ್ ಮಗನೇ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫಾಲ್ಸ್ ಅಂತ ಬರೀ. ಡಿಫರೆನ್ಸ್ ಅನ್ನ ಇದಕ್ಕೆ ಇನ್ನೊಂದು ಕಾಲಮ್ ಹಾಕ್ಬೇಕು. ಏನೋ ಬೇಸಿಸ್ ಅಂತ ಗೊತ್ತಿದ್ರೆ, ಗೊತ್ತಿಲ್ಲ ಅಂದ್ರೆ ಬಿಡ್ಬಿಡಿ. ಈಗ ಬುಕ್ ಕೀಪಿಂಗ್ ವರ್ಸಸ್ ಸೊ ಪ್ರೊಸೆಸ್ ಇದು ಬೇಸ್. ಓಕೆ, ಇದು ಬೇಸ್ ಅದನ್ನ ಹಾಕೊಂಡು ಹೋಗೋದ್ರೆ ಆಯ್ತು. ಯಾರು? ಸೊ ನೋಡಿ, ನೆಕ್ಸ್ಟ್ BRS ಪ್ರೆಸೆಂಟೇಷನ್. ಎಲ್ಲ ಕ್ವಶನ್ಸ್ ಗೊತ್ತಿರೋದೇ ಬರುತ್ತೆ. 1 or 2 ಕ್ವಶನ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಬಿ ಕೇರ್ಫುಲ್. ಅಲ್ಲಿ ಸಿಲೆಕ್ಷನ್ ಕ್ವಶನ್ಸ್ ನಿಮ್ಮ ಮಾರ್ಕ್ ಟೆಸ್ಟ್ ಅಲ್ಲಿ ಹೇಳಿದ್ದೆ ಏನಂತ, ವಿಚ್ ಯು ನೋ ದ ಬೆಸ್ಟ್ ವಿಚ್ ಟೇಕ್ಸ್ ಲೆಸರ್ ಟೈಮ್, ಅದು ಸೆಲೆಕ್ಟ್ ಮಾಡಬೇಕು. ಅಯ್ಯೋ ಐ ಲವ್ ದಿಸ್ ಟಾಪಿಕ್, ನಿನಗೇನು ಮದುವೆಯಾಗಿ ಮಕ್ಕಳ ಮಾಡಿಸ್ಕೊಳ್ಳೋಕ್ಕಿಲ್ಲ ಅಲ್ಲಿ. ಸೊ ನಿನಗೆ ಯಾವ್ದು ಗೊತ್ತಿದೆಯೋ, ಯಾವ್ದು ಮಾರ್ಕ್ಸ್ ಬರ್ತದೆ ಅದನ್ನೇ ಬರೋದು ಆಯ್ತು. ಅದೇ ತರ ಮಾರ್ಕ್ ಟೆಸ್ಟ್ ಪೇಪರ್ ಕ್ವಶನ್ ಪೇಪರ್ ಹಾಕಿದ್ದೆ ಎಂಡಲ್ಲಿ. ಗೋ ಥ್ರೂ ಮಾಡ್ಕೊಳ್ಳಿ ಎಲ್ಲ. ಯಾರು?
So these people can do it. Kondaya, a totally blind can become a CA. Okay. So people with so much of disability can be done. You can R and say do it. Alva. So 2-3 important announcement. This time CA Institute says they may do monthly exams on the foundation though. Nimgalla May June ನಂತರ. So ನಿಮ್ಮ friends ಯಾರ PUC ಅಲ್ಲಿ ಇದ್ರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೇಳಿ. We may start batch in April itself. We may start. Okay. Foundation. And this is the silver jubilee. ಅದಕ್ಕೆ the fees is very less, 12,500. Intermediate next batch ನಿಮ್ದು ಎಕ್ಸಾಮ್ ಬಂದು ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೆ ಅಥವಾ 2 days ಬಿಟ್ಟು ಶುರು ಮಾಡುತ್ತೆ. I expect and wait that all of you should be the intermediate batch. So ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ಹೇಳೋದು ಡಿವಿಯೇಟ್ ಆಗಬೇಡಿ. ಅಲ್ಲಿ ಹೋಗ್ಬಿಟ್ರೆ ಮತ್ತೆ CA ಬಿಡೋದೇ ಜಾಸ್ತಿ. ಸೊ ಅದಕ್ಕೋಸ್ಕರ ಬನ್ನಿ. ಫೈನಲ್ ಕ್ಲಾಸಲ್ಲಿ ಮೊನ್ನೆ ನೋಡಿದ್ರಲ್ಲ, ಸೊ ದೋಸ್ ಜಾಯಿಂಟ್ ಅಯ್ಯೋ ವೈ ಎ ನಾಟ್ ಜಾಯಿಂಟ್ ಫೌಂಡೇಶನ್ ಇಂಟರ್ನೆಟ್ ಕ್ಯಾಪ್ಸ್ ಅಂತ ಬಡ್ಕೋತಾರೆ. ನಿಮಗೆ ಹಿತ್ತಲ ಗಿಡನೇ ಚೆನ್ನಾಗಿದೆ, ಬನ್ನಿ. ಓಕೆನಾ? ದೆನ್ CA ಫೈನಲ್ ಫೆಬ್ರವರಿಯಲ್ಲಿ ಸೆಕೆಂಡ್ ಗ್ರೂಪ್ ಕ್ಲಾಸ್ ಶುರು ಆಗುತ್ತೆ. ನಿಮ್ಗೆ ರೆಲೆವೆಂಟ್ ಇಲ್ಲ. That's it. So overall, next 2.5 days ಇದೆ. ಓಕೆ, ಇವತ್ತು ಥರ್ಸ್ಡೇ ಇದೆ, ಫ್ರೈಡೆ, ಸಾಟರ್ಡೆ, ಸಂಡೇ ಎಕ್ಸಾಮ್ ಇದೆ. ಸೊ ಫ್ರೈಡೆ ಈವ್ನಿಂಗ್ ನಾಳೆ 9:50 ಒಂದು 10-15 ಮಿನಿಟ್ ಚಿಲಾಕ್ಸೇಷನ್. ಟೆನ್ಷನ್ ಮಾಡಿದೆ ಅದನ್ನು ರಿಲ್ಯಾಕ್ಸ್ ಮಾಡೋಕೆ ಒಂದು ಚಿಲಾಕ್ಸೇಷನ್ ಮಾಡ್ತೀನಿ. ಬನ್ನಿ, ಮತ್ತೆ ಮುಚ್ಕೊಂಡು ಓದಿ. ಇವತ್ತು ನಾಳೆ ಸ್ಯಾಟರ್ಡೆ ಆಫ್ಟರ್ನೂನ್ವರೆಗೆ. ಓಕೆ, ಸೊ ಇಫೆಕ್ಟಿವ್ಲಿ ಫ್ರೈಡೆ 2 days ಒಳಗೆ ಎಲ್ಲ ಸಿಲೆಬಸ್ಸನ್ನು ಗೋ ಥ್ರೂ ಮಾಡಿ. ಸೊ ಸ್ಯಾಟರ್ಡೆ ಆಫ್ಟರ್ನೂನ್ ನಂತರ ಕೂತ್ಕೊಂಡು ರಿವೈಸ್ ಮಾಡಿ ವಾಟ್ ಎವರ್ ಯು ರೈಟ್. ಸೊ ಮೇ ಬಿ ಸ್ಯಾಟರ್ಡೆ 4 o'clock ವರೆಗೆ ಪ್ಲಾನ್ ಮಾಡಿ. ಟುಡೇ ಐ ಆಮ್ ಗೋಯಿಂಗ್ ಟು ಡೂ ಯಾವುದು 200 pages ಬುಕ್ ಇಟ್ಕೊಳ್ಳೋದು ಮತ್ತು ರಿವಿಷನ್ ಮೆಟೀರಿಯಲ್ ಇಟ್ಕೊಳ್ಳೋದು. ಇದು R2R ಪ್ರಿಂಟ್ ತೆಗೀರಿ, ಏನಾದ್ರು ಬೇಕಾದ್ರೆ ಮಾಡ್ಕೊಳ್ಳಿ. ಅದ್ರದ್ದು ಯಾವ್ದು ಎಲ್ಲ ಟಾಪಿಕ್ ಇದು 1 or 2 questions ಸಾಲ್ವ್ ಮಾಡಬೇಕು. ಯಾರು ಸಾಲ್ವ್ ಮಾಡಬೇಕು, ಫ್ಲೋ ಬರಬೇಕು ಸಾಲ್ವ್, ಇನ್ನು ಬೇರೆ ಏನು ಮಾಡೋಂಗಿಲ್ಲ. ದೆನ್ ಸ್ಯಾಟರ್ಡೆ 4 o'clock ನಂತರ ಅದನ್ನ ಮಾಡಿದ್ದಾನೆ, ಆಗ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ರಿವೈಸ್ ಮಾಡೋದು. ಸಂಡೇ ಮಾರ್ನಿಂಗ್ ಆಲ್ಸೋ ಒಂದು 2-3 hours ರಿವೈಸ್ ಮಾಡ್ಕೊಂಡು ಫಿಸಿಕಲ್ ಆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗೋದು. ಅರ್ಥ ಆಯ್ತಾ? ಸಂಡೇ ಆದ್ಮೇಲೆ ಸೊ ನಿಮ್ಗೆ ಅದೇ ದಿನ ಲಾ R2R ಇರುತ್ತೆ. ಇಫ್ ಪಾಸಿಬಲ್ ಐ ವಿಲ್ ಕಮ್. ಅದರ್ಸ್ ಆಲ್ಸೋ ಪ್ಲಾನ್ ಇಸ್ ಸಿಂಪಲ್. ಇಫ್ ಯು ಆರ್ ವೆರಿ ಪೆಥೆಟಿಕ್ ಅಟ್ ಲಾ, ನೆಕ್ಸ್ಟ್ 3 days ಲಾನೇ ಯೂಸ್ ಮಾಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ 1 day ಅಥವಾ ಹಾಫ್ ಡೇ ಯು ಕ್ಯಾನ್ ಯೂಸ್ ಫಾರ್ ಮ್ಯಾಥ್ಸ್ ಸ್ಟ್ಯಾಟ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ದೆನ್ ಲಾ ಯು ರೀಡ್. ಇನ್ನೊಂದ್ಸಲ ಹೇಳ್ತೀನಿ, ಮಂಡೇ R2R ಲಾ ಇರುತ್ತೆ, ಬಿಕಾಸ್ ಐ ವಾಂಟ್ ಟು ಗಿವ್ ದ ಆಪ್ಷನ್ ಟು ಯು ಪೀಪಲ್. ಮಂಡೇ R2R ಆದ ಕೂಡಲೇ ಏನು ಮಾಡ್ಬೋದು, ಇಫ್ ಯು ಆರ್ ವೆರಿ ಗುಡ್ ಅಟ್ ಮ್ಯಾಥ್ಸ್ ಇಕನಾಮಿಕ್ಸ್ ದೆನ್ ಲಾನೇ ಓದಿ, ಅಥವಾ ವೆರಿ ಬ್ಯಾಡ್ ಅಟ್ ಲಾನೇ ಓದಿ. ಇಲ್ಲ ಸರ್ ಐ ಆಮ್ ಡೀಸೆಂಟ್ಲಿ ಗುಡ್ ಆದರೆ ಮೈ ಸಜೆಷನ್ ಅದು ಲಾ R2R ಆದ ಕೂಡಲೇ ವೇಟನ್ ಮಾಡಿ. ಈವ್ನಿಂಗ್ ಟೈಮ್ ಇದ್ರೆ, ಎನರ್ಜಿ ಇದ್ರೆ ಸ್ವಲ್ಪ ಓದಿ. ನೆಕ್ಸ್ಟ್ ಡೇ ಒಂದು ಹಾಫ್ ಡೇ ಒನ್ ಡೇ ಬೇಕಾದ್ರೆ ಯು ಕ್ಯಾನ್ ಸ್ಪೆಂಡ್ ಆನ್ ಮ್ಯಾಥ್ಸ್ ಸ್ಟ್ಯಾಟ್ಸ್. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲ ಸರ್ ಐ ಆಮ್ ಕಂಫರ್ಟಬಲ್ ಇದ್ರೆ ಲಾ ಓದಿ. ಬಟ್ ನೆಕ್ಸ್ಟ್ ಡೇ ಆದ ಕೂಡಲೇ ನೆಕ್ಸ್ಟ್ 2.5 days ಯು ಶುಡ್ ರೀಡ್ ಓನ್ಲಿ ಲಾ ಯು ಹ್ಯಾವ್ ಟು ರೀಡ್ ಮೋರ್. ಅದು ರೈಟ್ ಆ್ಯಂಡ್ ರೀಡ್, ಲಾನ ರೈಟ್ ಆ್ಯಂಡ್ ರೀಡ್, ರೀಪ್ರೆಸೆಂಟ್ ದ ವೇ CA Institute has presented. ಅರ್ಥ ಆಯ್ತಾ? Yes. ರೈಟ್. ದೆನ್ ಅದಾದ್ಮೇಲೆ ಆಬ್ವಿಯಸ್ಲಿ ಲಾ ಆದ್ಮೇಲೆ ಇಕನಾಮಿಕ್ಸ್ ಇರುತ್ತೆ, ಸಾರಿ ಮ್ಯಾಥ್ಸ್ R2R ಇರುತ್ತೆ. ದೆನ್ ಮ್ಯಾಥ್ಸ್ ಆದ್ಮೇಲೆ ಇಕನಾಮಿಕ್ಸ್, ಅದು ಸೇಮ್ ಮಾಡಲ್ ಹೋಗುತ್ತೆ. ಇನ್ ಬಿಟ್ವೀನ್ 12th ಆದ್ಮೇಲೆ 16th ಎಕ್ಸಾಮ್ ಇರೋದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಲ್ವಾ? Yes, sir. Yes, sir. ಸೊ ಯಾರಾದ್ರೂ ಎಕ್ಸಾಮ್ ಕ್ಲಾಶ್ ಆಗ್ತಿದೆ ಬಿಕಾಮ್ ಜೊತೆಗೆ? ಇಲ್ಲ ಸರ್, ಪೋಸ್ಟ್ಪೋನ್ ಮಾಡಿದ್ರೆ ಆಲ್ರೆಡಿ. ರೈಟ್. ನಿಮ್ದು ಯಾವಾಗ, ಬೆಳಿಗ್ಗೆನೇ ಮಧ್ಯಾಹ್ನ? ಬೆಳಿಗ್ಗೆ ಇದೆಯಲ್ಲ ನಿಮ್ಗೆ? ಬೆಳಿಗ್ಗೆ ಸರ್. ಯಾವುದು 16th and 18th ಲಾ ಅಂಡ್ ಮ್ಯಾಥ್ಸ್ ದೇ ಕ್ಲಾಶ್ ಆಗ್ತದೆ ಸರ್. ಅದೇ, ಇಫ್ ಆರ್ ವೆರಿ ಸೀರಿಯಸ್ ಅಂಡ್ ಪ್ರಿಪೇರ್ಡ್ ವೆರಿ ವೆಲ್ ದೆನ್ ಚಕ್ದೆ ಬಿಕಾಮ್. ಇಲ್ಲ ಅಂದ್ರೆ CA ಏನೋ ನೋಡಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ರೈಟ್. ಓಕೆ, ನೆಕ್ಸ್ಟ್ 2-3 announcements. ಎಂಜಾಯ್ ಆಯ್ತಾ? ಡಿಡ್ ಯು ಎಂಜಾಯ್? Yes, sir. Yes. 2 hours ಎಂಟೈರ್ ಸಿಲೆಬಸ್ ನಾವು ಮಾಡಿ 2 days. ನಾನು 2 hours ಮಾಡಿದ್ನಲ್ಲ, ಅದನ್ನ ನೀವು 2 days ಅಲ್ಲಿ ಮಾಡಿ ಸಾಕಾ? ಇಬ್ರಿಗೂ 2, ನಾನು 2ನೇ ನೀವು 2. ಇಲ್ಲಿ ಮಾಡಿಲ್ಲ ಅಂದ್ರೆ ನಾನು 2 ಬಿಟ್ಬಿಡ್ತೀನಿ ನಿಮ್ಮ ಮೇಲೆ. ಇಲ್ಲ ಅಲ್ಲಿ ಮಾಡ್ತೀವಿ ಸರ್. 2 ವೆರಿ ಗುಡ್. ಓಕೆ, ಸೊ ವಾಟ್ ಐ ಡಿಡ್, ಬಟ್ ಕೂತ್ಕೊಳ್ಳಿ. ಹೆಲ್ತ್ ಬಗ್ಗೆ ಸರ್, ವೈಕುಂಠ ಏಕಾದಶಿಗೆಲ್ಲ ಹೋಗ್ಬೇಕು. ಈ ವರ್ಷ ವೈಕುಂಠ ಏಕಾದಶಿ 2 ಸಲ ಬರುತ್ತಂತೆ 2025 ಅಲ್ಲಿ. ಆಯ್ತಾ? ಹೋಗೋಣ ಈ ವರ್ಷನೇ. ಯಾವಾಗ? ಡಿಸೆಂಬರಲ್ಲಿ. ಸೀರಿಯಸ್ ಆಗಿ, ಐ ಆಮ್ ನಾಟ್ ಜೋಕಿಂಗ್. ಓಕೆ, ಸೊ 2025. ಸೊ ನಾಳೆ ಸುತ್ತಾಡಕ್ಕೆಲ್ಲ ಹೋಗ್ಬೇಡಿ. ಶೀತ ಗೀತಕ್ಕೆಲ್ಲ ಎಕ್ಸ್ಟ್ರಾ ಟೇಕ್ ಕೇರ್ ಮಾಡಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಹಾಲ್ಗೆ ಹೋಗೋ ಮಾಸ್ಕ್ ಇಟ್ಕೊಂಡು ಹೋಗಿ. ಮಾಸ್ಕ್ ಹಾಕ್ಬೇಕಾಗಿಲ್ಲ, ಅಲ್ಲಿ ಪಕ್ಕದಲ್ಲಿ ಅಚ್ಚಿ ಅಂತ ಹೇಳ್ಕೊಂಡು ಹಾಕೋಬಿಡಿ. ಅವನು ಹೇಳೋ ಮೊದಲೇ. ಓಕೆನಾ? ಅವನದೆಲ್ಲ ನೀವು ತೊಗೊಂಬರೋದು ಬೇಡ. ಓಕೆನಾ? ಸೊ ಏನು ಅದು HMPV HIV ಬಗ್ಗೆ ಎಲ್ಲ ತಲೆ ಕೆಡ್ಕೊ, ಅದೆಲ್ಲ ಬರೋದಿಲ್ಲ. ಅದೆಲ್ಲ ನಾರ್ಮಲ್ ಫೀವರ್ ಅಲ್ಲ. ಬಟ್ ನಾರ್ಮಲ್ ಕೋಲ್ಡ್ ಇದೆಯಲ್ಲ, ಅದರಿಂದ ಶೀತ ಆಗಿ ಹೆಡ್ಡೇಕ್ ಆಗಿ ಪಾಪ ಕೆಲವ್ರಿಗೆ ಹೆಡ್ ಇದೆಯಲ್ಲ, ಅದಕ್ಕೋಸ್ಕರ ಟೇಕ್ ಕೇರ್. ಅರ್ಥ ಆಯ್ತಲ್ವಾ? ಪಾಯಿಂಟ್.
ಬೇಕೇನೆ ಹಾಗರಿ ಅಸಹಾಯ ಕಷಾಯ ಅಲ್ಲ ಕಷಾಯ ಸೊ ಒಂದು ಬಿಕಾಮಿಂಗ್ CA January 2025 ಎಕ್ಸಾಮ್ ಪೀಪಲ್ ಅಂಡ್ ಎವ್ರಿಬಡಿ ಫುಲ್ ಓವರ್ ಏನೋ ಬೇಕಾದ್ರೆ ನೀವು ಐ ಥಿಂಕ್ ಫಾರ್ಮ್ ಫಿಲ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಫಿಲ್ ಮಾಡಿಲ್ಲ ಅಲ್ಲಿ ಶ್ರೀನಿವಾಸ ಕನೆಕ್ಷನ್ ಕೊಡಿ. ಔಟ್ ಸ್ಟೇಷನ್ ಪೀಪಲ್ ಯು ಕ್ಯಾನ್ ಗೆಟ್ ಇಟ್ ಕೊರಿಯರ್. ಇಫ್ ಯರ್ ಕಮಿಂಗ್ ಟು ಹಬ್ಬ ಅಬ್ವಿಯಸ್ ಹಬ್ಬ ದಿನ ತಗೋಬಹುದು. ಆ ಫುಲ್ ಓವರ್ ಚೆನ್ನಾಗಿ ಮಾಡಿದ್ದಾರೆ. ಇಫ್ ಆರ್ ನಾಟ್ ಕಮಿಂಗ್ ಟು ಹಬ್ಬ ಔಟ್ ಸ್ಟೇಷನ್ ಪೀಪಲ್ ಆಲ್ಸೋ ಯು ಕ್ಯಾನ್ ಗೆಟ್ ಇಟ್ ಕೊರಿಯರ್. ಬ್ಯಾಂಗ್ಳೂರ್ ಪೀಪಲ್ ಫಿಸಿಕಲಿ ಯು ಕ್ಯಾನ್ ಕಲೆಕ್ಟ್ ಇಯರ್, ಹಬ್ಬ ದಿನ ಕಲೆಕ್ಟ್ ಮಾಡ್ಬೋದು ಅಥವಾ ಗೆಟ್ ಇಟ್ ಡನ್ ಝೋನ್. ಔಟ್ ಸ್ಟೇಷನ್ ಪೀಪಲ್ ಗೆಟ್ ಇಟ್ ಕೊರಿಯರ್. ಇದೊಂಥರ ಮೆಮೊರಿ ಇರುತ್ತೆ, ಅದಕ್ಕೋಸ್ಕರ ಯು ಕ್ಯಾನ್ ಗೆಟ್ ಇಟ್ ಡನ್. 400 rupees extra amount will be borne by Shetty sir ಅಥವಾ ಕ್ಯಾಬ್ಸ್. ಸೆಕೆಂಡ್ ಪಾಯಿಂಟ್ ಕಂಪಲ್ಸರಿ ಇಲ್ಲ, ಆದ್ರೆ ತಗೊಳ್ಳಿ. ಸೆಕೆಂಡ್ ಪಾಯಿಂಟ್ Jan 25 ಪೀಪಲ್ ಅಲ್ಲ, ಉಳಿದವರು 2 RMRs. ಸೊ ಟುಮಾರೋ ಏನೋ ವೈಕುಂಠ ಏಕಾದಶಿಗೆ ಇಫ್ ಸಮ್ ಆಫ್ ದಮ್ ಆರ್ ಪ್ಲಾನಿಂಗ್ ಟು ಗೋ ಟುಗೆದರ್, ಒಟ್ಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇಫ್ ಆರ್ ಪ್ಲಾನಿಂಗ್ ಟು ಕಮ್ ವಿತ್ ದಸ್ ಅರೌಂಡ್ 12:30 1 o'clock ಮಧ್ಯಾಹ್ನ ಹೋಗೋ ಪ್ಲಾನ್ ಇದೆ. ಸೊ ನಿಯರ್ ಬೈ ಎಲ್ಲಾದ್ರೂ ಟೆಂಪಲ್ಗೆ ಹೋಗೋ ಪ್ಲಾನ್ ಇದೆ. ಇಫ್ ಯು ಆರ್ ಕಮಿಂಗ್, ಯಾರಿಗೆ January 25 ಪೀಪಲ್ ಅಲ್ಲ, ಉಳಿದವರು ಸ್ನಾನ ಮಾಡ್ಕೊಂಡಿರೋರು ಮತ್ತೆ ಎಲಿಜಿಬಲ್ ಪೀಪಲ್ ದೇ ಕ್ಯಾನ್ ಕಮ್. 12:30 ಇರ್ತೀವಿ. ಆಫೀಸ್ ಮೆಸೇಜ್ ಹಾಕಿ 8310 ವಿಲ್ ಪ್ಲಾನ್ ಅಂಡ್ ಲೆಟ್ ಯು ನೋ. ದೆನ್ January 25 ಪೀಪಲ್ 12th ಎಲ್ಲ ಹೋಗ್ಬೇಕು, ಎಕ್ಸಾಮ್ ಅಲ್ಲಿ ಹೋಗ್ಬೇಕು. ಪಾಪ ಅವ್ರು ಎಕ್ಸಾಮ್ ಅಲ್ಲಿ ಹೋಗ್ತಾರೆ, ಅವ್ರು ಪಾಪ ಬರೀತಾರಲ್ಲ, ಅದಕ್ಕೆ ನಾವು ವಿಲ್ ಬಿ ಗೋಯಿಂಗ್ ಸಮ್ವೇರ್ ಫಾರ್ ದಿ ವಾಟ್ ಯು ಕಾಲ್ಡ್ ಪ್ಲಾಸ್ಟಿಕ್ ಮುಕ್ತ ಭಾರತ ಏನೋ ಒಂದು ಮಾಡೋಣ. ಸಮಥಿಂಗ್ ವಿಲ್ ಪ್ಲಾನ್. ಓಕೆ, ಆ ದಿನ ವಿಲ್ ಬಿ ಗೋಯಿಂಗ್ ಸಮ್ವೇರ್ ಅಂಡ್ ವಿ ಮೇ ಗೋ ಟು ಒನ್ ಡ್ರಾಮಾ. ಓಕೆ, ವಿ ಮೇ ಗೋ ಟು ಡ್ರಾಮಾ. ಸೊ ನೋಡೋಣ, ಅದು January 25 ಪೀಪಲ್ ಡೋಂಟ್ ವರಿ. ಓಕೆ, ಒಂದು ಡ್ರಾಮಾ ನೋಡ್ಕೊಂಡು ಮತ್ತೆ ಇವರು ಡ್ರಾಮಾ ನೋಡ್ಕೊಂಡು. Okay, this is the plan of action. Wish you all a very, very happy birthday in advance to all of you, and happy New Year to all of you, and happy Makara Sankranti in advance. Happy Pongal, happy Sankranti. What is the difference between Pongal and Idli? Aditya, ಹೇಳೋ, ಪೊಂಗಲ್ಗೆ ಇಡ್ಲಿಗೆ ಏನು ಡಿಫರೆನ್ಸ್? ಪೊಂಗಲ್ಗೆ ರಜೆ ಕೊಡ್ತಾರೆ ಕಣೋ ತಮಿಳ್ನಾಡಲ್ಲಿ, ಇಡ್ಲಿಗೆ ರಜೆ ಕೊಡೋದಿಲ್ಲ ಕರ್ನಾಟಕದಲ್ಲಿ. ಓಕೆನಾ, ಅಷ್ಟೇ ಡಿಫರೆನ್ಸ್. ಓಕೆನಾ? ಸೊ ಗೊತ್ತಿದ್ದಾರೆ. ಅದಕ್ಕೆ ಈಗ ನಿನ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ತಾನೆ ಕ್ಲಾಸಿಗೆ ಬಂದಿದ್ದು ನೀನು. ಅಕೌಂಟ್ಸ್ ಗೊತ್ತಿತ್ತಾರ ನಿನ್ಗೆಲ್ಲ? ಗೊತ್ತಿರಲಿಲ್ಲ ತಾನೆ, ಅದಕ್ಕೆ ತಾನೆ ಬಂದಿದ್ದು. ಇಲ್ಲ ಈಗ ಶಿರ್ಸಿ ಡಿಗ್ರಿ ಕಾಲೇಜ್ ಅವರೆಲ್ಲ ಇದ್ದಾರಾ ಇಲ್ಲಿ? ಒಂದ್ 2-3 ಜನ. ಎಲ್ರು ಇಲ್ಲ ಸರ್. ಎಲ್ರು ಇಲ್ಲ. ಉಳಿದವರು ಬರಿತಾ ಇಲ್ವಾ? ಗೊತ್ತಿಲ್ಲ. ಬಿಟ್ಬಿಡಿ, ನೀವು ಬರ್ರಿ. ಉಳಿದವ್ರಿಗೆ ಹೇಳಿ ಬರೆಯಕ್ಕೆ ಅಲ್ವಾ ಅಂಕಿತಾ? ಏನ್ ಹೇಳ್ತೀಯಾ? ಎಸ್ ಸರ್. ಬರಿತಾ ಇದೆಯಲ್ಲಮ್ಮ? ಬರ್ರಿ, ಹೋಗಿ ಬರ್ರಿ, ಎಂಜಾಯ್ ಮಾಡ್ಕೊಂಡು ಬರ್ರಿ. ನಿಮ್ಗೆ ಎಕ್ಸಾಮ್ ಶಿರ್ಸಿಯಲ್ಲ ಇದೆಯಾ? ಎಸ್ ಸರ್, ನಮ್ಮ ಕಾಲೇಜಲ್ಲಿ. ನಿಮ್ಮ ಕಾಲೇಜಲ್ಲಿ ನಮ್ಮ ಸ್ಟೂಡೆಂಟ್ ಗಣೇಶ್ ಹೆಗ್ಡೆ ಎಲ್ಲ ಬರ್ತಾರೆ ನ್ಯೂಜಿಲೆಟರ್ ಆಗಿ. ಅವ್ರದ್ದು ಕ್ವಶನ್ಗೆ ಆನ್ಸರ್ ಕೇಳ್ಬಿಡಿ, ಅವ್ರು ಹೇಳೋದಿಲ್ಲ. ಅವ್ರಿಗೆ ಗೊತ್ತಿರ್ಬೇಕಲ್ಲ, ಮರ್ತೋಗಿರುತ್ತೆ ಈಗ ಅಲ್ವಾ? ಅಯ್ಯೋ ಯಶಸ್ವಿನಿ ಶೆಟ್ಟಿ ಸರ್ ಬಂದ್ರು ಹೇಳ್ಕೊಡಲ್ಲಮ್ಮ. ಇರ್ಲಿ, ರೈಟ್. ಸೊ ದಿಸ್ ಅ ಪಾಯಿಂಟ್. ಇರ್ಲಿ. ಸೊ ಗೋ ಅಂಡ್ ರಾಕ್ ದ ಎಕ್ಸಾಮ್, ಎಂಜಾಯ್ ದ ಎಕ್ಸಾಮ್. ಜೋಕ್ಸ್ ಆಯ್ತಲ್ಲ? ಜೋಕ್ಸ್ ಬೇಕಾ? Yes, sir. ಹೌದೇ ಭಾವನಾ? ಫ್ಯಾನ್ ನಮ್ಮನ್ನು ಬೆವರಲಿಕ್ಕೆ ಬಿಡುತ್ತಿಲ್ಲ. ನಮ್ಮನ್ನು ರುಬ್ಬಲಿಕ್ಕೆ ಬಿಡ್ತಾ ಇಲ್ಲ. ಕಾರು ಬೈಕ್ ನಮ್ಮನ್ನು ನಡಿಲಿಕ್ಕೆ ಬಿಡ್ತಾ ಇಲ್ಲ. ಫೋನ್ ನಮ್ಮನ್ನು ಮಾತಾಡಿಕ್ ಬಿಡ್ತಿಲ್ಲ. ಕೆಲಸ ನಮ್ಮನ್ನು ವಿಶ್ರಾಂತಿಗೆ ಬಿಡ್ತಿಲ್ಲ. ಅದಕ್ಕೆ ಡಾಕ್ಟರ್ ನಮ್ಮನ್ನು ಆಸ್ಪತ್ರೆಯಿಂದಲೇ ಬಿಡ್ತಾ ಇಲ್ಲ. ಗೊತ್ತಾಯ್ತಲ್ಲ ವಾಟ್ ಇಸ್ ದ ರೀಸನ್ ಅಂತ? ಇದು ನೋಡಿದ್ರ ನಿನ್ನೆ ಗಂಡನಿಗೆ ಮೀಟಿಂಗ್ ಶುರು IT ಎಂಪ್ಲಾಯೀಸ್ ಆಫ್ಟರ್ ಹಿಯರಿಂಗ್ ದ ರಿಪೋರ್ಟ್ಸ್ ಆಫ್ ದಿ ಸಮ್ HMP. ಅವರಿಗೆ ಒಳಗೊಳಗೆ ಖುಷಿ ಆಗತ್ತೆ. ಬಟ್ ನೋಡಿ ಆಕ್ಟಿಂಗ್ ಇಟ್ ಡಸ್. ಈಸ್ ಜಸ್ಟ್ ಆಸಮ್ ಅಲ್ವಾ? ಗಂಡನಿಗೆ ಮೀಟಿಂಗ್ ಶುರು ಆಗೋ ಟೈಮಲ್ಲೇ ಮಿಕ್ಸಿ ರನ್ ಮಾಡೋದ್ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ. ಗಂಡನ ಮೊಬೈಲನ್ನು ಯಾವಾಗ ಬೇಕಾದರೂ ಚೆಕ್ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ತಾನಾಗೇ ಪಡೆದುಕೊಂಡಿರುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಗಂಡನ ತಾಯಿಯ ಫೋನ್ ಬಂದಾಗ ಒಂದೇ ನಿಮಿಷ ಮಾತಾಡು, ನಾನು ಬ್ಯುಸಿ ಇದೀನತ್ತೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಅವಳ ಅಮ್ಮನ ಫೋನ್ ಬಂದಾಗ 1 ಗಂಟೆ ಮಾತನಾಡುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಗಾಡೀಲಿ ಹೋಗ್ಬೇಕಾದ್ರೆ ಬ್ರೇಕ್ ಯಾವ ಕಡೆ ಇದೆ, ಕ್ಲಚ್ ಯಾವ ಕಡೆ ಇದೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಇದ್ರೂ ಕೂಡ ಡ್ರೈವಿಂಗ್ ಅಲ್ಲಿ ನನಗೆ ಮಾರ್ಗದರ್ಶನ ಮಾಡೋ ನನ್ನ ಹೆಂಡತಿಗೆ ಅಭಿನಂದನೆಗಳು.
ಜೀವನ ಪೂರ್ತಿ ಒಂದೇ ಒಂದು ತಪ್ಪು ಮಾಡದ ನನ್ನ ಹೆಂಡತಿಗೆ ಅಭಿನಂದನೆಗಳು. ತನ್ನ ಗಂಡನ ಪ್ರತಿಯೊಂದು ಸರಿಯಲ್ಲೂ ಕೂಡ ಒಂದು ತಪ್ಪನ್ನು ಹುಡುಕುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ತವರು ಮನೆಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮೂಗು ತೂರಿಸುವುದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ. ಅಮೆಜಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್ ಅಲ್ಲಿ ಡ್ರೆಸ್ ಆರ್ಡರ್ ಮಾಡಿ ಪ್ರತಿ ಬಾರಿಯೂ ಕೂಡ ಸೈಜ್ ಕರೆಕ್ಟ್ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡೋದರಲ್ಲಿ ಇಡೀ ಭೂಮಂಡಲಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ. ಅವನಷ್ಟೇ ನೆಕ್ಸ್ಟ್ ಡೇ ಅವನಿಗೆ ಮನೇಲಿ ಊಟ ಇರೋದಿಲ್ಲ. 11th January Saturday, 12th January Sunday, 13th January I am sick, 14th January ಮಕರ ಸಂಕ್ರಾಂತಿ. ಸೊ ಊರಿಗೆ ಹೋಗೋಣ ಅಷ್ಟೇ. ಫೇಮಸ್ ಆರ್ಟಿಸ್ಟ್ ಇನ್ ತುಳು. ಓಕೆ, ದಟ್ಸ್ ಇಟ್. ಚೆನ್ನಾಗಾಯ್ತಲ್ಲ? ಎಂಜಾಯ್ಡ್ ಆಲ್ ಆಫ್ ಯು? Yes, sir. Yes, sir. Yes, sir. ಕಾನ್ಫಿಡೆಂಟ್ ಅಲ್ಲಿ ಓದ್ತಾ ಇರಿ and give your best shot. Keep rocking, keep enjoying. Mast maja madi. I'll meet you on Friday evening at 9:15 for the chillax section. Bye, so enjoy. God bless you. Thank you. Bye bye. Thank you, Bye, sir. sir. Bye, sir. Bye, sir. Bye, sir.